ಮಾಜಾಳೆ ನಮಸ್ಕಾರ. ನಾನು ಚಾಮೆರ ದಿನೇಶ್ ಬೆಳ್ಳಿಯಪ್ಪ ನಡುಬಾಡೆ ಯೂಟ್ಯೂಬ್ ಚಾನಲ್ ನಿಂಗೆಲ್ಲರಿಗೂ ತಕ್ಕಾರ ಬೈನಂಡು ಇಂದು ஒரு ಕನಪಟ್ಟಂತ ವಿಚಾರದ ಬಗ್ಗೆ ನಂಗ ತಕ್ಕು ಬಾಕಕ್ಕೆ ಬಂದಿತ್ತು. ಈ ತಕ್ಕು ಬಾಕಲು ನಾಡ ಕೂಡ ಕೂಡಿಯಾಡೋ ಹಿಂಗ ಬಿಜೆಪಿ ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷ ಪಿಂಜ ಸಂಘ ಪರಿವಾರದ ಮುಖಂಡ ಆಯ್ತುಳ್ಳಂತ ಮಾಚಿಮಡ ರವೀಂದ್ರ ಹಿಂಗಡೆ ನಿಂಗೆ ಕಾರ್ಬಾರ್ಕ ತಕ್ಕಾರ ನಮಸ್ಕಾರ. ರವೀಂದ್ರ ಹಿಂಗಡೆ ನಿಂಗ ಬಿಜೆಪಿ ಪಕ್ಷತ್ರವರು ಮಾಜಿ ಜಿಲ್ಲಾ ಅಧ್ಯಕ್ಷನಾಯ್ತು, ಪಕ್ಷತ್ರವರು ಮುಖಂಡನಾಯ್ತು, ಪಿಂಜ ಸಂಘ ಪರಿವಾರತ್ಲು ಬಾರಿ ಸಕ್ರಿಯವಾಯ್ತು, ಜವಾಬ್ದಾರಿಯುತಲು ಕೂಡಿ ಆಡಿಂಡುಳ್ಳ ಹಿಂಗ ಇಂದು ನಿಂಗ ರಾಜ್ಯ ಸರ್ಕಾರ ಎಂತವರು ಸಾಮಾಜಿಕ ಆರ್ಥಿಕ ಸರ್ವೆನ ಶುರು ಮಾಡಿತ್ತು. ಈ ಸರ್ವೆಲು ಬಂದಳುಳ್ಳಂತ 8ನೇ ಕಾಲಮ್ ಎಂತ ಅವರು 60 ಕಾಲಮ್ ಮಾಡಿತ್ತು. ಆ ಕಾಲಮ್ಲು 8ನೇ ಕಾಲಮ್ಲು ಅವರು ಗೊಂದಲ ಕೊಡಗಿರ ಮಟ್ಟಿಗೆ ಅದು ಕೊಡವಡ ಮಟ್ಟಿಗೆ ಸುಮಾರು ಅಪರಿಪರ ತಕ್ಕ ಬಾಕು ಪೇಕ ಪೋರಮೆ ಆಯಿಂಡುಳ್ಳಂತದ್ದು. ಈ ವಿಚಾರತ್ತಲು ನಿಂಗಡ ಅಭಿಪ್ರಾಯತನ ಅನ್ನೋಕ್ ಬಂತುಳಿರ ಅದಂಗೆ ಮಿಂಜ ನಿಂಗಡ ಸ್ಥಾನಮಾನ ನಿಂಗಡ ಪರಿಚಯ ಪಿಂಜ ನಿಂಗ ಈ ವಿಚಾರತ್ಲು ಎಂತಂಗ್ ಎನ್ನಂಗ್ ಎನ್ನನೆ ಪರಿಯೋಂಡು ಅನ್ನೋಡ ಬಗ್ಗೆ ಅವರು ದಂಡ ತಕ್ಕಲು ನಿಂಗಡ ಪರಿಚಯತನ ನಿಂಗಳೇ ಮಾಡಿರಿ. ಆ ಚಿನೋಟ್ ನಡುಬಾಡೆ ನ್ಯೂಸ್ ನಡ ನಮಸ್ಕಾರ. ನಮಸ್ತೆ. ಆದ್ಯವಾಯ್ತು ನಾನು ಬೆಕ್ಕೆಸುಡ್ಲೂರು ಗ್ರಾಮ ದಕ್ಷಿಣ ಕೊಡಗಿರ ಬೆಕ್ಕೆಸುಡ್ಲೂರು ಗ್ರಾಮത്തിൽ ಮಾಚಿಮಾಡ ಮೇದಪ್ಪ ಪೂವಮ್ಮ ದಂಪತಿರ ಮೋವ ರವೀಂದ್ರ. ನಾನು ಓದಿಯ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಹಾಸನ್ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಿൽ ದಂಡಕಾಲ ಲೆಕ್ಚರ್ ಕಾವೇರಿ ಕಾಲೇಜ್ ಗೋಣಿಕೊಪ್ಪತ್ಲು. ಅಲ್ಲಿಂಜಿ ನಾನು ಕಾಲೇಜಿൽ ಓದಿಯಂದಿಪ್ಪ ಟೈಮ್ಲಿ ನಂಗಡ CMCರ ನಂದಿ ನೆರವಂಡ ನಾಚಪಣ್ಣಂಡ ಪ್ರಭಾವಕ್ಕೆ ಒಳಗಾಯ್ತು. ನಾನು ಈ ಕೊಡವಡ ಬಗ್ಗೆ ತುಂಬ ಮಂಡೆ ಕಟ್ತಿಯಂಡು ಇದಕ್ಕೆ ಇನ್ವಾಲ್ವ್ ಆನವ. ಆದ್ಯವಾಯ್ತು ನಾಚಪಣ್ಣ ಪ್ರಾರಂಭ ಮಾಡಿದಂತ ಲಿವಾಕ್ ಸಂಘಟನೆರ ಕೇಂದ್ರ ಸಮಿತಿಲು ಒಂದು ಸದಸ್ಯ ಆಯ್ತು. ಹಿಂಗೆ ಹಿಂಗ ಮಾಡಿದಂತ ಎಲ್ಲ ಪಾದಯಾತ್ರೆ ಕೊಡ್ಲಿಪೇಟೆ, ಮಡಿಕೇರಿ, ತಲಕಾವೇರಿ, ಇರುಪು ಇದಕ್ಕೆಲ್ಲ ಕೂಡಿಯಾಡಿತು. ಸುಮಾರು ತೀರ್ಮಾನ ಎಡುಪಂಥದಿಕ್ಕು ದಂಡು ಡೆಲ್ಲಿ ಚಲೋತುಲು ಅದನ್ನ ಯಶಸ್ವಿಟ್ಟು ನಾನು ಕೂಡಿ ಆಡಿತುಳು. ಅಲ್ಲಿಂದ ನಾಲ್ಕು ಕೊಡಗಿರ ಬಗ್ಗೆ ತುಂಬಾ ಮನ್ಸುக்கு ಆದ್ಯವಾಯ್ತು. ಅದಕ್ಕೆ ಇನ್ವಾಲ್ವ್ ಆಯಂಡ್ ಬಂದಿ. ಅಲ್ಲಿಂಜಿ ಅಖಿಲ ಕೊಡವ ಸಮಾಜ ಹತ್ರ ಈ ಫ್ಯಾಮಿಲಿಲಿಂಜಿ ಆಯ್ಕೆ ಆಪಂತ ಸಮಿತಿರ ಇಕ್ಕತ್ರ ಹಾಲಿ ಅಖಿಲ ಕೊಡವ ಸಮಾಜ ಹತ್ರ ಸಮಿತಿಲು ಒಂದು ಸದಸ್ಯ ನಾನು. ಅನ್ನನೆ ಅಖಿಲ ಕೊಡವ ಸಮಾಜಲಿಂಜಿ ಫ್ಯಾಮಿಲಿಲಿಂಜಿ ಸೆಲೆಕ್ಟ್ ಆಪಂತ ಅಖಿಲ ಕೊಡವ ಸಮಾಜ ಹತ್ರ ಒಂದು ಗವರ್ನಿಂಗ್ ಕೌನ್ಸಿಲೋ ಅಥವಾ ಕಮಿಟಿ ಅನ್ನೋತಲು ಒಂದು ಮೆಂಬರ್. ಅದತ್ತಿಲಿಂಜಿ ಫೈನಾನ್ಸ್ ಕಮಿಟಿ ಅಂಜಾಳ್ ಮಾಡಿನತ್ತಲು ಅದತ್ತಲು ನಾನು ಒಬ್ಬ. ಇಚ್ಚಕ್ ನಾಡ ಅಖಿಲ ಕೊಡವ ಸಮಾಜತ್ತಲು ಇನ್ವಾಲ್ವ್ಮೆಂಟ್ ಉಂಡು. ಅನ್ನನೆ ತೋಕರ ಹಕ್ಕರ ವಿಚಾರ ಬಪ್ಪಕ ಮಾಜಿ ಅಧ್ಯಕ್ಷನಾನಂತ ಮಾತಣ್ಣ ಮೊಣ್ಣ ಪಂಕಲ್ರಿಂದ ಈ ತೋಕರ ಹಕ್ಕಕ್ಕೆ ಬೋಂಚುಳ್ಳಂತ ಗ್ರೌಂಡ್ರ ಫೈಲ್ ರೆಡಿ ಮಾಡುವಂಥದ್ದು. ST ರಲ್ಲಿ ಇಕ್ಕು ಅಲ್ಲ DC ರಲ್ಲಿ ಇಕ್ಕು ಅಲ್ಲಿ ನಂಗಡದೆ ಆನಂತ ಕೊಡವ ಅಧಿಕಾರಿ ಇಂಜತಿ ಇಂಗಡ ಅಲ್ಲಿಗೆ ಎಲ್ಲ ಕೂಡಿ ಆಡಿ ಇಂಜವನು ಪಿನ್ನ ಹಿಂಗಕ್ಕೆ ಬುಟ್ಟಿತ್ ಪೋನಂತ ಆ ತೋಕರ ಹಕ್ಕರ ಮೆಮೊರಂಡಮ್ ಕೂಡ ಇಂದು ನಾಡ ಕೈಲೇ ಉಂಡು. ಮಿಂಜಕ್ ನೀಕ್ ಬೂನ್ ಚಾಪ ಕುഞ്ഞി ಇದನ್ನ ಬೆಚ್ಚಂತಿರಿಂದು ತಂತು ಕೈ ಮಾತಿತ್ತು ಪೋಯ್ತು. ಲೈನ್ ಉಳ್ಳಿರಲ್ಲ. ಅಚ್ಚಾ ಅನ್ನನೆ ಇದು ಆನದು ಇಕ್ಕತ್ರ ಅಖಿಲ ಕೊಡವ ಸಮಾಜತನ ಬಲಪಡ್ತೊಂಡು ಅನ್ನೇಳಿ ಎಲ್ಲ ದೇಶ ತಕ್ಕಗಳ ಒಟ್ಟು ಮಾಡೋಣ. ಪಾಂಡಿರ, ಪರದಂಡ, ಕಳ್ಳಂಗಡ, ಬೊಳ್ಳೆರ, ಪರ್ವಂಡ, ಬುಡುವಂಡ, ಮಾತಂಡ ಇಚ್ಚಕ್ ಒಕ್ಕತ್ರ ಹಿಂಗಡ ಫ್ಯಾಮಿಲಿಗೆ ಪೋಯ್ತು. ನಿಂಗಡ ಒಕ್ಕತ್ತಂಜಿ ರೆಪ್ರೆಸೆಂಟೇಷನ್ ಬರೋಣ ಅನ್ನೊಂಜಿ ಈ ಕುರಿರ ಹಾಲಿ ಅಧ್ಯಕ್ಷ ಪರದಂಡ ಸುಬ್ರಹ್ಮಣ್ಯ ಆಯ್ಕೆ ಆಪಂತ ಸಂದರ್ಭದಲ್ಲಿ ಹಿಂಗಳೆಲ್ಲ ಜೊತೆ ಮಾಡಿದ್ದು ಕೂಟಿ ಬಂದಿ ನಾನು ಈ ಸಂದರ್ಭದಲ್ಲಿ ಅರಿಚುಡೋಕೆ ಇಷ್ಟಪಡಿ. ಅನ್ನನೆ ಕೊಡವಾಮೆರ ಪಾದಯಾತ್ರೆ ಈಕೆಂತ ಕನ್ನಿ ಬಾಳೋ ಕಾವೇರಿ ಬಾಳೋ ಪಾದಯಾತ್ರೆ ಅಪ್ಪಲ ಆದ್ಯತ ಪಾದಯಾತ್ರೆಯಲ್ಲಿ ನಂಗಳ ಭಾಗಮಂಡಲತ್ಲಿ ತಡ್ತಿಪ್ಪ ಸಂದರ್ಭದಲ್ಲಿ ಅಂದು ನಾಡ ಪಾತ್ರ ಎಂತ ಪೊಲೀಸ್ ಅಧಿಕಾರಿಯಡ ಕೂಡ ಎನ್ನೆನ್ನು ನಡೆದಂಡಿಯೇ ಹೋರಾಟ ಮಾಡಿತ್ತು. ನಡ್ಪೋಕ್ ನಾಡ ಹೋರಾಟ ಎಂತಂದು ಅಂದು ಅಲ್ಲಿ ಇಂಜೆಂಗಕ್ಕೂ ಗೊತ್ತುಂಡು. ಎಲ್ಲಿ ಅನ್ಸಿಂಗ್ ತಣ್ಣಿ ಮಾನಿಲು ನಂಗಳ ಪೊಲೀಸ್ ಬ್ಯಾರಿಕೇಡ್ ಇಟ್ಟು ತಿಪ್ಪಾಗ ಬುಡ್ತಿತ್ತು ಅಂಗಳ ಉಂದಿ ಚಾಡಿತ್ತು. ಫಸ್ಟ್ ಬಂತು ಪಾದಯಾತ್ರೆನ ಯಶಸ್ವಿ ಮಾಡೋಕ ಪಕ್ಕಲು ತಲಕಾವೇರಿಲ ಆ ಮೊಟ್ಟು ಕೆತ್ತೋಕ ಆ ಗೇಟ್ ನ ತೊರಂದಿದ್ದು ಒಳಗ್ ಪೋಪು ಈ ಮಧ್ಯೆ ಓರು ಪ್ರಶ್ನೆ ನಾನು ನಡುಲು ಬಂಧನ ಕೊಟ್ರಿ
ಈಗ ಕನ್ನಿಬಾಳು ಕಾವೇರಿ ಬಾಳು ಅಂತ ಭಾಗಮಂಡಲ ತಿಂಜ ತಲಕಾವೇರಿ ಕೆತ್ತನೆ ನಂಗಡ ಎಲ್ಲರೂ ಕೂಡಿತ್ತು ನಡು ಪೋಪಂತದ್ದು ಉಂಡು. ಆ ನಡುಪುನ ನಿಪ್ಪುಚಿಟ್ಟ ಹಿಂಗದಾರು ತಡ್ತ ಹಿಂಗದಾರು ಅಂದು ನಿಂಗಳ ಅಂದೇತರ ಸರ್ಕಾರ ಕೊರೋನಾ ಹತ್ರ ಎಂತು ಹಿಂಗಡ ವಿಚಾರ ಬಪ್ಪಕ ಅದಂಡ ವಿಚಾರತ್ತು ನಂಗೆ ಅಕ್ಕಳು ಏದು ಸರ್ಕಾರ ನಂಗಡದೇ ಸರ್ಕಾರ ಇಂತಿಕು ನಂಗಡದೇ ಜನಪ್ರತಿನಿಧಿ ಇಂತಿಕು ನಂಗಡದೇ ಉಸ್ತುವಾರಿ ಮಂತ್ರಿ ಇಂತಿಕು ನಂಗೆ ಅಂದು ಕೇರ್ ಮಾಡಿತಿಲ್ಲ. ಈವನ್ ವೀಣಾಚೇನು ಅಂದು MLC ಆಚೆಗೂ ಐಂಗೋಳ ಬುಟ್ಟಿ ತಿಂತಿಲ್ಲ ಆ ಸ್ಪಾಟ್ಲು ನಾನು ಇಂಜಿ ಅಂದ ತರ್ತ ಉದ್ದೇಶ ಕೊರೋನಾಗಾಯ್ತು ಬೇರೆ ಉದ್ದೇಶಕ್ಕಾಯ್ತಲ್ಲ ನಿಂಗಂಡಿರ ಇಂತಿಕು ಎಲ್ಲ ಈಗ ಅಧಿಕಾರ ಬಪ್ಪಕ ಅಧಿಕಾರ ಬಪ್ಪಕ್ ಮಿಂಗ ಹೊರ್ತಾರ ಇಪ್ಪ ಅಧಿಕಾರ ಬಂದ ಪಿಂಗ ಹೊರ್ತಾರ ಅಪ್ಪ. ಸೊ ಅನ್ನನೆ ಎಲ್ಲವೂ ನಡಪದ ಅಧಿಕಾರಕ್ಕಾಯ್ತೆ ಆಯ್ತೆ ಕುರ್ಚಿಕಾಯ್ತೆ ನಡಪ ಅಲ್ಲಿಂಜಿ ಇಂದಿಕ ಕಾವೇರಿ ಹತ್ತಲು ನಂಗಡ ಪ್ರಳಯ ಆಯ್ತು ಮಣ್ಣು ಕುಸಿತ ಆಯ್ತಿಪ್ಪಕ ಇಡೀ ಕಾವೇರಿಲು ಮಣ್ಣು ಮುಚ್ಚಿತು ಭಾರಿ ತೊಂದರೆ ಆಯ್ತಿಪ್ಪಕ ಅಕ್ಕ ಆದ್ಯವಾಯ್ತು ಅವ್ರು ಕ್ಲೀನಿಂಗ್ ಸ್ಟಾರ್ಟ್ ಮಾಡೋನು ನಂಡಿ ಊರೂರು போயிட்டு ಸಭೆ ಮಾಡಿ ನಾಡ ನೇತೃತ್ವತೆ ನಾನು ಎಲ್ಲಿ ಸಭೆ ಮಾಡಿ ಅಂತ ಬಿರ್ನಾಣಿಲಿ ಆದ್ಯವಾಯ್ತು ಮಲ್ಲೇಂಗಡ ಕುಟುಂಬತ್ನ ನಿಂಗ ಬೋನ್ಸಂಗ್ ಹಿಂದು ಫೋಟೋ ಉಂಡು ಎಲ್ಲ ಉಂಡು ಹಿಂಗ போயிட்டு ಕಾಲ ಕಾವೇರಿ ಕ್ಲೀನಿಂಗ್ ಉಂಡಲ್ಲ ಅದನ್ನ ಶುರು ಮಾಡಿ ನಿಂಗ ನೋಡಿರ ಕ್ಲೀನಿಂಗ್ ಹಿಂಗ ಮಾಡನ ಕಾವೇರಿ ಮೊತ್ತರದಲ್ಲ ಬಟ್ ಆ ಕ್ಲೀನಿಂಗ್ ஒரு கான்செப்ட்னா தக்க பறந்திட்டு அதங்க ஊர்ல சபை ಮಾಡಿ ಚೆಂಬೆಬೆಳ್ಳೂರ್ಲು ಸಭೆ ಮಾಡಿತ್ತು ಹಿಂಗ ಬಸ್ ಮಾಡಿಂಡು ಅಲ್ಲಿಂಜಿ போயிட்டு ಐಮಂಗಲತ್ತು ಸಭೆ ಮಾಡಿತ್ತು ಆ ಊರ್ಕಾರ ಬಸ್ ಮಾಡಿಂಡು போயிட்டு ಬಿರ್ನಾಣಿರ ಪಕ್ಕ ಬಾಡಗರ ಕೇರಿಲಿ ಸಭೆ ಮಾಡಿತ್ತು ಮಲ್ಲೇಂಗಡ ಒಕ್ಕ ಇದು ಕೂಡ ಮಾಡದ ಅಥವಾ ನಿಂಗ ವೈಯಕ್ತಿಕವಾಯ್ತು ಒಬ್ಬನೇ போயிட்டு ಮಾಡಂತದ ಒಬ್ಬನೇ ಪಿನ್ನ ನಾಡ ಕೂಡ ಅಂದು ಚಪ್ಪಿ ಇಲ್ಲ ಹಿಂಗ ಐನಂಡ ಜಪ್ಪು ನಿಂಜತ್ತು ಹಿಂಗೆಲ್ಲ போயிட்டு அங்க போயிட்டு அந்த கிளீனிங் ஸ்டார்ட் பண்ணது ನಿಂಗಳು ದಂಡಳೆ ಪೋಯೆ ದಂಡು ಪಿನ್ನ ನಂಗ ಕಾಕ ಸುಮಾರು ಜನ ಇಪ್ಪಲ್ಲ ಎಲ್ಲಾರನು ಕೂಟ್ಕೊಂಡು போயிட்டு ಜೊತೆಗೆ ಕೂಟುಕಾರಂಗ ಅಲ್ಲಿಂಜಿ ಈಗ ಸುಮಾರು ತಕ್ಕ ಬರೆಯುವ ಎಲ್ಲರೂ ಈ ಕೊಡವ ಭಾಷೆಯಲ್ಲಿ ஒரு பாட்ட பிரவச்சன ஆண்டு நின்று ಆದ್ಯವಾಯ್ತು ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ಕೊಡವ ಭಾಷಿಕಗಳು ಇಕ್ಕತ್ರ ಹಾಲಿ ಕೊಡವ ಸಮಾಜ ಅಧ್ಯಕ್ಷ ಮೋಟೆ ಅಂಕಲ್ನ ಕೂಟಿಟ್ಟು ಕೊಡವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷ ಲೇಡಿ ಇಂತಲ್ಲ ಐಂಗಳ ಕೂಟಿಟ್ಟು ಸಭೆ ಮಾಡಿ ಪಾರ್ವತಿ ಅಪ್ಪಯ್ಯನ ಐಂಗಡ ಮುಖಾಂತರ ಸಭೆ ಮಾಡಿತ್ತು ಅದಂಗ ஒரு ಸಮಿತಿ ಮಾಡಿತ್ತು ಕೊಡವ ಭಾರತಿಯಿಂದ ஒரு புக்கு தயார் ಮಾಡಿತ್ತು ಕ್ಲಾಸ್ ನಡೆತಿತ್ತು 50 ಸ್ಕೂಲ್ ಅದಂಗ ஒரு ಪರೀಕ್ಷೆ ಮಾಡಿತ್ತು ಅಲ್ಲಿಂದ ಕಣಕ್ಕೆ ಅಕಾಡೆಮಿಗೆ ಅನುದಾನ ಬಂತಲೇ ಇಕ್ಕತ್ರ ಹಾಲಿ ಕಮಿಟಿ ಅದನ್ನ ಮುಂದುವರಿಸಿಟ್ಟಿದ್ಲೆ ಬುಕ್ಕು ಕೂಡ ಇಂದು ಉಂಡು ಇದಕ್ಕೆಲ್ಲ ಪಾತ್ರ ಉಂಡು ಅನ್ನನೆ ಬರೀ ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲ ಕೊಡವಡ ವಿಚಾರದಲ್ಲೂ ನಂಗಡ ಇನ್ವಾಲ್ವ್ಮೆಂಟ್ ಇಚ್ಚಕ್ಕೆಲ್ಲ ಉಂಡು ಇದಿಚ್ಚಕ್ಕೆ ನಾನು ಕೊಡವಡ ಇನ್ವಾಲ್ವ್ಮೆಂಟ್ ಬಗ್ಗೆ ಪರ್ದಿ ನಿಂಗ ಕೊಡವ ಮೇಗಾಯ್ತು ಎಂತೆಲ್ಲ ಮಾಡಿ ತುಳಿರ ಅನ್ನೋಣ ಬಗ್ಗೆ ಅವರು ಚಿರಪರಿಚಯನ ನಿಂಗ ನೆನ್ ತುಳಿರ ಆ ವ್ಯಕ್ತಿ ಆಡೋಣ ನಂಗೆ ಈಗ ವಿಚಾರಕ್ಕೆ ಬಕ್ಕನ ಆಚಿ ಇಂದು ಸರ್ಕಾರ ಸಾಮಾಜಿಕ ಆರ್ಥಿಕ ಸರ್ವೆ ಏನೇನು ಮಾಡೇನುಂಡು ಈ ಸರ್ವೇರ ಬಗ್ಗೆ ನಿಂಗಡ ಅಭಿಪ್ರಾಯ ಧರ್ಮತ್ರ ಬಗ್ಗೆ ಬಯತಕ್ಕೋರೇನಾ ಈ ಸರ್ವೇರ ಬಗ್ಗೆ ಮಾತ್ರ ಈಗ ನೋಡಿ ಈ ಒಂದು ಸಮೀಕ್ಷೆ ಹಿಂದುಳಿದ ವರ್ಗಗಳ ಸಮೀಕ್ಷೆ ಅಂತ ಇದು ಅಚ್ಚಾ ಇದಂಗ್ ಮುಪ್ಪಡೆ ಈ ರಾಜ್ಯತರ ಮುಖ್ಯಮಂತ್ರಿ ಆಯ್ತಿಂದ ಸಿದ್ದರಾಮಯ್ಯ ನೇತೃತ್ವದ ஒரு ಸರ್ವೆನ ಕಾಂತರಾಜು ಸರ್ವೆ ಒಂದು ಮಾಡಿಸಿಟ್ಟಿತ್ತು ಬಟ್ ಅವು ಅಳ್ತಂಡ್ಲಿಯೇ ಅದನ್ನ ಅಂಕಿ ಅಂಶದ ಮೇಲೆ எடுத்துட்டு ஒரு ಸರ್ವೆನ ಮಾಡಿಸಿಟ್ಟது ಅಲ್ಲಿಂದ ಜಯಪ್ರಕಾಶ್ ಹೆಗಡೆ ನೇತೃತ್ವದಲ್ಲೂ ஒரு ಸರ್ವೆ ರಿಪೋರ್ಟ್ನ ಕೊಡ್ತದೆ ಇದೆಲ್ಲ ಗೊಂದಲ ಹತ್ರ ಗೂಡು ಅಲ್ಲಿಂಜಿ ಇದಂಗೆ ಏದು ರಾಜಕೀಯ ಒತ್ತಡ ಉಂಡೋ ಗೊತ್ತಲೇ ಬಡ್ಜೆಟ್ಲು 420 ಕೋಟಿ ರೂಪಾಯಿನ ಮೀಸಲು ಬೆಪ್ಪಂಜಿ ಇಕ್ಕ ಇದಂಗೆ ஒரு ಸಮೀಕ್ಷೆರ ಪದ ಕೊಡ್ತಿತ್ತು ಮಾಡಿತ್ತು ಇದು ಏದು ಜಾತಿ ಸಮೀಕ್ಷೆ ಅಲ್ಲ ಇದು ಹಿಂದುಳಿದ ವರ್ಗಗಳ ನಂಗಡ ಆರ್ಥಿಕ ಪಿಂಜ ಶೈಕ್ಷಣಿಕವಾಯ್ತು ಈ ಜನ ಹೆಚ್ಚಕ್ಕೆ ಮಿಂಜಕ್ ಬಂದಿತ್ತು ಇನ್ನೆಚ್ಚಕ್ಕೆ ಇದನ್ನ ಬಡತನ ರೇಖೆಯಲ್ಲಿ ಅಡಿಲಿಕ್ಕೂ ಅಲ್ಲ ಶೈಕ್ಷಣಿಕವಾಯ್ತು ಹಿಂದುಳಿದಿತ್ತು ಉಂಡು ಕಂಡುಪಿಡಿಪಕ್ಕಾಯ್ತು ಮಾಡಂತ ஒரு அத்தியனக்குள்ள ஒரு ಸಮೀಕ್ಷೆ ಇದೆ ಈಗ ಮುಪ್ಪಡೆ ಕಾಲಕ್ಕೆ ಎವ್ರಿ 10 years 10 ಕಾಲಕ್ಕೊಮ್ಮ ಜಾತಿ ಗಣತಿ ನಡಪ 1991
ಜಾತಿ ಗಣತಿ ನಡೆದತ್ತು. ಆ ಜಾತಿ ಗಣತಿರ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಇದನ್ನಂಗೆ ಇದು ಕೇಂದ್ರ ಸರ್ಕಾರತ್ರ 1991 ಮಾಡಿನದು. ಅದನ್ನ ಆಧಾರದ ಮೇಲೆ ಇಂದು ಆಯುಷ್ಮಾನ್ ಭಾರತಿಕ್ಕು, ಉಜ್ವಲ ಜ್ಯೋತಿಗೂ, ಈಗ ಅಕ್ಕಿ ಕೊಡಪೋದಿಕ್ಕು, ಇಂಥ ಎಲ್ಲ ಈ ಜನ ಬಡತನದ ಕೊಡಿ ಕಟ್ತಪ್ಪ ಅಂತ ಯೋಜನೆ ಉಂಟು. ಈಗ ರಾಜ್ಯ ಸರ್ಕಾರ ಕೊಂಡಪ್ಪ ಅಂತ ಯೋಜನೆ, ಇದೆಲ್ಲ ಅದನ್ನ ಮೇಲೆ ನಿರ್ಧಾರ ಆಪಂತದ್ದು. ರಾಜ್ಯ ಸರ್ಕಾರ ಹತ್ರ ಅಂಜಿ ಗ್ಯಾರಂಟಿಯು ಅದಂಡ ಆಧಾರದಲ್ಲೇ ಆಯ್ದು ನಿಂಗಣ್ವೀರಾ ಅದಂಡ ಆಧಾರದ ಮೇಲೆ ಆಯ್ದುಳ್ಳು. ಈಗ BPL ಕಾರ್ಡಿಕ್ಕು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡನವಂಗಿಕ್ಕು, ಸರ್ಕಾರಿ ಉದ್ಯೋಗಕಾರಂಗಿಕ್ಕು, ಇದನ್ನೆಲ್ಲ ಕಂಡುಪಿಡಿಬೇಕಾಗಿವ ಹಿಂಗ ಆ ಸಮೀಕ್ಷೆರ ಆಧಾರದ ಮೇಲೆ. ಓಕೆ, ಅಂದಕ್ಕೆ ನಂಗೆ ನಾಳೆ ವಿಚಾರಕ್ಕೆ ಬಕ್ಕನ ಈಗ ನಂಗ ಸರ್ಕಾರ ಹತ್ರ ಎಂತ ಹಿಂದುಳಿದ ವರ್ಗ ಅಂತ ಗೊತ್ತು ಮಾಡುವಂಗೆ ದಾರೆಲ್ಲ ಬೈಯಲುಳ್ಳ ಹಿಂಗ, ದಾರೆಲ್ಲ ಕಮ್ಮಿಲುಳ್ಳ ಸಂಖ್ಯೆ, ಪಿಂಜ ದಾರೆಲ್ಲ ಬಡತನದುಳ್ಳ ಹಿಂಗ, ಪಿಂಜ ಸಾಮಾಜಿಕವಾಯ್ತು ಆರ್ಥಿಕವಾಯ್ತು ದಾರೆಲ್ಲ ಬೈಯಲುಳ್ಳ ಹಿಂಗ ಅನ್ನೋದನ್ನ ಕಂಡುಪಿಡಿಪಕೊಳ್ಳಂತ ಅವ್ರ ಸರ್ವೆ ಅಕ್ವಾ ಅಕ್ಕು. ಓಕೆ ಅಕ್ಕ ಅದತ್ಲು ಒಟ್ಟನೇ ಕಾಲಮ್ ಇಕ್ಕ ಮಾಡನ ಸರ್ವೇನುಳ್ಳಂತ ಒಟ್ಟನೇ ಕಾಲಮ್ಲು ನಂಗಡ ಧರ್ಮತನ ಕಾಟಿ ನನಿತು. ಆ ಧರ್ಮத்துல ಕಾಲಮಲು 7 ಕಾಲಮ್ ಬೆಚ್ಚಿತ್ತು, ಬರೆ ಧರ್ಮತ್ರ ಇಟ್ಟಿತ್ತು. ಅದತ್ತು ಇನ್ನೂರು ಆಪ್ಷನ್ ಬೆಚ್ಚಿತ್ತು. ಇದು ಏದಂಗೂ ಕೂಡೋಕೆ ನಿಂಗೆ ಇಷ್ಟ ಇಲ್ಲಂಗೆ ಅದನ್ನು ಉಳಿಸಿ, ಅಥವಾ ಇತರರು ಬರೆ ಏದಂಗೆ ಧರ್ಮ ಆಯ್ತು ನಂಗೆ ಅದನ್ನು ಉಳಿಸಿ. ಸೊ ಇಲ್ಲಿ ಗೊಂದಲ ಶುರು ಆಪ, ಇಲ್ಲಿಯೇ ಗೊಂದಲ ಶುರುವಾಯಿ. ಓರಚ್ಚಕ್ಕೆ ಜನ ನಂಗ ಕೊಡವ, ನಂಗಡ ಧರ್ಮ ಕೊಡವ, ನಂಗಡ ಸಂಸ್ಕೃತಿ ಜಾತಿ ಕೊಡವ, ನಂಗಡ ಭಾಷೆ ಕೊಡವ. ಓರಚ್ಚಕ್ಕೆ ವಾದ ಉಂಡು ನಂಗ ಬರೀ ಹಿಂದೂ ಧರ್ಮ ಹಿಂದೂ ಜಾತಿ ಕೊಡವ ತಕ್ಕ ಕೊಡವ ಅಂದ. ನಿಂಗಡ ಅಭಿಪ್ರಾಯ ಎಂತ? ಈಗ ನೋಡಿ, ನಾನಿಕ வெண்ணப்போச்செங்கே ஒரு வாதத்னா ஃபர்ஸ்ட் வெக்கன் சாப்பா ಮುಟ್ಟೆ ಫಸ್ಟಾ ಕೋಳಿ ಫಸ್ಟಾ ಅಂದ್ ಹಿಂದೂ ಕೊಡವ ಅನ್ನೋದು ಆಯ್ತಾ. ಇಂದಿಕ ನಾನು ಕೆಲವಾರು ಜನ ಪತ್ರಿಕೆ ಹೇಳಿಕೆ ಕೊಡ್ಬೋದು, ವಾಯ್ಸ್ ಮೆಸೇಜ್ ಮಾಡುವಂತ ಕೇಳುತ್ತೆಂಗೆ ಕೋಳಿ ಫಸ್ಟಾ ಮುಟ್ಟೆ ಫಸ್ಟಾ ಅನ್ನೋ ಫಸ್ಟ್ ಉತ್ತರ ಇಲ್ಲ ಹಿಂದೆ ಕತ್ತಾನೆ ಅಲ್ಲ ಉಂಡಾ. ಕೋಳಿ ಫಸ್ಟಾ ಮುಟ್ಟೆ ಫಸ್ಟಾ ಅನ್ನೋದು ಅನ್ನನೆ ಕೊಡವ ಅಂಡ್ ಹಿಂದೂ ಅನ್ನೋದು. ನಾನು ಮುಟ್ಟಾಳೋ ಒಂದಲ್ಲ, ನಾನು ಒಂದು ಇಂಜಿನಿಯರ್. ನಾಲ್ಕು ಇದನ್ನ ಬಗ್ಗೆ ಆಳ ಅಗಲವಾಯ್ತು ಅಧ್ಯಯನ ಮಾಡಿದ್ಳು. ಆದ್ಯವಾಯ್ತು ಗಜೆಟಿಯರ್ ಆಫ್ ಕುರ್ಗ್ ಬೈ ರಿಚರಿಕು, ಕಾವೇರಿ ವೈಭವ ಬೈ ಎರ್ದಕುಳ ಶಂಕರ್ ನಾರಾಯಣಿಕು, ಟೈನಿ ಮಾಡೆಲ್ ಸ್ಟೇಟ್ ಆಫ್ ಸೌತ್ ಇಂಡಿಯಾ ಬೈ ಐಮಾ ಮುತ್ತಣ್ಣಯ್ಕು, ಕೊಡಗಿನ ಮೂಲ ನಿವಾಸಿಗಳ ಪುರಾಣ ಸಂಸ್ಕೃತಿ ಪರದಂಡ ಚಂಗಪ್ಪ ಎಳ್ದನದಿಕ್ಕು, ಕೊಡಗಿನ ಇತಿಹಾಸ ಕೃಷ್ಣಯ್ಯ ಎಳ್ದನದಿಕ್ಕು, ಭಾರತ ಸರ್ಕಾರದ ಗಜೆಟಿಯರ್ ಕೊಡಗು ಜಿಲ್ಲೆ ಇದಿಚ್ಚಕ್ಕೂ ನಾಡಪಕ್ಕ ಉಂಡು. ಇದನ್ನೆಲ್ಲವೂ ಅಧ್ಯಯನ ಮಾಡಿದ್ಳು. ಅನ್ನನೆ ಕೊಡಗಿನ ಮೇಲೆ ಶಿಲುಬೆಯ ನೆರಳು ಉಂದಂಡಿ KB ಗಣಪತಿ ஒரு ಬುಕ್ಕು ಅಳ್ದಿತ್ತು. ಇಂಡೆಲ್ಲನೂ ನಾನು ಅಧ್ಯಯನ ಮಾಡಿತ್ತು ತಕ್ಕ ಬರ್ದನುಳು. ಒಂದೆಂತಂಚೆಗೆ ದೊಡ್ಡ ರಾಮಂಡ ಪುಟ್ಟನ ದಿನ ನಂಗಕ್ಕೆ ಗೊತ್ತುಂಡು ಹಿಂದೂಸ್ತಾನತ್ತು, ಕೃಷ್ಣ ಪುಟ್ಟನ ದಿನ ಗೊತ್ತುಂಡು. ರಾಮ ಪುಟ್ಟಿಯ ಚೈತ್ರ ಮಾಸತ್ರ ಶುದ್ಧ ಪಂಚಮಿರ ಇಂಥ ತಾರೀಖರ ಇಂಥ ದಿವಸ ಅದಂಡ ಆಧಾರದ ಮೇಲೆ ಹಿಂದಕ್ಕೆ ರಾಮ ಪುಟ್ಟಿತ್ತು ஒரு ದಿನಾಂಕದನ್ನ ಕ್ಯಾಲ್ಕುಲೇಟ್ ಮಾಡಿತ್ತು. 10,567 ಕಾಲ ಆಚಿ ಇಂಚಕ್ ದಿವಸ ಆಚಿ. ನಾನೆಲ್ಲ ಇದನ್ನ ಉಲ್ಲೇಖ ಮಾಡಿ ಅನ್ನುಳ್ಳಂಚೆಂಗೆ ರಾಮನ ಮೇಲೆ ರಾಮಾಯಣ ನಡೆದಿ ಅಕ್ವಲ್ಲ. ಈ ರಾಮಾಯಣ ನಡ್ಪಕ್ಕ ಕೊಡವಕ್ಕೂ ರಾಮಾಯಣಕ್ಕೆ ಎಂತ ಇದು ನಿಕ್ಕೋಕು. ಈಗ ರಾಮ ರಾವಣಂಡ ಯುದ್ಧ ಆಯ್ತು, ರಾಮ ಶ್ರೀಲಂಕಕ್ಕೆ போய்க்கு ಪಕ್ಕ ದೇವಾನ್ ದೇವತೆಯ ರಾಮ ರಾವಣನ ಪರ ದೇವಾನ್ ದೇವತೆಯ இடத்துல ಬೇಲಿರ ಮೇಲೆ ಅಳತಂಡು ರಾ ಮಾತ್ರ ಅನ್ನೋದು ನಂಗೆ ಕೇಟಿತ್ತು ಉಂಟು. ಎಣ್ಣಕ ರಾಮ ಗೆದ್ದ ತಿಂಗ್ ರಾಮಣ್ಣ ಪರ, ರಾವಣ ಗೆದ್ದ ತಿಂಗ್ ರಾವಣಂಡ ಪರ ಅಂದೆ. ಅಣ್ಣನ ಇಪ್ಪಕ್ಕ ದೇವಾನ್ ದೇವತೆಯ ಈ ಅಗಸ್ತ್ಯ ಮುನಿನ ஒரு ವಿಮಾನತರ ಮುಖಾಂತರ ರಾವಣನಂಗೆ ஒரு ಹೈಟ್ ಜಾಗತ್ ನಿಂದಿತ್ತು ಬಾಣ ಪುಟ್ಟಕ ಮಾತ್ರ ಚಾವಂದಣ್ಣವ್ರು ಇದಿಪ್ಪಕ ಅಪ್ಪಕ ಅಗಸ್ತ್ಯ ಮುನಿರ ಕೈಲಿ ಆ ವಿಮಾನತ್ತನೋ ಎಂತವ್ರ ವೆಹಿಕಲ್ನ ಅವಂಗ ಐಪ ರಾಮಂಗೆ ಏನಂಚಿಂಗಿ ರಾವಣನ ಕೊಲ್ಲೋಡು ಅನ್ನೋಕಾಯ್ತು. ಅಕ್ಕ ರಾಮಾಯಣ ನಡೆದಿತ್ತು ಅಚ್ಚ ಕಾಲಾಚಿ. ಈಗ ನಂಗ ಕೊಡವಡ ಉದಾಹರಣೆಗೆ ಬಕ್ಕ ಈಗ ಕೊಡವ ರಾಮಾಯಣ ಕಾಲದ ಅಂಚೆಂಗ್ ಅಗಸ್ತ್ಯ ನಂಗೆಲ್ಲ ಗೊತ್ತುಂಡಲ್ಲ. ಕವೇರಂಡ ಮೋವ ಕಾವೇರಿ, ಬ್ರಹ್ಮಂಡ ಪುತ್ರಿ ಕಾವೇರಿ ಅಂಚೆಂಗ್ ಬ್ರಹ್ಮಂಡ ಪುತ್ರಿ ಕಾವೇರಿಗೆ ಸಂಬಂಧ ಬೋಳ್ತೋಕಪ್ಪಾಗ ಕಾವೇರಿ ಈ ಅಗಸ್ತ್ಯನ ಬಾಂಡ ಅನ್ನುವ ಆಚೆಂಗು ಬಲಾತ್ಕಾರ ತವ ಮಂಗಲ ಕೈಪಕ್ಕೆ ಒಪ್ಪಂದ ಆಯ್ತಿಪ್ಪ.
ಅಲ್ಲಿಂದ ಒಡೆ ಪೊಂಡ್ರ ಮಧ್ಯത്തിൽ ಬಿರುಕು ಬಪ್ಪಕ ಅವ ನಾನು ಇಪ್ಪಲೆ ನೀರಾಯ್ತು ಪರಂಜಿ ಪೋಪಕ ಪುನಃ ಅಗಸ್ತ್ಯ ಇಲ್ಲ ಇದನ್ನು ಸಂಧಾನ ಮಾಡೋಣ ಒಂದು ಅಲ್ಲಿ ಇಂಜ ಕೊಡವಳು ಅಮ್ಮ ಕೊಡವನ ಕೂಟಿದ್ದು ಪಂಚಾಯತಿಗಾಪ ಇಕ್ಕತ್ರ ನಂಗಡ ಇಕ್ಕತ್ರ ಈ ವಿಚಾರಕ್ಕೆ ಜ್ಞಾನ ಮಾಡೋಣ ಕೊಡವ ಚೆನ್ನ ನ್ಯಾಯ ನೀತಿ ಕರೆಕ್ಟ್ ಪರಿಯೋ ಅವ ಎಂತ ಮಾಡುವಂಜಿ ನ್ಯಾಯ ಅಗಸ್ತ್ಯ ನೀಡ ತಪ್ಪು ಅನ್ನೋಕಪ್ಪಕ ಅಗಸ್ತ್ಯ ಕೊಡವಂಗ್ 100 ಬುದ್ಧಿ ಇರಡೊಂದು ಶಾಪ ಕೊಡಪ ಅಕ್ಕ ಕಾವೇರಿ ಅಮ್ಮೆ ಕೊಡವಂಗ್ ಪುನಃ ஒரு ಇದು ಕೊಡಪ ವರ ಎಂತ ಕೊಡಪ ಅಂಚಿಂಗಿ ಅಲ್ಲಿಂದ ಕಾವೇರಿ ಪರಂಜಿ ಪಕ್ಕ ಕೊಡವತಿ ಎಲ್ಲ ತಡ್ಪ ಸುಮಾರು ಕಾಡಿ ಬೋಡು అని పోకతే ಅನ್ನೋಕಪ್ಪಕ ಕೊಡವತಿ ಅಡ ನೆರಿ ಬಯ್ಯಕ್ ಬಾತುಂಡು ಅಲ್ಲಿಂಜಿ ಕೊಡವಕ್ಕೆ ನಾನು ತುಲಾ ಸಂಕ್ರಮಣ ರಂದು ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡೋಕಪ್ಪಕ ನಾನು ನಿಂಗಕ್ಕೆ ದರ್ಶನ ತಪ್ಪಿಂದು ಅನ್ನನೆ ಕಾಲೋದಿ ನಂಗೆ ಕಾವೇರಿ ತೀರ್ಥೋದ್ಭವ ಆಯನುಂಡು ಈ ಕಲಿಗಾಲತಲು ಕಾವೇರಿ ತೀರ್ಥೋದ್ಭವ ಆಯನುಂಡು ಇದೆಲ್ಲ ಎನ್ನ ಇದಂಗೆ ನಿಂಗಕ್ಕೆ ಪುರಾವೆ ಉಂಡಾ எழுதி வச்சுட்டான்னு கேட்டதுங்க இக்க ஒரு கோகில பாடுவன படிப்பா ಅದ ನಮ್ಮ ಕುഞ്ഞಿ ಅದನ್ನ ಪಾಡೋನ படிப்பா ಇದು ಎಂತ అంటే ಅನುಕರಣೆ ಆಯನ್ ಬಂದಂడి ಇಪ್ಪಕಪ್ಪಕ ಕೋಗಿಲ ಎಣ್ಣೆ ಪುಟ್ಟಿಚ್ಚಿ ನಿಜಂಗ ಅದಕ್ಕೆ ನಂಗೆ ಉತ್ತರ ಕೊಡಪೋಗಿಲ್ಲ ಅದನ್ನ ನಾ ಆದ್ಯ ವಯಸ್ಸಲ್ಲಿ ಮುಟ್ಟೆ ಫಸ್ಟ್ ಕೋಳಿ ಫಸ್ಟ್ ಅಂದ್ ಇದು ஒரு ಭಾಗ ಕೊಡವ ಕಾವೇರಿ ಇಂಜತ್ತುಂದು ಆಚಿ ಜನಡ ವಾದ ಎಂತ ಉಂಡು ಕಾರಣ ಇಲ್ಲ ಓರೋರು ವಿಚಾರ ಅಲ್ಲಲ್ಲೇ ತೂತಂಡ್ ಪೋಯ್ರನ ಈಗ ನಿಂಗ ಎಂತ ಇಲ್ಲಿಗೆತ್ತನೆ ರಾಮಾಯಣ ತಿಂಜ ತೊಟ್ಟು ಕಾವೇರಿರ ಪುಟ್ಟು ಕೊಡವತಿಯಡ ನೆರಿ ಬಯ್ಯ ಕಾಪಲ್ಲಿಗೆತ್ತನೆ ಎಣ್ಣೀರ ಅದು ನಿಂಗಡ ಅರಂಜಚ್ಚಕ್ಕೆ ಕತೆ ಈಗ ಅದನ್ನ ಪುನಃ ನಾನು ಅಡ್ಡ ಬದುಕಿತ್ತು ಉದ್ದ ಪೋಪ್ಲೇನ ನಂಗಡ ವಿಚಾರ ಬೊರೆ ಬಡೆಕ್ ಪಪ್ಪ ಬೋರೆ ಬರಿಕ್ ಪೋಪೋದು ಬಾಂಡ ಅನ್ನೋ ಕಾರಣಕ್ಕಾಯ್ತು ಈಗ ನಂಗೆ ತಕ್ಕೊಂಡ ಓರ್ ವಿಚಾರಕ್ಕೆ ಸಂಬಂಧಪಟ್ಟ ಆಯ್ತು ಅದೀಗ ಅದು ಎನ್ನ ಅಚ್ಚಿ ಅಂತ ಅಚ್ಚಿ ಅನ್ನೋ ಬಗ್ಗೆ ಆ ಚರ್ಚೆನ ಅಲ್ಲಿಗೆ ಬಿಡೋಣ ಅದು ನಿಂಗಡ ಅಭಿಪ್ರಾಯ ಆಯ್ತು ಇರಾಡು ಈಗ ನಿಂಗ ನೀರ ಕೋಳಿ ಮಿಂಜವ ಮುಟ್ಟೆ ಮಿಂಜವ ಅಂದು ಸೊ ಇದನ್ನ ಪ್ರಕಾರ ನಿಂಗ ಹಿಂದೂ ಮಿಂಜವ ಕೊಡವ ಮಿಂಜವ ಅಂತ ಸೋಪನಿಕೆ ಅದಂಗ ಹೋಲಿಕೆ ಮಾಡಿ ತಣ್ಣಿತುಂಡಿರ ಅಂತ ಜ್ಞಾನ ಮಾಡಿವಿ ಇಲ್ಲ ಅದು ದಂಡು ಒಂದೇ ಅಲ್ಲ ಗೊತ್ತಾಚಿ ನಿಂಗೆ ಹಿಂದೂ ಮಿಂಜವ ಕೊಡವ ಮಿಂಜವ ಅನ್ನೋ ಗಿಂಜ ಕೊಡವ ಮಿಂಜವ ಹಿಂದೂ ಮಿಂಜವ ಅಲ್ಲ ಮುಟ್ಟೆ ಮಿಂಜವ ಕೋಳಿ ಮಿಂಜವ ಅನ್ನೋ ಉದಾಹರಣೆನ ತಂದಿರ ನಾಂಗಡ ಪ್ರಕಾರ ನಂಗಕ್ಕೂ ಹೊರಚಕ್ಕೆ ನಂಗ ಓದಿನ ಇತಿಹಾಸದ ಪ್ರಕಾರ ಗೊತ್ತುಳ್ಳದು ಹಿಂದೂ ಅನ್ನುವಂಥದ್ದು ಸಿಂಧು ಕಣಿವೆರ ನಾಗರಿಕತೆಯಿಂದ ಬಾತು ಮೊಗಲಂಗ ಬಂದ ಪಿಂಜ ಮೊಗಲಂಗ ಸಿಂಧು ಒಳ ಹಿಂದೂ ಒಂದು ಕಾಕಚ್ಚಿ ಅಲ್ಲಿಂದ ಹಿಂದೂ ಅನ್ನುವಂಥ ಪದ ಬಳಕೆ ಬಾತು ಅನ್ನುವಂಥದ್ದು ಓರ್ ಇತಿಹಾಸ ತೊಣ್ಣು ಅದಂಗಿಂಜ ಮಿಂಜ ಸಮಾಜ ತಿಂಜದು ಸನಾತನತೆ ಒಂದೇ ಆ ಸನಾತನತೆ ಅನ್ನೋದು ಒಂದು ಮರ ಹಚ್ಚಂಗಿ ಆ ಮರತ್ರ ಉಳ್ಳಂತ ಎಲ್ಲ ಕೊಂಬೆ ತೊಪ್ಪು ತೋಲು ಎಲ್ಲವೂ ಬೋರೆ ಧರ್ಮ ಜಾತಿ ஒரு ಸಾಗರ ಬಾಕಿ ಉಳ್ಳದೆಲ್ಲ ಬಂತು ಕೂಡು ಅಲ್ಲಿಕ್ಕೆ ಹಕ್ಕು ಸನಾತನ ಅನ್ನೋದೇ ಅದು ಆಧಾರ ಅಲ್ಲ ಎಲ್ಲಂಗುನು ಆ ಸನಾತನ ತರ ವ್ಯವಸ್ಥೆ ಬಂದಂತದ್ದು ಹಿಂದೂ ಕೊಡವ ಎಲ್ಲರೂ ಒಕ್ಕಚ್ಚೆ ಬಾತು ಅನ್ನೋದು ನಿಂಗಡ ಅಭಿಪ್ರಾಯ ಹಕ್ಕು ಅಕ್ಕಚ್ಚಂಗೆ ಹಿಂದೂ ಕೊಡವ ಎಲ್ಲ ಒಕ್ಕಚ್ಚೆ ಬಂದರ್ ಪಿಂಜ ದಂಡಣದು ಪದ್ಧತಿ ಪರಂಪರೆ ಆಚಾರ ವಿಚಾರ ಎಲ್ಲವೂ ಬಾರೆ ನಾಯನುಂಡು ಆಯ್ಡಿಲ್ಲ ನಂಗಡ ಪರ್ಟಿಕ್ಯುಲರ್ಲಿ ನಂಗಡ ಕೊಡವಡ ವಿಚಾರಕ್ಕೆ ಬಪ್ಪಕಪ್ಪಕ ಈಗ ಇನ್ನೊರು ವಿಷಯತ್ನ ನೋಟು ಈಗ ನಂಗಡ ಪತ್ತಾಕು ನಂಗಡ ಮಂಗಲ ಪದ್ಧತಿ ಈಗ ನಾನು ಜನ ತಕ್ಪರಿಯೋಂಗ್ ಕೊಡವಡ ಡಿಫರೆಂಟ್ ಪ್ರಕೃತಿ ಓರಂದಂಗ ಗಂಡಿತಪ್ಪಿ ಈಗ ಪ್ರಕೃತಿ ಆರಾಧಕಂಗ ನಂಗ ತಿತ್ತು ನೀರು ಎಲ್ಲನ ಆರಾಧಕಂಗ ನಂಗ ಅಚ್ಚಾ ಅಲ್ಲಿಂಜಿ ನಂಗಡ ಫುಡ್ ಸಿಸ್ಟಮ್ ಬಾರೆ ಪಂದಿ ಅರ್ಚಿ ಅದೇನ್ ನಂಗೆ ಕೊಡವ ಪಂದಿ ಅರ್ಚಿ ತಿಂಬಕ್ ಹಚ್ಚಿ ಅನ್ನೋಂಗು ಸಪರೇಟ್ ಉಂಡು ಅಚ್ಚಾ ಈಗ ನಂಗ ಕೊಡವ ಮಂಗಲ ಇಪ್ಪ ಕಪಕ ಪಟ್ಟನ ಪಟ್ಟ ಇಪ್ಪಲೆ ನಂಗಡಕ್ಕೆ ಪಟ್ಟ ಇಲ್ಲ ಎಣ್ಣನೆ ಆಚಿ ಅನ್ನೋದು ಕೊಡಗಿರೋ ಜನಕ್ಕೆ ನಾಲ್ಕು ಗೊತ್ತುಳ್ಳ ನನಗೆ ನಾನು ಚೆರುಗನೆ ಅಧ್ಯಯನ ಮಾಡನಕ್ಕೆ ನೆನಚಿಂಗಿ ತಲಕಾವೇರಿರ ಬಯ್ಯത്തിൽ ಕೊಡವ ಕುಂದು ನಾನು ಓಟಿತಿಲ್ಲ ನಾಕ್ ಇದು ಹಣ್ಣಿ ಚಂದದು ಕರಿಕೆ ಆ ಭಾಗತ್ರ ಜನ ಕೊಡವ ಕುಂದು ಒಂದು ஒரு ಜಾಗ ಉಂಡು ಅಲ್ಲಿ ಕೊಡವ ಪಾರೆ ಎಂದು ஒரு ಬಲ್ಯ ಪಾರೆ ಉಂಡು ಅದನ್ನ ಸ್ಟ್ರೈಟ್ ಆಪೋಸಿಟ್ ಇನ್ನೊರು ಪಾರೆ ಉಂಡು ಅದನ್ನ ಮಧ್ಯದಲ್ಲಿ ஒரு ಕೊಳ ಉಂಡು ಆ ಕೊಳದಲ್ಲಿ ದೇವಕನ್ನಿಕೆ ಆಯ್ತು ಫಸ್ಟ್ ದೇವಕನ್ನಿಕೆಯ ನಾಗಕನ್ನಿಕೆ ಆಯ್ತು ಅಲ್ಲಿ ಕುಳ್ಚಂಡಿಪ್ಪಂತ ಸಂದರ್ಭದಲ್ಲಿ ಅಲ್ಲಿ ஒரு ಈಗ ನಂಗಡ ನಂಗೆ ಕಾಡ್ಲಿಪ್ಪಂತ ಮನುಷ್ಯಂಡ ರೂಪಲಿ ಇಂಜಂತ ಕೊಡವ ಆದಿಯ ಕೊಡವ ಅವಡ ಕೈ ಪುಡಿಪಕ್ಕ ಬಾಕಿ ಉಳ್ಳ ಹಿಂಗೆ ಎಲ್ಲ ಅಲ್ಲಿ ಹಿಂಗೆ ಮಾಯ ಆಯ್ಪೋಯ್ತು ಅವ ಒಬ್ಬ ಅಲ್ಲಿ ಬಾಕಿ ಆಪೋ ಆ ಬಾಕಿ ಆಪಂತ ಸಂದರ್ಭದಲ್ಲಿ ಅವಳ ರಕ್ಷಣೆ ಮಾಡೋಕುಳಂದು ಅಲ್ಲಿ ದೇವಡ ಕೂಡ ಬಂತಿಪ್ಪ ಹಿಂಗೈಪ್ಪ ದಾರು ಅವಳ ಪ್ರೊಟೆಕ್ಟ್ ಮಾಡೋಕ್ ಬಂದ ಫೋರ್ಸಸ್ ದಾರು ಉಂಡು ಹಿಂಗಳ ಅವ ಯುದ್ಧ ಮಾಡಿತ್ತು ಗೆದ್ದಿತ್ತು
ಅವಳ ಕೈ ಪುಡಿಚಿಟ್ಟು ಕೂಟಿ ಬಪ್ಪು ಅದಂಡ ಭಾಗವಾಯ್ತು ಅವ ದೇವಕನ್ನಿಕೆ ಅವ ನಾಗ ಕನ್ನಿಕೆಯೋ ದೇವಕನ್ನಿಕೆ ಎಂತದೋ ಅದಂಡ ರೂಪವಾಯ್ತು ನಂಗಡ ಪತ್ತಾಕಲಿ ಇಂದು ಆ ನಾಗಂಡ ಸ್ವರೂಪ ಉಂಡು ಅನ್ನುವಂದು ಕೇಟಿತುಳು ಇದಂಗ ಉದಾಹರಣೆ ಆಯ್ತು ಇಂದು ಆ ಕೊಳತಲು ಕೊಡವ ಕುಂದು ಕಾಕುವ ಕೊಡವ ಪಾರೆ ಅಂತ ಕಾಕುವ ಅಲ್ಲಿ ಮಳೆ ಆಗತ್ತ ಪೋಚಂಗೆ ಆ ಭಾಗತುള്ള ಜನ ಪೋಯ್ತು ಉಂಡಿತು ಕೈ ಕತ್ತಿತ್ತು ಅದು ಆ ಕೊಳತನ ಗಲೀಜು ಮಾಡಿತು ಬಂತು ವಾಪಸ್ ಬಪ್ಪಗ ಮಳೆ ಆಪ ಅನ್ನೋರ್ ಪ್ರತೀತಿ ಇಕ್ಕೋಲು ಉಂಡು ಅದನ್ನ ಮಾಡಿರುಂಡು ಅದಂಗ್ ಬುಂಚುಂಡೆಂಗೆ ಅಲ್ಲಿ ಕುಡಿಯ ಜನಾಂಗ ಉಂಟು ಪೂಮಾಲೆ ಕುಡಿಯಂಗ ತೇಮಾಲೆ ಕುಡಿಯಂಗ ಆ ಕುಡಿಯಂಗ ಇಂದು ಈ ಪಾಟನ್ನ ಪಾಡೋದುಂಡು ಸೊ ಇದೆಲ್ಲವೂ ಏದು ಕುಡಿಸಿ ಕೊಡವ ಎನ್ನನೆ ನಾಗಕನ್ನಿಕೇನ ಮಂಗಲಾಚಿ ಅಕ್ಕ ದೇವಕ್ಕೆ ಸಂಬಂಧಪಟ್ಟದ್ದು ಅನ್ನುವಂಡ ವಿಚಾರ. ಅಲ್ಲ ಈಗ ಕೊಡವ ದಾವಳ ಇಲ್ಲ ದಾವಳ ಒತ್ತವಲೆ ನೆಕ್ಕೆಂಗನ್ನದುಂಡ ದಾರ ತಿವದ್ ನಡೀತೈಕ ಕೊಡವ ಧರ್ಮ ದಾವಳ ಒತ್ತವಲೆ ದ್ಯಾವ ಇಲ್ಲ ನಂಗೆ ಕೇಳೋದುಂಡ ಅಲ್ಲ ನಾಗೀಗ ಫಸ್ಟ್ ಕೊಡವ ಧರ್ಮವೇ ಅಸ್ತಿತ್ವ ಇಲ್ಲದ ಪಿನ್ಯ ಆ ಧರ್ಮಕ್ಕೆ ಕಾನೂನು ಕಾಯ್ದೆ ಕಟ್ಟಳೆ ಮಾಡ್ನವುದಾರು ಏದು ಧರ್ಮಕ್ಕೂ ಕಾನೂನು ಕಟ್ಟಳೆ ಮಾಡ್ನವುದಾರು ಈಗ ಹಿಂದೂ ಧರ್ಮಕ್ಕೂ ಕಾನೂನು ಕಟ್ಟಳೆ ಮಾಡ್ನ ಹೆಂಗದಾರು ಹಿಂದೂ ಧರ್ಮಕ್ಕೆ ನಂಗಡ ಭಾರತದ ಸಂವಿಧಾನದಲ್ಲಿ ಎಲ್ಲ ಉಂಡು ಭಾರತ ಸಂವಿಧಾನ ಮುಸಲ್ಮಾನ್ക്ക് ഖുറാൻ ഉണ്ട് അതാവണ്ട ഹിന്ദു ധർമ്മക്ക് ഭഗവത്ഗീത ഉണ്ട് അതന്നെ ಕ್ರಿಶ್ಚಿಯನ್ക്ക് ಬೈಬಲ್ ಉಂಡು ಅದನ್ನೇ ಇದೆಲ್ಲವೂ ಹೊರರ ಧರ್ಮಕ್ಕೆ ಅದನ್ನ ಕಾನೂನು ಕಟ್ಟಳೆನ ಮಾಡಿತ್ರಿ ಇಂಕೆ ಆನಂತ ಗುರು ಉಂಡು ಈಗ ಮೊಹಮ್ಮದ್ ಪೈಗಂಬರು ಮುಸಲ್ಮಾನ್ ಕಾಚೆಂಗೆ ಈ ಜೀಸಸ್ ಕ್ರೈಸ್ಟ್ ಈ ಇದನ್ ಕ್ರೈಸ್ಟ್ ಧರ್ಮ ಕಾಚೆಂಗೆ ಸಿಖೋಕ್ ಗುರುನಾನಕ್ ಉಂಡು ಜೈನ್ക്ക് ಮಹಾವೀರ ಉಂಡು ಅನ್ನನೆ ಎಲ್ಲ ಧರ್ಮಕ್ಕೂ ಇಂಗಡ ಧರ್ಮ ಗುರು ಹಿಂದೂ ಸನಾತನ ಧರ್ಮത്തിൽ ಪಕ್ಕ 108 ದೇವಳ ಆರಾಧನೆ ಮಾಡೋಕೆ ಇಂಗಡ ಪದ್ಧತಿ ಬೇಕು ಕೊಡವ ಇಲ್ಲಿ ಬಂತಿ ಪಕ್ಕ ಕಾವೇರಮ್ಮನ ಆರಾಧನೆ ಮಾಡಿಸಿ ಹಿಂಗ ಸನಾತನ ಧರ್ಮದಲ್ಲಿ ಹಿಂದೂ ಕೊಡವಕ್ಕೂ ಗುರು ಉಂಡು ನಿಂಗಡ ಈ ಅಭಿಪ್ರಾಯತ್ನ ನಾನು ಒತ್ತೋಲೆ ಗುರು ಅಂದಿದ್ದಾರೆ ಕೊಡವಕ್ಕೂ ನಂಗಡ ಮೂಲ ಪುರುಷ ನಂಗಡ ಮೂಲ ಕಾರಣ ನಂಗಡ ಒಕ್ಕ ಕಾರಣ ನಂಗಡ ಆದಿ ಕಾರಣ ನಂಗಡ ಆದಿ ತಲೆ ಕಾರಣ ನಂಗಡ ಮೂಲ ಪುರುಷ ನಂಗಡ ಗುರು ಆ ಮೂಲ ಪುರುಷಂಡ ಮೇಲುಗಿಕ ನಂಗಡಲ್ಲಿ ಎಲ್ಲ ಕಾರಣ ಬಪ್ಪಲ್ಲ ಆ ಕಾರಣ ಕಾಲಕೊಮ್ಮ ನಂಗಡಲ್ಲಿ ಬೈತೂರ್ ಪೋಯ್ತು ಅನುವಾದ ಅರ್ಥ ಬಪ್ಪಾಗ ಇಡೀ ಕೊಡಗರ ಎಲ್ಲ ದೇವಾನ್ ದೇವತೆ ಅಲ್ಲಿ ಬಂದಿತ್ತು ಬೈತೂರ್ ಹಚ್ಚನ ಅನುವಾದ ಅರ್ಥ ಬಪ್ಪಕ್ಕ ಬೈತೂರ್ ಹಚ್ಚದಾರು ಶಿವ ಅಲ್ಲಿ ಅಂತ ಆರಾಧನೆ ಮೂರ್ತಿ ಪೂಜೆ ಶಿವ ಉಳ್ಳಲ್ಲಿ ಎಲ್ಲಿ ಆದಿ ಶಿವಂಡ ಆದಿಸ್ಥಾನ ಉಳ್ಳಲ್ಲೆಲ್ಲ ಎಲ್ಲಿ ಮೂರ್ತಿ ಪೂಜೆ ಉಳ್ಳ ಮೂರ್ತಿ ಪೂಜೆ ಮಾಡೋಕಾಗ ನಾನು ಅನ್ನೋದಲ್ಲ ಈಗ ಆಚಿ ಬೈತೂರು ನಾನು ಬೈತೂರು ದೇವಸ್ಥಾನ ಹತ್ರ ಮೂರ್ತಿನ ನೋಟಿಕ್ಲೆ ಹಂಗಾಯ್ತು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ ಬಪ್ಲೆ ನಾನು ಇದನ್ನ ನಿಂಗಳ ಮೊನ್ನೆ ನಿಂಗಳ ಕೂಡ ಬರೋಕಲು ಇದೇ ವಿಚಾರ ನಡೀತಿಂಜ ಮಲೆ ತಿರಿಕೆಗೆ ಬೋಕ ಮಲೆ ತಿರಿಕೆಯಲ್ಲಿ ಮೂರ್ತಿ ಉಂಡಾ ನಾನು ಪೋಯ್ತಿಲ್ಲ ಅಲ್ಲಿಗೆ ಆಚಿ ಮಕ್ಕಿ ಸಾರ್ತಾ ಹೋಗ್ಬೋಕ ಅಲ್ಲಿಗೂ ಪೋಯ್ತಿಲ್ಲ ನಾನು ಮಕ್ಕಿ ಸಾರ್ತಾ ಹೋಗ್ಬೋಯ್ತಿಲ್ಲ ಈಗೂ ತಪ್ಪಂಗ್ ಪೋಯ್ರಾ ಪೋಯ್ ಈಗ ತಪ್ಪಂಗ್ ಪಲಾಕ್ 5:30 ಗಂಟೆಗೆ ಅವ್ರ ಪೂಜೆ ಅಪ್ಪ ಆದ್ಯ ಮಾಮಂಗಳಾರತಿ ಅಕ್ಕ ಪೂಜೆ ಮಾಡುವ ಎಂದಂಗ ಏದಂಗ ಅಲ್ಲ ಅಲ್ಲಿ ಒಳಗ್ ಬಿಟ್ಟಿತ್ತಿಲ್ಲ ಅಲ್ಲಿ ಪರಮೇಲೆ ಕಾಂಬ ಪಲಾಕ್ 5:30 ಗಂಟೆ 5:30 ಟೈಮ್ ನಂಗೆ ಪೋಯ್ತ ನಂಗೆ ತುಲಾಭಾರ ಮಾಡಕ್ ಅಲ್ಲಿ ಒಳಂಜಿತಿ ಇಂಜಿ ನಾನು ಅಷ್ಟಕ್ಕೆ ಅಬ್ಸರ್ವ್ ಮಾಡಿತಿಲ್ಲ ಅಲ್ಲಿ ಪೂಜೆ ಮಾಡೋದು ಅವ್ರು ಉರ್ಟು ಕಲ್ಲು ಅಲ್ಲ ನಂಗ ಈಗ ಸದ್ಯಕ್ಕೆ ಇಗ್ಗು ತಪ್ಪ ಅನ್ನೋ ಬಗ್ಗೆ ತಕ್ಪರ್ ಗೊತ್ತಿಲ್ಲ ತೋರಿಸಿದ್ನ ತಕ್ಪರ್ ಬಂದಿಲ್ಲ ಅದೇ ನಂಗೆ ಅಲ್ಲಿ ಮೂರ್ತಿ ಪೂಜೆ ನಾನು ಮೂರ್ತಿ ಪೂಜೆ ತಪ್ಪು ಸರಿ ಅನ್ನೋ ವಾದ ನಡೆದಲ್ಲ ಮೂರ್ತಿ ಪೂಜೆ ನಂಗಡ ದ್ಯಾವ ನಂಗಡ ಕಲ್ಪನೆಗೆ ಬಂದಂತದ್ದು ನಂಗೆ ದಾರೋ ದ್ಯಾವನನ್ನ ಇನ್ನನೇ ಪೂಜೆ ಮಾಡೋದು ಏಳು ದ್ಯಾವಳು ಅಣಿತಿಲ್ಲ ನಾನು ಇದೇ ರೂಪದಲ್ಲೂ ಪೂಜೆ ಮಾಡು ಇದೇ ಆಕಾರದಲ್ಲೂ ಪೂಜೆ ಮಾಡು ದಾರು ಅಣಿತಿಲ್ಲ ಅಲ್ಲ ನಂಗಡ ಭಾವನೆ ನಂಗಡ ಶಕ್ತಿ ಈಗ ಶಕ್ತಿ ಉಳ್ಳ ಹಿಂಗ ಪೊನ್ನೂರ ಮೂಡು ಮಾಡಿತು ದಾವ ಕುಟ್ಟುವ ಶಕ್ತಿ ಇಲ್ಲದ ಹಿಂಗ ಮಣ್ಣರ ಮೂಡು ಮಾಡಿತು ದಾವ ಕುಟ್ಟಿತು ಪೂಜೆ ಮಾಡೋದು ಉಂಟು ಹಿಂಗಡ ಕಲ್ಪನೆಗೆ ಬಿಟ್ಟ ವಿಚಾರ ಈಗ ದ್ಯಾವಡ ರೂಪತನ ಒತ್ತಂಡು ನಂಗೆ ಧರ್ಮತನ ನಿರ್ಧಾರ ಮಾಡೋ ಕೈಲೆ ಅಲ್ಲ ஒரு ಪರಂಪರೆ ದಂಡು ಪರಂಪರೆ ಸಹೋದರ ಪರಂಪರೆ ಹಿಂದೂಯಿಗೂ ಕೊಡವಯಿಗೂ ಅದು ಸಹೋದರ ಪರಂಪರೆ ಇದನ್ನ ಅರ್ಥ ಎಂತ ಅಂಚಂಗೆ ಈಗ ನಾಣ್ಣ ಮಾದರಿ ಕೋಳಿಯು ಮೊಟ್ಟೆಯು ಎಂತ ಅದನ್ನ ಪ್ರಕಾರ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮದರೊಳ್ಳು ಕೊಡವಳು ಮಿಂಗಲ ಸನಾತನ ಧರ್ಮ ಹಿಂದೂ ಧರ್ಮವೇ ಅಲ್ಲ ಹಿಂದೂ ಧರ್ಮವೇ ಬೇರೆ ಸನಾತನ ಅನ್ನೋದು ಈ ಅದಂಡ ವ್ಯಾಖ್ಯಾನ ನಂಗ ಅದಂಡ ವ್ಯಾಖ್ಯಾನ ಇದ್ ಮಾಡೋದ್ ಬೇಡ ನಂಗಡ ಟೈಮು ಇದಪ್ಪ ನಂಗೆ ನೆಕ್ಸ್ಟ್ ಈಗ ಹಿಂದೂ ಅಂಡ್ ಕೊಡವ ಇದನ್ನ ಬಗ್ಗೆ ತಾತ್ಪರ್ಯನ ಹಕ್ಕು
ಅಲ್ಲ ಈಗ ನಂಗೆ ಸನಾತನತನ ಬುಟ್ಟಿದ್ದು ಹಿಂದೂ ಕೊಡವನ ಬಗ್ಗೆ ತಕ್ಕೋರಿಕೆ ಕೈಯಿಲ್ಲ. ಸನಾತನ ಅನ್ನೋದೇ ಬೇರು ನಂಗಡ. ಆ ಸನಾತನರ ಒಳಲು ಎಲ್ಲವೂ ಬಪ್ಪದು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಕ್ರೈಸ್ತ ಎಲ್ಲ ಬಪ್ಪದ ಅಂಡ್ ಒಳ್ಳೇನೆ. ಅಚ್ಚಾ ಸನಾತನತನ ದಾರು ಬಿಡೋಕೆ ಇಲ್ಲ, ಅದನ್ನ ದಾರು ಒತ್ತವತ್ತನ್ನು ಇಪ್ಪಕೆ ಇಲ್ಲ. ಇಂದು ನಂಗಕ್ ಮಕ್ಕಾ ಮದೀನತುಲು ಆದಿ ಪೂಜೆ ಎಂತಂಗ ಆಪ ಅಂದ್ ಗೊತ್ತುಂಡು, ಜೆರೂಸಲೇಮುಲು ಆದಿ ಪೂಜೆ ಎಂತಂಗ ಆಪ ಅಂದ್ ಗೊತ್ತುಂಡು, ಕೊಡವಡಲ್ಲಿಯೂ ಆದಿ ಪೂಜೆ ಎಂತಂಗ ಆಪ ಅಂದ್ ಗೊತ್ತುಂಡು, ಹಿಂದೂಡಲ್ಲಿಯೂ ಆದಿ ಪೂಜೆ ಎಂತಂಗ ಆಪ ಅನ್ನೋದು ಗೊತ್ತುಂಡು. ಎಲ್ಲವೂ ಕೂಡಿ ಪ್ರಕೃತಿ ಆಧಾರತ್ರ ಮೇಲೆ, ಸನಾತನತರ ಆಧಾರತ್ರ ಮೇಲೆ ಬಂದು ಹಂಗ ಪ್ರಭಾವಕ್ಕೊಳಗಾಯ್ತು. ಹಿಂಗ ಬೇರೆ ಬೇರೆ ವ್ಯಕ್ತಿಗಳ ಅಥವಾ ಶಕ್ತಿಗಳ ಪೂಜೆ ಮಾಡಿ ಬಾತು ಅಲ್ಲ. ಈಗ ಪೂಜೆರ ವಿಚಾರನ ಅವ್ರು ಬರೀಬೇಕಲ್ಲ. ಈಗ ನಂಗೆ ಕೊಡವ ஒரு ಪ್ರತ್ಯೇಕವಾದಂತ ಪರಂಪರೆನ ನಂಗೆ ಪ್ರತಿ ஒரு ಧಾರ್ಮಿಕ ಪರಂಪರೆ, ಧರ್ಮ ಅನ್ನೋದು ಧಾರ್ಮಿಕ ಪರಂಪರೆ ಅಂತ ನಂಗಳ ಆಚರಣೆಗೆ ಒಪ್ಪಂತದ್ದು. ಈ ಆಚರಣೆನ ನಂಗೆ ಪ್ರತ್ಯೇಕವಾಯ್ತು ಮಾಡಿ ಪೋಚಂಗಿ ನಾನು ನಿಂಗಳ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷನ ಕೊಟ್ಟಂಡುಳ್ಳ ನಿಂಗಾಪ ತೊಂದರೆ ಅಂತ ನೋಡಿ. ನನಗೆ ಫಸ್ಟ್ ಕೇಪ ಇಕ್ಕಕತ್ತನೆ ಆಡಳಿತ ಮಾಡಿನಂಥದ್ದು ಅದು 70 ಕಾಲ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಕ್ಕೂ 20 ಕಾಲ ಬಿಜೆಪಿ ಸರ್ಕಾರ ಮಾಡಿದ್ದಕ್ಕೂ ಅಚ್ಚಾ ಈ ಇಚ್ಚಕ್ಕೂ ಕೊಡವಕ್ಕೂ ನಾನು ಓಪನ್ ಆಯ್ತನ್ನೇಳ ಅನ್ಯಾಯನೇ ಮಾಡಿ ಒಂದು ಬಿಜೆಪಿ ಸರ್ಕಾರವು ಅನ್ಯಾಯ ಮಾಡಿತ್ತು ಅನ್ನೋ ನೋಡಿರಾ. ಬಿಜೆಪಿ ಸರ್ಕಾರನು ಅನ್ಯಾಯ ಮಾಡಿತ್ತು ಅನ್ನೋದನ್ನ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷನಾಯ್ತು ಅವ್ರ ಬಿಜೆಪಿ ಮುಖಂಡ ಆಯ್ತು ಒತ್ತಂಡುಳಿರ ಅದನ್ನ ಎಲ್ಲ ಆಡಳಿತ ಮಾಡಿದಂತ ಸರ್ಕಾರ ಅಧಿಕಾರಕ್ಕೆ ಬಪ್ಪಕ ಬಯ್ಯ ಇದು ಡೆಮೋಕ್ರಸಿ ಅಂತಂಗೆ ಹೆಡ್ ಕೌಂಟ್ ಏದು ಜಾತಿರ ಜನ ಜಾಸ್ತಿ ಆಯ್ಕೆ ಆಯ್ತು ಬಪ್ಪ ಹಿಂಗಡ ಪರವೇ ಸರ್ಕಾರ ನಡ್ಪಂತದ್ದು. ಕರ್ನಾಟಕದ ಏದು ಪ್ರಭಾವಿ ಜನಾಂಗ ಅಧಿಕಾರತ್ಲಿಪ್ಪ ಹಿಂಗಡದೇ ನಡ್ಪಂತದ್ದು ಇದು ಮಾಮೂಲು. ചെറിയ ജനാംഗത്തിന് ബാപ്പ ಈಗ ಉದಾಹರಣೆಗೆ ನಾನು ಕೋಪ ಕರ್ನಾಟಕದಲ್ಲಿ ಉಳ್ಳಂತ ಸರ್ಕಾರದಲ್ಲಿ ಕೊಡಗರ ಉಸ್ತುವಾರಿ ಮಂತ್ರಿ ಆಯ್ತು ಬಿಜೆಪಿಲಿಂಜು ಈಗ ಅಪ್ಪಚ್ಚು ರಂಜನ್ ಕೋರು ಚೆರಿಯ ಅವಧಿಲಿ ಕಿಟ್ಟಿತಿಕ್ಕು ಬಿಟ್ಟತೆಂಗೆ ಕಾಂಗ್ರೆಸ್ಲಿಂಜು ಕೊಡ್ತಿತ್ತಿಲ್ಲ ಬಿಜೆಪಿಲಿಂಜು ಕೊಡ್ತಿತ್ತಿಲ್ಲ ಏನಂಗೆ ನಂಗಡ ಶಕ್ತಿ ಇಲ್ಲ ಅಲ್ಲಿ ಅಲ್ಲ ಈಗ ಕೊಡಗಲು ಅಕ್ಕ ಬಿಜೆಪಿನ ಕೊಡವಂಗ ವಿಪರೀತವಾಯ್ತು ರಚ ಕಾಲ ಕಾಂಗ್ರೆಸ್ ನಿಂತು 74-75 ಕಾಲಮಾನದಲ್ಲೂ ಬಿಜೆಪಿ ಜನಸಂಘ ಪ್ರಭಾವ ಬಪ್ಪಕಿಂಜ ಮಿಂಜ ಕಾಂಗ್ರೆಸ್ ಕೂಡ ಕೊಡವಂಗ ಇಂಜತ್ತು ನೋಡುವ ಅದಾನದು ಬಿಜೆಪಿ ಅವರು ರಾಷ್ಟ್ರೀಯವಾದ ಪಕ್ಷವಾಯ್ತು. ರಾಷ್ಟ್ರೀಯವಾದ ಚಿಂತನೆ ರಡಿಲು ಬಪ್ಪಕ ಕೊಡವ ಎಲ್ಲರೂ ಕೂಡ ರಾಷ್ಟ್ರಭಕ್ತಂಗ ಅನ್ನೋದನ್ನ ಈ ಮಿಂಜಂಜನು ಕಾಟೇನ್ ಬಂದಂಗ ಅದು ಭರತ ಕಂಡ ಚಪ್ಪನಾರ ದೇಶ ಅಲ್ಲ ಅದು 30 ದಂಡು ಕುರಿ ಟಿಪ್ಪು ಈ ಕೊಡಗರ ಮೇಲೆ ದಂಡೆತ್ತಿ ಬಂತು ಬುಡ ತಿಪ್ಪಗಲೆ ಹಂಗೆ ಇಂದು ನಾಳೆಯೂ ಮಿಂಜಕ್ಕೂ ಅವು ದೇಶಾಭಿಮಾನಿಯ ಬ್ರಿಟಿಷ್ ಕರಂಗ ಬಂತು ಇಲ್ಲಿ ಆಡಳಿತ ಮಾಡೋಕೊಳ್ಳು ದೇಶಾಭಿಮಾನಿ ಅದಂಗಿಂಜ ಲಿಂಗಾಯತ ರಾಜ್ಯಾಂಗ ಅಥವಾ ಬೇರೆ ರಾಜ್ಯಾಂಗ ಇಲ್ಲಿ ಆಳ್ವಿಕೆ ಮಾಡೋಕ್ಕಳು ಕೂಡ ಹಿಂಗ ಆಳುನ ರಾಜ್ಯಾಂಗಕ್ಕೆ ಒಬಿಡಿಯಂಟ್ ಆಯ್ತು ಅಥವಾ ಒತ್ತಿತ್ತು ಧರ್ಮ ರಕ್ಷಣೆಲು ದೇಶ ರಕ್ಷಣೆಗೆ ನಿಂದ ಹಿಂಗ ಕೊಡುವಂಗ ಅಥವಾ ಅದೇ ಪ್ರಕಾರ ರಾಷ್ಟ್ರ ರಕ್ಷಣೆ ಮಾಡುವ ರಾಷ್ಟ್ರ ನಿರ್ಮಾಣ ಮಾಡುವ ಅಖಂಡ ಭಾರತ ನಿರ್ಮಾಣ ಮಾಡುವ ಅಣೆಂಡು ಬಂದಂತ ಬಿಜೆಪಿ ಅಥವಾ ಸಂಘ ಪರಿವಾರ ಅಥವಾ ಜನಸಂಘ ಇದಂಡ ಬಯ್ಯ ಕೊಡವ ಮಾಸಾಯಿ ಪೋಪ ಇಂಗಕ್ಕೆ ಈ ಬಿಜೆಪಿಂಜ ಕೊಡವಕ್ಕೆ ಕಿಟ್ಟುന്നത് ಎಂತ ಅಲ್ಲ ನಾನೀಗ ಅಕ್ಕಲೆಣ್ಣೆಯಲ್ಲ 70 ಕಾಲ ಆಡಳಿತ ಮಾಡಿನ ಕಾಂಗ್ರೆಸ್ ಇಂಜು ಕಿಟ್ಟಿತ್ತಿಲ್ಲ 20 ಕಾಲ ಆಡಳಿತ ಮಾಡಿನ ಬಿಜೆಪಿ ಇಂಜು ಕಿಟ್ಟಿತ್ತಿಲ್ಲ ಅದಂಗೆ ಸರ್ಕಾರನ ಹೊರತುಪಡಿಸಿದಾನ. ಈಗ ನಾನು ಫೀಲ್ಡ್ ಮಾರ್ಷಲ್ ಕಾರ್ಯಪತಿಮೆಯ ಫೋರಮ್ರ ವೈಸ್ ಪ್ರೆಸಿಡೆಂಟ್ ಆಯ್ತು. ಮಡಿಕೇರಿಲಿ ತಿಮ್ಮೆಯಂಡ ಜನರಲ್ ತಿಮ್ಮೆಯಂಡ ಮ್ಯೂಸಿಯಂ ಮಾಡೋಕೆ ಹೆಚ್ಚ ಕಷ್ಟ ಆಯ್ತು. ಗೋಣಿಕೊಪ್ಪದಲ್ಲಿ ದಂಡು ಜೋಡಿ ಪ್ರತಿಮೆನ ಮಾಡೋಕೆ ಹೆಚ್ಚ ಕಷ್ಟ ಆಯ್ತು. ಅದಂಗೆ ಎಂತೆಲ್ಲ ಆಯ್ತು ನಾಲ್ಕು ಗೊತ್ತುಂಡು. ಈಗ ದಿವಂಗತ ಅಧ್ಯಕ್ಷ ಚತ್ತು ಹೋಯ್ತು ಕನ್ವೀನರ್ ಆಯ್ತು ಬಿದ್ದಣ್ಣ ನಂಜಪ್ಪಂಕಲ್ ಉಂಡು ಮೇಜರ್ ನಂದಂಕಲ್ ಉಂಡು ನಂಗಡ ಕಮಿಟಿಕಾರ ಉಂಡು ನಂಗಕ್ಕೆಲ್ಲರಿಗೂ ಗೊತ್ತುಂಡು ಇದರ ವಿಷಯ. ಅನ್ನನೇ ಈಗ ಮಾಡದನ್ನ ಪಟ್ಟಿ ಮಾಡೋಕೆ ಅನ್ನನೆಂಡು ಕಾಂಗ್ರೆಸ್ ಬಪ್ಪಕ ಒಂದು ಕೊಡವಕ್ ಮಾಡಿತೇಲೆ ಅಂದಲ್ಲ ಕೊಡವಕ್ ಈಗ ಈ ಕೊಡವಕ್ ಬರೀ ಕೊಡವಕ್ ಎಂತ ಕೆಲಸ ಕೊಡ್ತೀಯೇ ಅದು ಮಾತ್ರ ಅಲ್ಲ ಈ ಕೊಡಗರ ರಸ್ತೆ ಇಕ್ಕು ನೀರಿಕ್ಕು ಬಾರೆ ಡೆವಲಪ್ಮೆಂಟ್ ಇಕ್ಕು ರಸ್ತೆ ನೀರು ಮೂಲಭೂತ ಸೌಕರ್ಯ ಅನ್ನೋದಕ್ಕೆ ಎಲ್ಲ ಧರ್ಮ ಎಲ್ಲ ಜನಾಂಗಕಾರಕ್ಕೂ ಕೂಡ ಅದು ಬರೀ ಕೊಡವಕ್ ಅನ್ನೋದಕ್ಕಿಲ್ಲ. ನಂಗೆ ಬರೀ ಕೊಡವ ಪ್ಲಸ್ ಈ ಧಾರ್ಮಿಕ ವಿಚಾರಕ್ಕೆ ಬಂದ ವಿಚಾರத்துல ಮಾತ್ರ ತಕ್ಪರ್ಯನ. ಈಗ ನಾಲ್ಕು ಇನ್ನೊಂದು ಪ್ರಶ್ನೆ ನಿಂಗಳ ಕೇಪ
కొడవకు ఎంత బూండుందన్నది ఒక మూలభూత ప్రశ్ನೆ. ನಾನು ಈಗ ಏನಂಗೆ ಇದು ಉದ್ಭವ ಆಯಂಡಿ ಅಂಚೆ ನಾನು ಇಕ್ಕ ಮೊನ್ಯಾಂದು ಈ ಘಟನೆ ನಡೆದ ಪಿಂಜಿ ನಾಡ ಮನ್ಸಿಗೆ ಬಂದಿ ಅಂಚೆಂಗೆ ಇಕ ದಿನೇಶ್ ಬೈಟ್ ಬುದ್ಧಂಡಿಪ್ಪ ಅವನ್ ಫಲ ಕದ್ದದು ఏదో ಒಂದು ಜ್ಞಾನಬಪ್ಪ. ಉದಾಹರಣೆಗೆ ನಂಗಕ್ಕೆಂತೋ ಒಂದು ಬೂಂಡು ನಾನು ಪಿತ್ಯಾನ್ ಫಲಕ ஒரு ಪ್ರೆಸ್ ಸ್ಟೇಟ್ಮೆಂಟ್ ஒரு 14 ಕೂಟಿ ಬಪ್ಪೋ ஒரு ಎಂಪಿನ ಕಾಂಬೋ ஒரு ಎಮ್ಎಲ್ಎ ಕಾಂಬೋ ಅದು ಕೊಡವಡ ಸಮಸ್ಯೆಯಾ? ಎಲ್ಲ ಕೊಡವಡ ಸಮಸ್ಯೆಯಾ? ಬಟ್ ಕೊಡವ ಎಂತ ಅಂಚೆ ಅವ ಎಂತೋ ಮಾಡಿಯನುಂಡಲ್ಲ ಅವ್ನ್ ಬೆಂಬಲ ಕೊಡ್ಕ, ಇನ್ಯಾಪೋ ಎಂತೋ ಮಾಡಿಯನುಂಡಲ್ಲ ಅವ್ನ್ ಬೆಂಬಲ ಕೊಡ್ಕ. ಇದು நடந்து ಬಂದಣಿಂಜೆ ಆಚೆಂಗೆ ಕೊಡವಕ್ಕಾಯ್ತು ಸುಮಾರು ಕಾಲ ತೊಟ್ಟು ಗ್ರೌಂಡ್ ಲೆವೆಲ್ ಈಕೆ ಎಸ್ಟಿ ಸ್ಟೇಟಸ್ಗೂ ಕೂಟ್ರೋನು ఉందండి ಎನ್ಯು ನಾಚಪಣ್ಣ ಪ್ರಯತ್ನ ಪಟ್ಟುಂಡು. ಅದು 100% ಸತ್ಯವಾನಂತ ಕೆಲಸ. ನಾನು ಅದರಲ್ಲಿ ಭಾಗವಹಿಸಿದ್ದೆ. ನಾಡ ಪಾರ್ಟ್ ಆಫ್ ದ ಸರ್ಕಾರದ ಜೊತೆಯಲ್ಲಿ ಎಂತ ಕೆಲಸ ಮಾಡೋಂಡು ಅದನ್ನ ನಾಡ ಇತಿಮಿತಿಲಿ ನಾನು ಅಂದು ಮಾಡಿಸಿದ್ದೆ. ಅದನ್ನ ಬಗ್ಗೆ ಅದರಲ್ಲಿ ಪ್ರಯೋಜನ ಆಯ್ತಿಕ್ಕಿಲ್ಲ ನಾ ಗೊತ್ತಿಲ್ಲ. ಆಸ್ ಎ ஒரு ಜವಾಬ್ದಾರಿತ ಸ್ಥಾನತುಳ್ಳೋ ನಾನು ಮಾಡಿ ಅನ್ನನೆ ನಾಳೆ ಇನ್ಯಾವನೋ ಒಬ್ಬ ಅವ್ ಬೈಟ್ ಬುದ್ಧನಿದ್ ಫಲಕೋರ ವಿಷಯ ಜ್ಞಾನ ಬತ್ತು ಅದಂಗ ஒரு ಪೇಪರ್ ಸ್ಟೇಟ್ಮೆಂಟ್ ಕೊಡ್ತು ಅದು ಕೊಡವಡ ಸಮಸ್ಯೆಯಾ? ಎಲ್ಲ ಜನರ ಸಮಸ್ಯೆ ಅಲ್ಲ ಅದು. ಅಲ್ಲ ಈಗ ಎಲ್ಲ ಕೊಡವಕ್ಕೂ ಅನ್ವಯ ಆಪದ ಹಚ್ಚೆ ನಂಗೆ ಎಲ್ಲ ಜನರ ಸಮಸ್ಯೆ ಆಪಲ್ಲ ಎಲ್ಲ ಕೊಡವಡ ಜನಕ್ಕೆ ಅನ್ವಯ ಆಪ ಅಂತ ದಾರ್ ತೀರ್ಮಾನ ಮಾಡವು. ಅಲ್ಲ ಈಗ ನಾನೇ ಏದೋ ಒಂದು ವಿಚಾರಕ್ಕೆ ನಡ್ತಂಡ ಎಲ್ಲ ಕೊಡವಕ್ಕ ಅನ್ವಯ ಆಪ ಅಂದ್ ಈಗ ಎಷ್ಟಿನೇ ಇಡ್ತಾವನ ಎಸ್ ಟಿ ಸ್ಟೇಟಸ್ ಆಯ್ತು ಸುಮಾರು 20-22 ಕಾಲ ನಾಚಪಡ ಬರೀ ಎಸ್ ಟಿ ಸ್ಟೇಟಸ್ ಬಾರೆ ಹೋರಾಟದ ಬಿಡಿ. ಅದು ನಾನು ಈಗ ಅದು ನಿಂಗಕ್ಕೆ ಸಹಮತ ಉಂಡು. ಅದೇ ಎಸ್ ಟಿ ಸ್ಟೇಟಸ್ ನಂಗಕ್ಕೆ ಬಾಂಡ್ ಆಣೆಂಡು ಎಸ್ ಟಿ ಸ್ಟೇಟಸ್ ಕೊಡಪ ಕೈ ಆಣೆ ಬಾರಿ ಜನ ಉಂಡು 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 ಐಂಗಳೋ ಕನ್ವಿನ್ಸ್ ಇದು ಕೂಡ ಅವರ ಸಮಸ್ಯೆ ಅಲ್ಲ ಅಂದ್ರೆ ಅಕ್ಕು ಇಲ್ಲ ಎಣ್ಣಿಲ್ಲ ಎಲ್ಲಾರನ್ನ ಕನ್ವಿನ್ಸ್ ಮಾಡಿತ್ತು ಒಕ್ಕಚೆ ಮಾಡಿತ್ತು ಎಡ್ತ ಪೋಚಂಗೆ ಅದು ஒரு ಹೋರಾಟಾಪು. ಅದು ಬಿಟ್ಟಿತ್ತು ನೀಡ ಮೇಲೆ ಹೇರಿಕೆ ಮಾಡಿತ್ತು ಈ ಬಲಾತ್ಕಾರತ್ತು ಒಪ್ಪುಚಿಟ್ಟಂಡು ಇದು ಕೊಡವಡ ಸಮಸ್ಯೆ ಅಲ್ಲ. ಈಗ ಉದಾಹರಣೆಗೆ ಕೊಡವ ಡೆವಲಪ್ಮೆಂಟ್ ಬೋರ್ಡ್ ಕೊಡವ ಡೆವಲಪ್ಮೆಂಟ್ ಬೋರ್ಡ್ ஒரு ಹೋರಾಟ ಮಾಡಿಸಿ ಬಿಜೆಪಿ ಸರ್ಕಾರ ಅದನ್ನ ಅನುಮೋದನೆ ಕೊಡ್ತತಿ. ಈಗ ಹಿಂದೆ ಎಲ್ಲಿಗೆ ಪೋಚಿ ಅಧಿಕ ಈಗ ಅಲ್ಲ ರಾಜಕೀಯ ವಿಚಾರ ಅದು ತಕ್ಪರಿಯನ್ನ ಈಗ ಡೆವಲಪ್ಮೆಂಟ್ ಬೋರ್ಡ್ ಓವರ್ ವಿಚಾರ ಕ್ಲಿಯರ್ ಮಾಡಿ ನಿಂಗೆ ಅರ್ಥಂಗ್ ಅದೊಂದು ವಿಚಾರ ಕ್ಲಿಯರ್ ಮಾಡ್ರಿ ನಂಗೆ ಬಾರೆ ವಿಚಾರಕ್ಕೆ ಹೋಗ ನಂಗಡ ವಿಚಾರ ನಂಗಡ ಇಂದ ಚರ್ಚಾ ವಿಚಾರ ಬಾರೆ ಬಟ್ಟೆಗೆ ಹೋಗೋದು ಬಾಂಡ ಹಂಗೆ ಡೆವಲಪ್ಮೆಂಟ್ ಬೋರ್ಡ್ ಓವರ್ ವಿಚಾರ ನಡೀವಿ. ಕೊಡವ ಡೆವಲಪ್ಮೆಂಟ್ ಬೋರ್ಡ್ ಆಂಡು ಸುಮಾರು ಎಕ್ಕ ಲಿಂಗಾಯತ್ ಅಥವಾ ಪಿಂಜ ಲೆಕ್ಕ ಒಕ್ಕಲಿಗಂಗಕ್ಕೆ ಡೆವಲಪ್ಮೆಂಟ್ ಬೋರ್ಡ್ ಮಾಡ್ಸಿ ಯಡಿಯೂರಪ್ಪ ಮುಖ್ಯಮಂತ್ರಿ ಪಕ್ಕ ಅಂದು ಮಂಡ್ಯಪಂಡ ಸುನೀಲ್ ಸುಬ್ರಹ್ಮಣ್ಯ ಹಿಂಗ MLC ಆಯ್ತಿಂತು, ಅಪಚು ರಂಜನ ಹಿಂಗ ಶಾಸಕ ಆಯ್ತಿಂತು, ವೀಣಾಚೆ ಹಿಂಗ ಶಾಸಕ ಆಯ್ತಿಂತು, KG ಬೋಪಯ್ಯ ಹಿಂಗ ಶಾಸಕ ಆಯ್ತಿಂತು. ಆ ಸಂದರ್ಭದಲ್ಲಿ ಒಕ್ಕಲಿಗಂಗಕ್ಕೂ ಲಿಂಗಾಯತಂಗ ಸ್ಕೂಡ್ ನನಗೆ ಹೊರಚಕ್ಕೆ ಡೆವಲಪ್ಮೆಂಟ್ ಬೋರ್ಡ್ ಮಾಡುವ ನಾನು ಆ ಟೈಮಲ್ಲಿ ನಾನೇ ಖುದ್ದು ಸುನೀಲ್ ಅಣ್ಣಂಗೆ ಫೋನ್ ಮಾಡ್ವಿ ಅಣ್ಣ ನಂಗೆ ನಂಗಿಲ್ಲ ಹಿಂಗೆ ಬಲ್ಲೆ ಜನಾಂಗಕ್ಕೆಲ್ಲ ಕೊಡ್ತಾ ಉಂಟಲ್ಲ ನಂಗಕ್ಕೆ ನಂಗಿಲ್ಲ ಏನಿಟ್ಟು. ಸೊ ಅಲ್ಲಿಂದ ನಂಗಳು ಶುರು ಮಾಡುವ, ಅಲ್ಲಿಂದ ಬೇರೆ ಸಂಘಟನೆಗಳು ಶುರು ಮಾಡುವ, ಅಲ್ಲಿಂದ ಹೋರಾಟ ಶುರುವಾನಂತದ್ದು. ಅಚ್ಚಾ ಅಲ್ಲಿಂದ ಎಚ್ಚೆಕ್ಕು ಕೂರಿ ನಿಯೋಗ ಪೋಚಿ ಎಚ್ಚೆಕ್ಕು ಮುಖ್ಯಮಂತ್ರಿಗಳ ಮೀಟ್ ಹಚ್ಚಿ ಯಡಿಯೂರಪ್ಪನು ಮೀಟ್ ಹಚ್ಚಿ ಜಗದೀಶ್ ಶೆಟ್ಟರ್ನು ಮೀಟ್ ಹಚ್ಚಿ ಬಸವರಾಜ ಬೊಮ್ಮಾಯಿನು ಮೀಟ್ ಹಚ್ಚಿ ಸದಾನಂದ ಗೌಡನು ಮೀಟ್ ಹಚ್ಚಿ ಹೆಂಗ ಅಧಿಕಾರ ತಿಪ್ಪಕೊಲ್ಲು ಇಲ್ಲ ತಿಪ್ಪಕೊಲ್ಲು ಬೇರೆ ಸಚಿವಗಳನ್ನು ಮೀಟ್ ಹಚ್ಚಿ ಅಕ್ಕಲ್ತ್ರ ಬಿಜೆಪಿ ಅಧಿಕಾರ ಪಕ್ಷತ್ರ ಆಡಳಿತ ಪಕ್ಷತ್ರ ರಾಜ್ಯ ಅಧ್ಯಕ್ಷ ಆಯ್ತು ಇಂಜ ನಳಿನ್ ಕುಮಾರ್ ಕಟೀಲ್ ನಂಗಳನ್ನು ಮೀಟ್ ಹಚ್ಚಿ ಅಚ್ಚಂಗ ಅದೇದು ನಾಳೆ ಮಾಡ್ವಿ ಮಾಡಂಗ ನೆಂಡು ಬಂತು. ಕೊನೆ ಮೂಮೆಂಟ್ ಎಲೆಕ್ಷನ್ ಡಿಕ್ಲೇರ್ ಆಪಕ್ಕೆ 4 ದಿನ ಉಂಡು ಅನ್ನೋಕ ಬಂದ್ರು ಇಲ್ಲಿ ಹಾಕಿ ಮ್ಯಾಚ್ ಅಪಚೆಟ್ಟೋಡ ಹಾಕಿ ಮ್ಯಾಚ್ ಇಲ್ಲಿ ಬಂತು. ಬಸವರಾಜ ಬೊಮ್ಮಾಯಿ ಹೆಂಗೆ ಅನೌನ್ಸ್ ಮಾಡಿ ಪೋಪ ಅಲ್ಲಿಂದ ಪೋಯಿರು ಓವರ್ ಪೇಪರ್ಲು ಆದೇಶ ಮಾಡುವ. ಆ ಆದೇಶಕ್ಕೆ ಪರಿಪೂರ್ಣತೆ ಎಂತ ಅದನ್ನ ನೋಟಿಲ್ಲಿ ಈ ಸರ್ಕಾರ ನಡಪು ಏನಂತಂಗೆ ಆ ಸರ್ಕಾರ ಬಂಧನ ಎಲ್ಲ ನಿಪ್ಚಿಟ್ರು ಅಲ್ಲ. ಈಗ ಅವರು ಡೆವಲಪ್ಮೆಂಟ್ ವರ್ಕ್ ஒரு ರಸ್ತೆಗೆ ಅನುದಾನ ಬಿಡುಗಡೆ ಅಪ್ಪ ಆ ಸರ್ಕಾರ ಅನುಪಿಸಿ ಇನ್ನೊರು ಸರ್ಕಾರ ವ್ಯಕ್ತಿ ಮಾತ್ರ ಚೇಂಜ್ ಅಪ್ಪ ಆದೇಶತನ ಪುನಃ ರಾಜಕೀಯ ಇಚ್ಛಾಶಕ್ತಿ ಅನ್ನೋದಂಗೆ ಅದನ್ನ ಎಡ್ಕೊಂಡು ಮಿಂಜ ಕಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಪ್ಪ ಸರ್ಕಾರ ಜವಾಬ್ದಾರಿ ಜವಾಬ್ದಾರಿ ಎಲ್ಲಿ ಆಪಾಂಚಂಗಿ ಅದು ಒಂದು ಪರಿಪೂರ್ಣ ಅಂತ ಯೋಜನೆಗೆ ವ್ಯವಸ್ಥೆನ ಮಾಡಿತಿ ಪಕ್ಕ ಮಾತ್ರ. ಈ ಸರ್ಕಾರ ಮಾಡುವ ಮಾಡುಲ್ವ ಇಕ್ಕೊಳ್ಳ ಹಿಂಗ ಮಾಡುವ ಮಾಡುಲ್ವಿ ಅನ್ನೋದು ನಾಡವಾದಲ್ಲ ಅಥವಾ ಮಾಡಣಿಂತು
ಮಾಡುಲ್ಲೇ ಅನ್ನೋದು ನಾಡ ಇಕ್ಕ ಕಾಲ ನಾಡಾಭಿಪ್ರಾಯವೂ ಅಲ್ಲ. ಮುಂದಾಚಿ ಇದನ್ನ ಕೇಳ್ಕೊಂಡಲ್ಲ ಈಗ ಎಲ್ಲಿ ಪೋಚಿ ಇದು ಕೇಳ್ಕಟ ಅಲ್ಲಲ್ಲ ಈಗ ನಂಗೆ ಹಿಂಗ ಮಾಡುವ ಇಲ್ಲ ಅಂತ ಗೊತ್ತಿಲ್ಲ. ಈಗ ನಂಗೆ ಮಾಡುವ ಇಲ್ಲ ಅಂತ ಹೆಚ್ಚಕ ಗೊತ್ತಾಗ್ಬೇಕು ಈಗ ನಿಂಗೆ. ನಿಂಗೆ. ಆಚಿ 365 ಇಂಟು 900 ದಿವಸ ತಿಂದತ್ತೆ ಹ್ಮ್. ಇನ್ನು ಉಳ್ಳ 600 ದಿವಸ ಹ್ಮ್. ಅಕ್ಕ ಪುನಃ ಎಂತ ಮಾಡೋ 600 ದಿನ ತುಳು ಆಪೋಕು ಮದಿ ಅದ. ಈಗ ಅದು ಒಂದಾಚಿ ಭಾಗಮಂಡಲ ತಲಕಾವೇರಿನ ಟೆಂಪಲ್ ಟೌನ್ ಮಾಡೋದು ನಂಡು ஒரு ತಕ್ಕ ಬರ್ತದೆ ಆಯ್ತು. ಅದೇ ಇಲ್ಲಿ ಪೋಚಿಕ ಅಲ್ಲ ಪಟ್ಟಮಡ ಮಂಡಿರ ಮಣೋತಿರ ಟೆಂಪಲ್ ಟೌನ್ ಅವರ ವಿಚಾರತನ ನಾನು ಇಲ್ಲಿ ಈ ತಕ್ಕ ಪಕ್ಕಕ್ಕೆ ಹೊಡ್ತವ್ರೆ ನಂಗೆ ನಂಗಡ ತಕ್ಕ ಪಕ್ಕರ ವಿಚಾರವೇ ಬೋರೆ అదే వెళ్ళిపోయిండు ఈ తక్కమేన తప్పిచుడువాందంచి అది ఏదు ఇక్కడ నడుందితిలే ನಾನು ಓದ್ತೇನುಲ್ಲ ತಕ್ಕಾಮೆ ಎನ್ನಂಗ ತನ್ಸಲ ಎನ್ನಂಗ ತಪ್ಪಿಸಿಡಿಲ್ಲ ಎನ್ನಂಗ ಅಂಚಕ ಅದು ಪುನಃ ಇನ್ನೊಂದು ಟಾಪಿಕ್ ಹೋಗೋಣ. ಅದು ಆ ಟಾಪಿಕ್ ನ ಬಾಂಡ ಇಕ್ಕ ಇಲ್ಲಿಕ್ಕೆ ನಂಗೆ ಬರೀ ನಂಗಡಿ ಈ ಸರ್ವೇರ ವಿಚಾರತೆ ಮಾತ್ರ ಬರೀ ಡೆವಲಪ್ಮೆಂಟ್ ಬೋರ್ಡ್ ಬಂದಂಗ అదే ನಾನು ఎన్నని విచారతనేనుల్ల అంచేಗೆ బయట బుద్ధండు ಅವರ ಮನಸಂಗ ಜ್ಞಾನ ಒಪ್ಪೋ ಈ ಕಾವೇರಿ ಇದು ಮಾಡೋಣ ಅದ ನಂಗ ಬ್ಲೈಂಡ್ ಆಯ್ತು ಕೊಡವ ಸಪೋರ್ಟ್ ಮಾಡು ಅದನ್ನ ಕೊಂಡು ಈಗ ಎಲ್ಲಾರು ಸಮಸ್ಯೆ ಇದು ಕೊಡವಡ ಅದಕ್ಕೆ ಏರಾಯ್ತು ಕೊಡವಡ ನೇರಾನ ಸಮಸ್ಯೆக்கு இன்னி மிஞ்சக்கு ಜನಾಭಿಪ್ರಾಯ ಸಂಪ್ರದಾಯ ಮಾಡಿತ್ತು ಅಟ್ಲೀಸ್ಟ್ ஒரு 50% ಜನ ಅದನ್ನ ಬೆಂಬಲ ಇರೋದು ಅಕ್ಕ ಮಾತ್ರ ಅದು ಕೊಡವಡ ಸಮಸ್ಯೆ ಇಲ್ಲ ಕೋಚಿಂಗ್ ಇಂತ ಕೊಡವ ಸಮಾಜ ಈಗ 33 ಕೊಡವ ಸಮಾಜ ಉಂಡಲ್ಲ ಪ್ಲಸ್ ಹೊರಚ್ಚಕ್ಕೆ ಕೊಡವ ಸಂಘಟನೆ ಉಂಡಲ್ಲ ಇವು ಕೊಡವ ಮೇರ ನೆಲೆಗಟ್ಟಲು ಬಂದವು. ಏದೇ ರಾಜಕೀಯ ನೆಲೆಗಟ್ಟಲು ಬಂದವಲ್ಲ. ಇಕ್ಕ ಎಲ್ಲ ಕೊಡವ ಸಮಾಜ ಎಲ್ಲ ರಾಜಕೀಯ ನೆಲೆಗಟ್ಟಲೆ ಬಂದಿ ಅಲ್ಲ ಇಕ್ಕ ಆಡಳಿತಕ್ಕೆ ಬಂದೇ ರಾಜಕೀಯ ನೆಲೆಗಟ್ಟಲು ಹಕ್ಕು ನಾನು ಹಿಂಗಡ ತಕ್ಕನ ಓದ್ತೇವೆ. ಸುಮಾರು ಸಮಾಜ ರಾಜಕೀಯ ನೆಲೆಗಟ್ಟಲು 90% ಎಲ್ಲ ಸಮಾಜ 90% ಎಲ್ಲವೂ ಇಕ್ಕ ಉಳ್ಳ ಸಿಸ್ಟಮ್ ಗಿಂಜಿ ಇದಕ್ಲೆ ಗೆದ್ದಿತ್ ಬಂದಂಗ ರಾಜಕೀಯ ವ್ಯವಸ್ಥೆಯಲ್ಲಿ ಗದ್ದಿತ್ತು ಬಂದಂಗ ಅದು ಗೆದ್ದಿತ್ ಬಂದಂಗ ಹಕ್ಕು ಇದು 90% ನಿಂಗಡ ತಕ್ಕನ ಓದ್ತವನ. ಅದೇ ಅದೇ ಆ ಸಮಾಜ ಅನ್ನೋದು ಹಿಂಗಡ ಮೂಲ ಉದ್ದೇಶ ಹಿಂಗಡ ಬೈಲತ್ರ ಪ್ರಕಾರ ನಂಗ ಈ ಕೊಡವಾಮೆರ ನೆಲೆಗಟ್ಟಲು ಬಂದ ಹಿಂಗ ನೆಲೆಗಟ್ಟಲು ಕೊಡವಾಮೆ ಕಾಯ್ತು ಕೆಲಸ ಮಾಡುವ ಹಿಂಗ ಅನ್ನಪ್ಪ ಹಿಂಗ ಅಪ್ಪ. ஒரு ಪಕ್ಷ ಅನ್ನೋದು ಅದು ಪಕ್ಷ ಹತ್ರ ಸಿದ್ಧಾಂತ ಅದು ಎಲ್ಲಾ ಧರ್ಮ ಜನಾಂಗ ಜಾತಿ ಬೇರೆ ವಿಚಾರ ಎಲ್ಲನೂ ಕೂಟ್ಕೊಂಡು ஒரு ಪಕ್ಷ ನಾನು ರಾಜಕೀಯ ವ್ಯವಸ್ಥೆ ಆಡಳಿತ ವ್ಯವಸ್ಥೆಗೆ ಒಪ್ಪದು ஒரு ರಾಜಕೀಯ ಪಕ್ಷ. ಇದು ಪಕ್ಷಕ್ಕೂ ஒரு ಸಮಾಜ ವ್ಯವಸ್ಥೆಗೂ ಉಳ್ಳಂತ ವ್ಯತ್ಯಾಸ ನಾನು ಹಿಂಗ್ ಕಂಡಿಲ್ಲ. ಸರಿ ಅಲ್ಲಣ್ಣ ಇದು ಅನ್ನ ಪಕ್ಕ ஒரு ಜನಾಂಗತ್ರ ಸಮಾಜ ಸಂಘಟನೆಯ ಕೂಡಿಯಂಡು ஒரு ಸಭೆ ಆಪ ಮುಖಂಡಂಗೆಲ್ಲ ಕೂಡಿಯಂಡು ஒரு ಸಭೆ ಆಪ ಅದು ಅಖಿಲ ಕೊಡವ ಸಮಾಜತ್ರ ನೇತೃತ್ವತ್ತು ಮನೆಯಲ್ಲಿ ನಡೆದಂತ ஒரு ಸಭೆ ಎಲ್ಲ ಸಮಾಜ ಸಂಘ ಸಂಸ್ಥೆ ಎಲ್ಲ ಹಿಂಜತ್ತು ಅಲ್ಲಿಕ್ ಏಕಾಏಕಿ RSS ಅಥವಾ ಬಿಜೆಪಿ ನಾನು ಪೇಪರ್ಲು ಓದ್ನ ನಾನು ಆ ಸಭೆಯಲ್ಲಿ ಇಂಜಿಟ್ಲೆ ನಾನು ಎಣ್ಣಿ ತಪ್ಪಿದ್ದೀನಿ ಪ್ರಶ್ನೆ ಕ್ಲಿಯರ್ ಮಾಡಿದ್ವಿ. ಬಿಜೆಪಿ ಮುಖಂಡಂಗ ಅನ್ನುವಂಗ ಅವ್ರು 9 ಆಳು ನುಗ್ಗಿರೋಂಜ ಗಲಾಟೆ ಮಾಡಿತ್ತು ಮೈಕ್ ಬಲ್ಚಿತ್ತು ಸಭೆನ ನಡ್ಪಕ್ಕೆ ಬಿಟ್ಟಲ್ಲ ಗಲಾಟೆ ಮಾಡಿತ್ತು ಅನ್ನೋದು ಇದು ಅದು ಮುಖ್ಯವಾಯ್ತು ನಿಂಗಡ ಪದ ಕಟ್ಟುಗೊಪ್ಪ. ಅದೇ ಕರೆಕ್ಟ್ ಇದು ಈ ಒಂದು ಸಮಾಜ ವ್ಯವಸ್ಥೆ ನಿಂಗಣ್ಣನಿಕೆ ಜನಾಂಗತ್ರ ಸಮಾಜ ಸಮಸ್ಯೆನ ಅಥವಾ ಜನಾಂಗತ್ರ ಬೋಂಡು ಪಾಂಡತನ ಚರ್ಚೆ ಮಾಡೋಕೆ ಒಂದು ಸಮಾಜ ಅದು ಜನಾಂಗತ್ರ ಮೂತ ಸಮಾಜ ಅನೇಂಡು ನಿಂಗಳೇ ಪ್ರತಿನಿಧಿಸಿರುವಂತವ್ರು ಅಖಿಲ ಕೊಡವ ಸಮಾಜ ಹಾಕಿತಿಪ್ಪಂತ ಸಭೆಯಲ್ಲಿ ನಿಂಗೆ ಬಿಜೆಪಿ ಅಥವಾ ಸಂಘ ಪರಿವಾರ ಹತ್ರ ಪೆದತ್ತು ಕೊಯ್ತಲ್ಲ ಅಲ್ಲಿ ಗಲಾಟೆ ಮಾಡೋದು ಸರಿಯಾ? ನಾನು ಅಕ್ಕಲೇ ಅಣ್ಣಿಯೇ ನಾನು ಅಖಿಲ ಕೊಡವ ಸಮಾಜದ ಎಂತ ಹಿಂಗ ಅರ್ಥ ಮಾಡಿ ಅಂತಲೇ ಹಾಲಿ ಅಖಿಲ ಕೊಡವ ಸಮಾಜ ಹತ್ರ ಫೈನಾನ್ಸ್ ಕಮಿಟಿ 5 ಜನಡತ್ತಲು ಮಾಚಿಮಾಡ ರವೀಂದ್ರ ಒಬ್ಬ ರೆಸೊಲ್ಯೂಷನ್ಲು ನೋಟೋಲು ಅಪ್ಪ ಚಟ್ಟವಳ್ಳ ಮನುಮುತ್ತಪ್ಪ ಒಬ್ಬ ಮಾಚಿಮಾಡ ರವೀಂದ್ರನು ಒಬ್ಬ ಅಕ್ಕ ಚಕ್ಕೆರ ಮನು ಕಾವೇರಪ್ಪ ದಾರಲ್ಲಿ ಚಕ್ಕೆರ ಮನು ಕಾವೇರಪ್ಪನ ನಾನು ಅಲ್ಲಿ ಪೋನ ಪಿಂಜಿ ಕಂಡಿ ಅಲ್ಲ ಹಿಂಗ ಇಂಜದಕ್ವಾ ನಾ ಕಂಡಿದ್ದಿಲ್ಲ ಇಂಜದಕ್ವಾ ಚಕ್ಕೆರ ಮನು ಕಾವೇರಪ್ಪನ RSS ರ ஒரு ಜಿಲ್ಲಾ ಸಂಘ ಚಾಲಕ ನಾನು ಇನ್ನೊಂದು ಎಂತ ಗೊತ್ತುಂಡಾ ஒரு எக்ஸாம்பிள் அண்ணி RSS விஷயத்துனா தக்கே பரியண்டா RSS ನ ஒரு என்ன நான் கம்பேர் ಮಾಡುವಿ ಅಂಚೆಂಗೆ ஒரு ಕಣ್ಣಿಲ್ಲದ ಕುರುಡು ಕಣ್ಣಿಲ್ಲದ ஒரு ಕುರುಡು ಆನೆನ ಎಕ್ಸ್ಪ್ಲೈನ್ ಮಾಡಿಂದ ಎಣ್ಣಿಚೆಂಗೆ ಅವ ಆನೆರ ಸೊಂಡಿಲ್ನೇ ಮುಟ್ಟಿತಿ ಇದೇ ಕಾಲುಂದೊಣ್ವಾ ಆನೆರ ಬಾಲತ್ನ ಮುಟ್ಟಿತಿ ಇದೇ ಆನೆದೊಣ್ವಾ ಅನ್ನನೇ RSS ಅಗಾಧವಾದಂತ ஒரு ಸಂಸ್ಥೆ ಅದು ಅದನ್ನ ಬಗ್ಗೆ ತಕ್ಕೆ ಪರಿಯಂಡ ಚಕ್ಕೆರ ಮನು ಕಾವೇರಪ್ಪಂಡ RSS ಬಗ್ಗೆ ತಕ್ಕ ಪರಿಯುವ ಎಲ್ಲ ಹಕ್ಕು ನಾಲ್ಕು ಉಂಡು ಪರ್ಸನಲಿ ಏನಂಗೆ RSS ನ ಬ್ಯಾನು ಮಾಡಿತ್ತು ಪುನಃ ವಾಪಸ್ಸು ಕೂಟಿಯದಿತ್ತು ಅದನ್ನ ಬಗ್ಗೆ ತಕ್ಕ ಪರಿವಚ್ಚದು ನಂಗೆ ಆಯ್ತಲೇ ಇಲ್ಲ RSS ಎಂತ ಅಂಚಂಗೆ ನಾಲ್ಕು RSS ITC ಆಯ್ತು ನಾನು RSS ಬೋರೆ ವಿಂಗಲ್ ಕೆಲಸ ಮಾಡಿತ್ತೋಳ
ಅಚ್ಚಾ. ಎಂತ ಅಲ್ಲ ನಾನೀಗ ಇದಂಗಂದಲ್ಲ ಹಾ, ಒಂದ್ ಅದನ್ನ ನಿಮಿಷ. ವಿಚಾರ ಬಿಟ್ರನ ಅದನ್ನೇ ಈ ವಿಚಾರ ನಾನು ಈ ಸಭೆಯ ಬಗ್ಗೆ ವಿಚಾರನೇ എടുത്ത് മനസ്സിലായി ನಾನು RSS ಅಲ್ಲಲ್ಲ. ಪದನೇ എടുത്തിട്ടിಂತಲೇ ನಿಂಗಳೇ ಅಲ್ಲಿ ಮನು ಕಾವರಪ್ಪಣ್ಣ ಪದ ಒಪ್ಪಕ RSS ನೇ ಡಿಪೆಂಡ್ ಮಾಡಕ್ ಬಂತುಳ್ಳಿರಾ ಈಗ ನಾನು ಅದನ್ನ ಅನ್ನಿತ್ಲಿಕ್ಕೆ RSS ಅನ್ನೋದು RSS ರ ಸಿದ್ಧಾಂತ ಉಂಟಲ್ಲ, ಈ ಸಿದ್ಧಾಂತನ ಪ್ರತಿಯೊಬ್ಬ ಭಾರತೀಯನು ಒತ್ತುವಂತ ಸಿದ್ಧಾಂತ. ಅದು ಎಂತ ಉಂಟು, ದೇಶ ಮೊದಲು ಬಾಕಿ ಬಯ್ಯ ದೇಶ ದಾರೆಲ್ಲ RSS ರ ಮೂಲ ಧ್ಯೇಯ ಎಂತ ಉಂಟು, RSS ಎಲ್ಲ ಜಾತಿನೂ ಸಪೋರ್ಟ್ ಮಾಡೋದು ಅನ್ನೋದೇ RSS ಎಲ್ಲ ಜಾತಿನೂ ಎಲ್ಲ ಪಕ್ಷತುನು ಎಲ್ಲ ಧರ್ಮತುನು ದಾರೆಲ್ಲ ಈ ಮಣ್ಣಿನ ಈ ದೇಶತುನ ಗೌರವ ಚಿಡುವ ಹಂಗಕ್ಕೆ RSS ಗೌರವ ಕೊಡಪ್ಪ ಅನ್ನೋ ನಾನಿಕೆ ಈ ಪ್ರಶ್ನೆಗೆ ಬಂದ್ರಿ ಈ ಮಣಿಯಂತ್ರ ನಡೆದ ಘಟನೆಗೆ ನೋಡ್ರಿ. ನಾನು ಪೋಪಕಪ್ಪಗ ಸಮಯ ಸುಮಾರು 11:45 ಆಯ್ತು. ನಾನು ಅಲ್ಲಿ ಪೋಪಕಪ್ಪಗ ನಾನು ಪೋಪಕಪ್ಪಗ ಹಾಲು ತುಂಬಿ ತಿಂಜತ್ತು. ಅಲ್ಲಿ ಏವನು RSS ರ ಫ್ಲಾಗ್ ಇಟ್ಟುಕೊಂಡು ಅಲ್ಲ ಕೇಸರಿ ಸಾಲು ಇಟ್ಟುಕೊಂಡು ಅಲ್ಲಿ ಮನೆಯಂದೆಲ್ಲ ವಾಯ್ಸ್ ಮೆಸೇಜ್ ಮಾಡನಕ್ಕೆ ಅಲ್ಲಿ ಯಾವನು ಬಂತಿಂತ್ಲೆ ಅಕ್ಕ ನಾಡ ಒಂದನೇ ಪ್ರಶ್ನೆ ಅಕ್ಕ ಅಖಿಲ ಕೊಡವ ಸಮಾಜ ಹತ್ರ ஒரு ಸಭೆ ಅಂದ್ ಕಾಕಿತ್ತು ಕಾಕೋ ಕಾಪಕ ಹಿಂಗ ನಿರ್ದಿಷ್ಟವಾಯ್ತು ಇಂಥ ಹಿಂಗಳ ಕಾಕೊಂಡು ನಡೀತು ಅಲ್ಲಿ ಈಗ 4 ಬಾರೆಂಗಳ ಬುಡಿ ನಾನಂತೂ ಜವಾಬ್ದಾರಿತ ಸ್ಥಾನತ್ತು ಇಂಜಿ ಅಖಿಲ ಕೊಡವ ಸಮಾಜ ನಾನು ಪೋಪಿ ಅಚ್ಚಾ పోక్కిట్టు నా నోట్లో కాపక ಅಲ್ಲಿ ಹೆಚ್ಚಕ್ಕೆ ಕೊಡವ ಸಮಾಜ ಹತ್ರ ಅಧ್ಯಕ್ಷ ಇಂಜತ್ತು ನಾ ಗೊತ್ತಿಲ್ಲ. ನಾ ಕಂಡಿಯ 3-4 ಮಾತ್ರ ನಾ ಗೊತ್ತಿಲ್ಲ ನನಗೆ. ವಿರಾಜಪೇಟರ ಅಧ್ಯಕ್ಷ ಇಂತು, ಪೊನ್ನಂಪೇಟರ ಅಧ್ಯಕ್ಷ ಇಂಜತ್ತು, ನಿಂಗಡ ಹಿಂಗ ಇಂಜತ್ತು, ನಿಂಗಡಲ್ಲಿ ತರ ಕೊಡವ ಸಮಾಜ ಅಧ್ಯಕ್ಷ ಗರ್ಗೊಂದೂರ ಹಿಂಗ ಇಂಜತ್ತು, ಇನ್ನೊರು ದಂಡಾಳು ಇಂತಿಕು ಮಕ್ಕಂದೂರ ಅಧ್ಯಕ್ಷ ಇಂಜತ್ತು, ಇವರು ಅಚ್ಚಕಾಳು ಇಂಜತ್ತು. ಬಾಕಿ ಅಲ್ಲಿ ಅಖಿಲ ಕೊಡವ ಸಮಾಜ ಹತ್ರ ಉಪಾಧ್ಯಕ್ಷ ಮಂಡೆ ಪಂಡ ಸುಗುಣಣ್ಣ ಇಂತ್ಲೆ, ಅಜ್ಜಿ ಕುಟ್ರ ಸುಬ್ರಹ್ಮಣ್ಯಣ್ಣ ಇಂತ್ಲೆ, ಬಾಕಿ ಓರ್ ಪದಾಧಿಕಾರಿಗಳ ನಾ ಕಂಡಿದ್ದಿಲ್ಲ. ನಾಡ ಕಂಡು ಮಿಂಜತ್ತು ನಾಡಗಾನ ಇದೊರು ಸಭೆಗೆ போயேந்து ನಾನು ಈ ದಾಡನ್ನ ಮೆಚ್ಚಿಸುವನಿಲ್ಲ. ನಾನು ஒரு ಬಲ್ಯ ஒரு ದೇವನೆಲೆಯಲ್ಲಿ ஒரு ಜವಾಬ್ದಾರಿತ ಸ್ಥಾನದಲ್ಲಿ ಉಳ್ಳಂತ ವ್ಯಕ್ತಿ. ನಾನು ಚಕ್ಕೆರ ಮನುವನಾಡು ಬಾರೆಂಗಳ ನಾನು ಅಲ್ಲಿಯೇ ಕಂಡಿ. ನಾನು ಅಲ್ಲಿಗೆ ಎಂಗಳ ಫೋನ್ ಸಂಪರ್ಕ ಮಾಡಿತಿಲ್ಲ, ನಾನು ಹಿಂಗರ ಕೂಡ ಸಂಪರ್ಕಕ್ಕೂ ಬಂತಿಲ್ಲ. ನಾನು ಮಡಿಕೇರಿ ಸಭೆಗೂ ಪೋಯ್ತಿಲ್ಲ, ಏದು ಸಭೆಗೂ ಪೋಯ್ತಿಲ್ಲ. ಯಾವ ನಿಂಗೆ ಚಾಲೆಂಜ್ ಮಾಡೋದಾಯ್ತು ನಾನು ಕೂಡ ಬಂತು ಚಾಲೆಂಜ್ ಮಾಡೋದು. ನಾಕು ಗೊತ್ತಿಲ್ಲ, ನಾನು ಕೋಟಿ ಅದು ಕ್ಲಾರಿಟಿಗೋಸ್ಕರನೇ ಕೋಟಿ ಮುಂದಕ್ಕೆ ಪ್ರಚಾರಕ್ಕಾಯ್ತು ನಾಡ ಬಗ್ಗೆ ಇನ್ನೇನೆ ತಕ್ಕ ಬರಂತೂ ಪ್ರಯೋಜನ ಇಲ್ಲ. ನಾನು ಮಡಿಕೇರಿ ಸಭೆಗೆ ಹೋಯ್ತಲೆ ಅಲ್ಲ ಇನ್ನೆಲ್ಲಿ ಅವ್ರು ಸಭೆ ಮಾಡ್ತಿ ಅಂತ ನಾನು ಏದು ಸಭೆಯಲ್ಲಿ ಭಾಗವಹಿಸಿರ್ತಿಲ್ಲ. ರವೀಂದ್ರ ಹೆಂಗ ಹೋಯ್ತು ಮೈಕ್ ಬಲ್ಚದೆ ನಂಗೆ என்னன்னு கேள்வி ஆ நாக்கு அகில ಕೊಡವ ಸಮಾಜದಲ್ಲಿಕ್ಕೂ ஒரு ಸಭೆ ನಡೀತಿತ್ತು. ಸಭೆ ಡೆಕೋರಮ್ ಸಭೆ ನಡೆಸುವ ರೀತಿ ಅನ್ನೋದು ನಾಕ್ ಗೊತ್ತುಂಡು. ಎನ್ನ ನೆನ್ಚಂಗೆ ಈಗ ಮಾನಿಟರಿಂಗ್ ಅಂಡ್ ವಿಜಿಲೆನ್ಸಿ ಕಮಿಟಿದ ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿ ಕಾರ್ಯದರ್ಶಿ ಆಯ್ತುಳ್ಳ ಅಂತ ஒரு ಸಭೆಲು ಕೂಡಿ ನಾನು ஒரு ಸದಸ್ಯನಾಯ್ತು. ஒரு ಚೆನ್ನ ಟೈಮ್ ಕೆಲಸ ಮಾಡಿ ஒரு ಸಭೆ ನಡ್ತೋಕಪ್ಪಕ ನಾನು போயிட்டு ಅಳಪಕಪ್ಪಕ 10-15 ಮಿನಿಟ್ ಆಯ್ತಿಂತು. ಅದು ಪ್ರಸ್ತಾಪಿಕ ತಕ್ಕೆಲ್ಲ ಆಯ್ತಿಂತು. ಈ ಒಣ್ಣವು ಎಲ್ಲರೂ ಅಳ್ತಿಂತು. ನಾನು போயிட்டு ನೋಟೋಕಪ್ಪಕ ನಾನು ಫಸ್ಟ್ ಟೈಮ್ ஒரு ವ್ಯಕ್ತಿನ ಕಂಡಿಯಲ್ಲಿ ಅವ ಬುಕ್ ಗಿಕ್ಕೆಲ್ಲ ಎಡ್ತ ಬಂತು. ஒரு ப்ரொஃபஸர் நான் பைய அறிஞ்சேன். அவன கைஞ்சி ಭಾಷಣ ಮಾಡ್ಚಿಟ್ಟ ನಿಂತು ನಾನು ಪೋಪಕ ಸೀನ್ ಎಂತ ಅನ್ಸಂಗಿ ಇಲ್ಲಿ ಮೆಡಿಕಲ್ ಕಾಲೇಜರ ಸೀಟ್ ದಾರಕ್ಕೆ ಹೆಂಗ್ ಕಿಟ್ಟಿತ ಕೈಯಡಿ ಎಣ್ಣೆ ನಿಂತು ನಾನು ಅಳ್ತನ್ ಕೇಟೋಡ್ ನಿಂಜೆ ಇದೇನಂಗಪ್ಪ ಈ ವಿಚಾರ ಬಾತು ಅಕ್ಕಣಕ್ಕೆ ಕೊನೆಯಂಡ ಭೋಜಮ್ಮ ನಂಗಡ ಗ್ರಾಮ ಬಿಜೆಪಿರ ಗೋಣಿಕೊಪ್ಪ ಗ್ರಾಮ ಪಂಚಾಯತಿರ ಅಧ್ಯಕ್ಷ ಆಯ್ತಿಂಜಂಗ ಹಿಂಗಳು ಅಖಿಲ ಕೊಡವ ಸಮಾಜ ಹತ್ರ ಆ ಫ್ಯಾಮಿಲಿ ರೆಪ್ರೆಸೆಂಟೇಟಿವ್ ಅಂತಿಂತು. ಅವ ಅಂಚಿ ನಾಡ ಮಾವ ಮೆಡಿಕಲ್ ಓದಿತ್ತು ಇದಕ್ಕೆ ಲೇದ್ಲು ಇದು ಅರ್ಥಂತಲೇ ನಾನು ಅನ್ನನೇ ಸೀಟ್ ಅರ್ಥಂಡಿ ಈ ಚರ್ಚೆ ಆಯ್ನಿಂತು. ನಾನು ಅದ್ದಿತ್ತಣ್ಣ ಇದು ಚರ್ಚೆರ ದಿಕ್ಕು ಎಲ್ಲಿಗೆ ಪೋಯಂಡು ಇಲ್ಲಿ ಜಾತಿ ಧರ್ಮತರ ಬಗ್ಗೆ ತಕ್ಕ ಪರಿಯೊಂಡು ಅಲ್ಲತೆ ಇಲ್ಲಿ ಎಂತ ತಕ್ಕನ ಪರಂದನ್ನುಳ್ಳು ಅಂದ್ ಕೇಪಕಪ್ಪಕ ಚೆನ್ನಂಗಾಳು ರೈಸ್ ಆಯ್ತಾ ಆಯನ ಅಳಪ್ಚಿಟ್ಟತ್ತು. ಅಕ್ಕ ஒரு ಜವಾಬ್ದಾರಿ ಸ್ಥಾನത്തുള്ള ಅಧ್ಯಕ್ಷ ಎಂತ ಮಾಡೋಣ ಅಂಚಂಗೆ ನೋಟಿ ಈ ಸಭೆ ಇಂತಂಗ್ ಹಾಕಿ ಇದನ್ನ ಮ್ಯಾಟರ್ನ ತಕ್ಕ ಬರೀರಿ ಇದು ಕೂಡ ಒಂಜಿ ಬಾರೆ ತಕ್ಕ ಬರೆಯೋ ಕಯ್ಯ ಅಂತ ಒಂದೊಂಡೋ ಬಾಂಡವ ನಿಂಗೆ ಅಧ್ಯಕ್ಷಂಗ್ ಒಪ್ಪು ಈ ವಿಚಾರನ ಅಧ್ಯಕ್ಷಂಗ್ ಒಪ್ಪುಚಿಡೋಂಡ ಏಕಾಏಕಿ ಹೋಯ್ತು ಮೈಕ್ ಬಲಿಕೊಂಡ್ವಾ ಅದು ಬಯ್ಯ ನೀನ್ ಇಂಜಿತ್ಲೆ ಅಲ್ಲಿ ಸ್ಪಾಟ್ಲಿ ನಾನು ಅನ್ನೋದು ಕೇಳು
ಫಸ್ಟ್ ಇದು ಅಧ್ಯಕ್ಷನ ಜವಾಬ್ದಾರಿ ಅಲ್ಲವಾ ಅಕ್ಕುವ ಅಧ್ಯಕ್ಷನ ಜವಾಬ್ದಾರಿ ಅಕ್ಕು ಆಚೆಂಗ್ ಅದಂಗೆ ಮಿಂಜ ನಿಂಗ ಮೈಕ್ ದಾರಣ್ಯ ಮೈಕ್ ಗೀಕ್ ಬಲ್ಚಿತ್ಲೆ ನಾನು ಅಣ್ಣ ತಪ್ಪಿ ಕೇಳು ಅಲ್ಲಿ ಪ್ರೊಫೆಸರ್ ಪರದಂಡ ಸುನೀಲ್ ರೆಂಗಡ ಕೈಂಜ ಮೈಕ್ ಬಲ್ಚಿತ್ಲಿಯಾ ಇಲ್ಲ ನಾ ಬಲ್ಚಿತ್ತಿಲ್ಲ ಹಿಂಗಳ ಮಿಚ್ಚು ಚೂಡೋಕೊಂಡೋಕ ಬಾರ ಹಿಂಗ ಹಿಂಗಳ ಮಿಚ್ಚಿಟ್ಟಿತ್ತು ಅದ ಆನದು ಈಗ ಅವ್ರು ಕೊಡವ ಸಂಘಟನೆ ಅವ್ರ ಪ್ರಮುಖ ಅದ್ದಿತ್ತು ಸಭೆನ ಕಂಟ್ರೋಲ್ ಮಾಡೋಣ నేను పొరటక ನಂಗ ಬಂದಿಯೇ ಅಖಿಲ ಕೊಡವ ಸಮಾಜ ಅಧ್ಯಕ್ಷನ ತಕ್ಕನ ಕೇಟಿತ್ತು ಸಭೆ ಮಾಡೋಕಲ್ಲ ನಂಗಡನಕ್ಕೆ ஒரு ವ್ಯಕ್ತಿ ಬಂದಿತ್ತು ಸಭೆನ ಎದ್ದಿತ್ತು ಕಂಟ್ರೋಲ್ ಮಾಡೋಕು ತಕ್ಕ ಪರಂದ ಆಚೆಂಗು ತಾಳ್ಮೇಲೆ ನಂಗೆ ಕೇಟಲ್ ನಿಂಜತ್ತು ಅಲ್ಲಿಗೆ ಬಾತು ಬಾಳೋ ಪಾಟ್ರ ತಕ್ಕು ಬಾಳೋ ಪಾಟ್ರ ತಕ್ಕ ಬಂದಿತ್ತು ಮಾದೇವ ಅಂದಂಡು ಶುರು ಮಾಡಿತಲ್ಲ ಅನ್ನೋದು ನೆಕ್ಸ್ಟ್ ஒரு ವರ್ಡ್ ಬರ್ತು ಪಟ್ಟು ಆ ಪಟ್ಟು ಅನ್ನೋ ವಿಚಾರದಲ್ಲಿ ಚೆನ್ನ ಗೊಂದಲ ಪ್ರಾರಂಭ ಅಪ್ಪಕ ಅಕ್ಕನ ಹಂಗ ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ನಡಿಸಿ ನೋಟಿ ಸಭೆಯಲ್ಲಿಕೋ పోయినుండు நீங்க ಇದನ್ನ ಕಂಟ್ರೋಲ್ ಎಡ್ತೋಳಿ ಹಿಂಗ ಅದಂಗೆ ಪೂರಕ ಐತೆ ಹಿಂಜ ಕಂಡತೆ ಏನಂಗೆ ಅಲ್ಲಿ ಆ ಪ್ರೊಫೆಸರ್ನ ಕೂಟಿಯ ಬಂದದ್ದು ಅದನ್ನ ಪೂರಕನಂತ ವಿಷಯ ಬಯ್ಯ ತಿಂಜಿ ವಿಡಿಯೋ ಮಾಡಿ ನಿಂಜ ಅವ್ರ 4-5 ಆಳು ಇದು ಎಲ್ಲವೂ ಪೂರ್ವ ನಿಗದಿತ ಅಲ್ಲಿ ಕಂಡಿ ಅಕ್ಕ ಅದ್ದಿತ್ತು ನಾನು ಅಣ್ಣಿಯೇ ಅದ್ದಿತ್ತು ಪೋಯ್ತು ಅಣ್ಣಿಯೇ ನೋಟು ಈ ಸಭೆಯಲ್ಲಿ ಈ ತಪ್ಪೇನುಂಡು ಇದು ಕರೆಕ್ಟ್ ದಿಕ್ಕಲ್ಲಿ ನಡ್ಕೊಂಡು ಅಕ್ಕ ಏಕಿ ದಮ್ ಅಣ್ಣಿ ಅಂತ ಗೊತ್ತುಂಡ ನಿಂಗಲ್ಲ ಬಿಜೆಪಿಗಾರ RSS ಗಾರ ಇಲ್ಲಿಗೆ ಬಂದಿಯೇನು ಅಕ್ಕ ನಂಗ ಕೇಟತ್ತು ನಂಗಳ ಕೇಪಕ್ಕೆ ನೀ ದಾರು ನಂಡಿ ತಕ್ಕ ಬೈಕ್ ಬಲ್ಚೋದು ನೇರೆ ಬಲಿ ಪಂಜಿ ಅಖಿಲ ಕೊಡವ ಸಮಾಜ ಅಧ್ಯಕ್ಷ ತಕ್ಕ ಪರಿಯಡ್ ಕೊಡ್ತೀಯ ಇದು ನಂಗಡ ತಪ್ಪು ನಾನು ನಿಂಗ ಅಧ್ಯಕ್ಷಂಗೆ ಒಪ್ಪುಚಿಡೋಣ ಹೋಯ್ತು ಅಧ್ಯಕ್ಷನಾಗ ಹೋಗ್ಕೊಂಡು ஒரு சபையில ஒரு அத்தியட்ச ಅದನ್ನ ನಡ್ತುವನಕ್ಕೆ ನಡ್ತೋಂಡು ಅದು ಅಧ್ಯಕ್ಷ ஒரு ಸೈಡ್ಗೆ ಎದ್ದು போயிட்டு ನಿಂದಂತೆಂಗಿ ಅಲ್ಲಿ ಬಳ್ಳರ ವಿನಯ್ ಸಭೆ ನಡ್ತಿಚಿ ಅಲ್ಲಿಂಜಿ ಪಕ್ಕ ಈಗ ಅವನು ದೇಶ ತಕ್ಕ ಅಂದು ಬಳ್ಳರ ವಿನಯ್ ಬುಟ್ಟು ಕೊಡ್ತಂಗಿ ಹಿಂಗ ದೇಶ ತಕ್ಕ ಆಯೇ ಅಂದು ಮಾತಾಡ ಮಣ್ಣ ಪಂಕುಲು ಅನ್ನೋದು ಬಳ್ಳರ ವಿನಯ ಅಧ್ಯಕ್ಷ ಹಾಪಕ್ಕುಳಂಗೆ ಬಟ್ ಅವಂಗ ಈ ರೀತಿ ಎಲ್ಲ ಚಟುವಟಿಕೆ ಇಂಜನ್ ಸರ್ವಸಮ್ಮತ ಆಯ್ತು ಪರದಂಡ ಸುಬ್ರಹ್ಮಣ್ಯನ ಮಾಡಿಯೇ ನಾನು ಪರದಂಡ ಸುಬ್ರಹ್ಮಣ್ಯನ ಪರದಂಡ ಸುಬ್ರಹ್ಮಣ್ಯನ ಅಧ್ಯಕ್ಷನ ಬಳ್ಳರ ವಿನಯಣ್ಣ ಅಧ್ಯಕ್ಷನ ಅನ್ನೋದು ಪಂಡ ಅಖಿಲ ಕೊಡವ ಸಮಾಜ ಅಧ್ಯಕ್ಷ ಅನ್ನೋದು ಇಂದು ನಂಗೆ ಕೆಲವ್ರಿಗೆ ಎಲ್ಲ ದೇಶ ತಕ್ಕಂಗ ಕೊಡವ ಮೇರೆ ಸುಪ್ರೀಂ ಅನ್ನೋದು ಪಂಡಿಂಗ್ ನಡೆದು ಬಂದಂಥದ್ದು ಸೊ ಅದೇ ಪ್ರಕಾರ ದೇಶ ತಕ್ಕಂಡ ಕೊರವು ಕಾರ್ಯಕ್ರಮ ನಡಪಂಥದ್ದು ಒಂದು ಸಭೆ ಹಾಕುವ ದೇಶ ತಕ್ಕ ಮೇಲೆನೆ ಅಖಿಲ ಕೊಡವ ಸಮಾಜ ನೆಲೆ ನಿಂದಂಥದ್ದು ಆ ದೇಶ ತಕ್ಕಂಡ ಅಡಿಲು ಆಯಣಿಂಜಂತ ಸಭೆ ಅದು ಈಗ ಬೊಳ್ಳೆರ ದೇಶ ತಕ್ಕಲು ಇಂಜಂತ ಫಸ್ಟ್ ಆಫ್ ಆಲ್ ನಂಗ ಅಂದೇ ರೈಜಾನಿ ಜೊತೆ ಎಂತ ಅಂಚೆಗೆ ಕೊಡವ ದೇಶ ತಕ್ಕ ಅನಂತ ಈಗ ಅಖಿಲ ಕೊಡವ ಸಮಾಜ ಅಧ್ಯಕ್ಷ ಆನಂದ ಪರದಂಡ ಸುಬ್ರಹ್ಮಣ್ಯನಿ ಏಕಿದಮ್ಮು ಪೇಪರ್ ಸ್ಟೇಟ್ಮೆಂಟ್ ಕೊಡ್ಪಾಕ ಅಂಗಡ ಕಮಿಟಿ ಇರೋರು ಸಭೆ ಮಾಡಿತ್ತ ಅಲ್ಲ ಎಲ್ಲ ಕೊಡವ ಸಮಾಜಗಳ ಕಾಕಿತ್ ಕೇಟಿತ ಇಲ್ಲ ನಂಗಡ ಇನ್ನೊರು ಕಮಿಟಿ ಉಂಟು ಅದನ್ನ ಕಾಕಿತ್ ಕೇಟಿತ ಏದೇನು ಒಂದು ಕೇಟಿತ ಆಚೆಂಗು ನಂಗಡ ஒரு ಸಂಸ್ಥೆ ಬುಟ್ಟು ಕೊಡ್ಪಕಾಗ ಅಂದ್ ದಾರು ಅದಂಗ್ ವಿರೋಧ ಪೋಯ್ತ್ಲೆ ಆ ಸಭೆಲು ದಾರು ವಿರೋಧ ಪೋನುಂದಿಲ್ಲ ಹಿಂಗಡ ಮುಖವಾಡತನ ಬೆಚ್ಚಂಡು ಬಾರ ಹಿಂಗ ಅಲ್ಲಿ ಎದ್ದು ನಿಂದಿತ್ತು ಆ ಸಭೆನ ಕಂಟ್ರೋಲ್ ಮಾಡಕ್ ಆಪಕಲೆ ಎಲ್ಲ ತಿರುಗಿ ಬುದ್ಧಿ ಅಲ್ಲ ನಾಕುಳ್ಳ ಅರಿವಿಕೆ ಪ್ರಕಾರ ಸುನೀಲ್ ಸ್ಪಾಟಲ್ ಉಳ್ಳವ ನೀನ್ ದಾರೋ ತಂದ ಮಾಹಿತಿ ನಾಕು ಗೊತ್ತಿರೋದು ಉಂಟಲ್ಲ ನಾನು ಅಲ್ಲಿ ಇಲ್ಲ ತಿಂಜ ಕುಡಿ ನಾಕುಳ್ಳ ಅರಿವಿಕೆ ನಾನು ನಿಂಗೆ ಕಂಡು ಇದು ಜನಕ್ಕೂ ಎತ್ತು ಅಲ್ಲ ನಂಗಕುಳ್ಳ ಮಾಹಿತಿ ಏನನ್ನ ಹೆಂಚಂಗಿ ಪರದಂಡ ಸುನೀಲ್ ಹಿಂಗ ತಕ್ಕ ಬರಿವಾಕ ಐಂಗಳನ್ನು ತಕ್ಕ ಬರಿಯಕ್ ಬಿಟ್ಟಿತ್ಲೆ ಮಾಚಿಮಳೆ ರವೀಂದ್ರ ಹಿಂಗ ಪರ್ಮೆಂಜ್ ಹೆಚ್ಚಕು ಸುಮಾರು ನೇರ ಸಭೆ ಸುರಾನ ಪಂಜ ಬಾತು ನೇರ ಬಂದ್ರಂಜಿ ಸುನೀಲ್ ಹಿಂಗ ತಕ್ಕ ನಡಿಪಕ್ಕ ಹೋಯ್ತು ಮೈಕ್ ಬಲ್ಚಿತ್ತು ನೀ ತಕ್ಕ ಬರಿಯ ಕೈಯಾಗ ಅಣಿಚಿ ಅಧ್ಯಕ್ಷ ಕಾಕುಚಿ ಮಂಜು ನಿಂಗಡ ಅಭಿಪ್ರಾಯ ನೀನಂಚಿ ಮಂಜು ಚಿಣ್ಣಪ್ಪ ಹಿಂಗಡ ಅಭಿಪ್ರಾಯ ನೋಡ್ಕೊಲು ರವೀಂದ್ರ ಏಕಿದೇಮು ಹೋಯ್ತು ಮೈಕ್ನ ಬಲ್ಚಿಟ್ ಆಡಚಿ ಇದು ಜನಡ ಬಗ್ಗೆ ತುಳಂತ ತಕ್ಕು ನಾನು ಇಂಜಿತಲೆ నాకు ಗೊತ್ತಿಲ್ಲ ಜನಡ ತಕ್ಕನ ನಿಂಗಡ ಕೆಮಿಕ್ ಇಟ್ಟುಳ್ಳ ನಾನೀಗ ನಾನು ಅದನ್ನು ಕ್ಲಾರಿಫೈ ಮಾಡಿ ತುಳಲ್ಲ ನಂಬತವನ ನಾನೆಂತ ಕೈವಾ ಅಲ್ಲಿ ಬಂದವು ಎಲ್ಲ ಬಿಜೆಪಿಗಾರನ್ನ ಆಚೆಗೆ ಅದೇ ಈಗ ನಾನು ಅಲ್ಲಿ ಕುದ್ದಿಂಜವ ನಾಕೆ ಯಾವನ ಮೆಚ್ಚಿ ಚಿಟ್ಟಿತ್ತು ತಕ್ಕ ಪರಿಯೋಣಂದಿಲ್ಲ ಬಲ್ ಚಾಡ್ನೋದು ಚಾಡ್ನದೆ
ಅಷ್ಟು ಒಂದು ನಾನು ಬಲ್ಚಿ ಚಾಡಿಕ್ಲೆಂದು ಅನ್ನೋಕು ತಯಾರಿಲ್ಲ ಎಂತಂಗ ಆಯ್ತಾ ಆಯೇ ಸಭೆ ಎನ್ನನೆ ನಡ್ಕೊಂಡು ಇದು ಸೂಕ್ಷ್ಮ ಸಭೆ ಇದು ಇದನ್ನ ಎನ್ನನೆ ಹ್ಯಾಂಡಲ್ ಮಾಡೋಣ ಅಂತ ಅಧ್ಯಕ್ಷ ಇದನ್ನ ಹ್ಯಾಂಡಲ್ ಮಾಡಿಟ್ಟು ದಾರ ತಕ್ಪರಿ ಹೋಗಿಂಜತ್ತು ಎಲ್ಲ ಕೇಪಂಜತ್ತಲ್ಲ ಎಲ್ಲ ಡಿಬೇಟ್ ಡಿಬೇಟ್ ಮಾಡೋಣ ದೇಶ ತಕ್ಕ ಅಂಚಂಗಿ ನಂಗಡ ಕೊಡವ ಮೇರ ಮೂಪ ಆ ಮೂಪನಾನಂತ ದೇಶ ತಕ್ಕಂಡ ಕೊರು ಕಾರ್ಯಕ್ಕೆಲ್ಲ ಅಖಿಲ ಕೊಡವ ಸಮಾಜ ಕೊರು ಕಾರ್ಯಕ್ಕೆಲ್ಲ ಆಯಣಿಂಜಂತ ಸಭೆಯಲ್ಲೂ ನಿಂಗೆ ಏಕದೇವಿ ಹೋಯ್ತು ಗಲಾಟೆ ಮಾಡೋ ಉದ್ದೇಶಕ್ಕೆ ಹಿಂಗೆ ನಿಂಗೆ ಅಭಿಪ್ರಾಯನ ಮಂಡನೆ ಮಾಡೋ ನಿಂತು ಅನ್ನೋದು ಜನಾಭಿಪ್ರಾಯ ಜನಡ ಅಭಿಪ್ರಾಯಕ್ಕೂ ಅದೊರು ವಾಯ್ಸ್ ಮೆಸೇಜ್ ಮಾಡಿರೋದು ಅನ್ನೋದು ಬಟ್ ವಾಸ್ತವ ಎಲ್ಲರಿಗೂ ಉಂಡಂದಾನೆ ಕರೆಕ್ಟ್ ಆಗ್ತಿ ನಾನೆಂತ ಅದೇ ವಾಸ್ತವ ನಂಗೆ 9 ಆಳು ಬಂದವು ಅನ್ನೋ ನಂಗೆ ಮಾಡನದೇ ಕರೆಕ್ಟ್ ఉంది ಅಲ್ಲಿ ಉಳ್ಳ 8 ಆಳು ಅನ್ನೋ ಅವು ಮಾಡನದು ಕರೆಕ್ಟ್ ఉంది ಏದ್ನ ನಂಬು ನೀನು ನ್ಯೂಟ್ರಲ್ ಪರ್ಸನ್ ದಾರುಂದ ಅನಿತಾ ಅಲ್ಲ ಈಗ ನಂಗೆ ನಿಂಗೆ ಎಂತ ಮೀರಿ ಅದನ್ನ ಪುನಃ ಜನಡಕ್ಕೆ ಎತ್ತು ಚೂಡೋದು ಅಚ್ಚಿಕ್ಕೆ ನಂಗಡ ಕೇಳ್ತಾ ಇದ್ದೀನಿ ಈಗ ನಾನವ್ರು ವಾಯ್ಸ್ ಮೆಸೇಜ್ ಮಾಡೋಕ್ ನಾಕ್ ಗೊತ್ತಿಲ್ಲ ಎಂದಲ್ಲ ನಾಕ್ ವಿಡಿಯೋ ಮಾಡೋಕ್ ಗೊತ್ತಿಲ್ಲ ಎಂದಲ್ಲ ಅಂದ್ ಮಡಿಕೇರಿ ಪ್ರೆಸ್ ಮೀಟ್ ಮಾಡೋಕ್ ಇದನ್ನೆಲ್ಲ ಒಣ್ಣು ಗೊತ್ತಿಲ್ಲ ಎಂದಲ್ಲ ಏನಂಗ್ ನಂಗೆ ಎಣ್ಣೀತಿಲ್ಲ ಅದನ್ನೆಲ್ಲ ಏನಂಗ ಎಣ್ತೀನಿ ನಂಗಡ ಸಂಸ್ಥೆಯವರು ನಡೆದ ವಿಷಯ ನಂಗಡ ವಿಚಾರದನ್ನ ಮಾತ್ರ ಪ್ರತಿಪಾದನೆ ಮಾಡಿ ಹಿಂದೂ ಕೊಡವ ಇಚ್ಚಕ್ ಮಾತ್ರ ನಂಗೆ ಎಣ್ಣಿ ಕೊಡೋ ಸಮಸ್ಯೆ ವಿಡಿಯೋ ಮಾಡೋ ಉದ್ದೇಶ ಈಗ ಈ ವಿಡಿಯೋ ಮಾಡೋ ಉದ್ದೇಶ ನಂಗಿಂಜತ್ ಅಕ್ಕ ನಾ ಸೋಪ ಈಗ ಬಿಜೆಪಿ ರವು ಬಂದಿ ಅನ್ಸಂಗೆ ಇದನ್ನ ಅಣ್ಣ ಹಿಂಗ ಇಂಜೋರ್ ಪಕ್ಷ ಹತ್ರ ಹೋಗ್ತಾರನ ಅಕ್ಕ ಬಾಕಿ ಉಳ್ಳವು ದಾರಿ ಹಿಂಗ್ ಪಕ್ಷ ಏದೇ ಪಕ್ಷತ್ತು ಕೂಡ ಎಲ್ಲಾ ಪಕ್ಷಗಳು ಇಂಜತ್ ಈಗ ಪಟ್ಟಿ ಮಾಡಿ ತಣ್ಣಿತಾರಿ ಈಗ ಕೊಡವ ಸಮಾಜ ಹತ್ರ ಅಧ್ಯಕ್ಷ ನಾನು ಕೊಡವ ಸಮಾಜ ಹತ್ರ ಚೆನ್ನಾಗ ಅಧ್ಯಕ್ಷ ನಾನು ಏದೇದ ಅಧ್ಯಕ್ಷಂಗ ಅಣ್ಣೋ ಕಪ್ಲೆ ನಂಗೆ ಅಂಚಂಗ ಹಿಂಗ ಅಲ್ಲಿ ಅಂಜ ಅಧ್ಯಕ್ಷ ಮೂರ್ನಾಡ್ ಅಧ್ಯಕ್ಷ ಅಂಜೆ ಅಧ್ಯಕ್ಷ ಪೋಡೋರು 7 ಅಧ್ಯಕ್ಷ ನಿಂದಿತ್ತು ಮದ್ಯ ಈಗ 7 ಅಧ್ಯಕ್ಷಂಗ 2 ಹಂಗ ಇಡೀ ಕೊಡವ ಆ ಏರಿಯಾ ಹತ್ರ ಕೊಡವ ಸಮಾಜತನ ರೆಪ್ರೆಸೆಂಟ್ ಮಾಡಿ ಬಂದಂಗಲ್ಲವಾ ಅಕ್ಕ ಟಿ ಶರ್ಟಿಗೇರಿಯಲ್ಲಿ ಇಂಜತ್ತು ಅಧ್ಯಕ್ಷ ಇಂಜತ್ತು ಅಧ್ಯಕ್ಷನ ಜೊತೆಲಿ ಬಂದವು ಎಲ್ಲ ಬಿಜೆಪಿ ಕರಳಿ ಅಕ್ಕ ಹಿಂಗದಾರು ಕೊಡವಲ್ಲವಾ ಕೊಡವ ಅಲ್ಲ ಪ್ರಶ್ನೆ ಇಲ್ಲ ಅಲ್ಲಿ ಕೊಡವ ಅನ್ನೋ ಪ್ರಶ್ನೆ ಈಗ ಕೊಡವ ಮಾಡು ಎಲ್ಲಂಗು ಬ್ರ್ಯಾಂಡ್ ಮಾಡಿದ ತಕ್ಷಣ ಎಂತಪ್ಪ ಒಂದು ಈಗ ಪೊನ್ನಂಪೇಟೆ ಕೊಡವ ಸಮಾಜದ 12 ಜನ ಎಲ್ಲ ಬಿಜೆಪಿ ಕರಳಿ ಅವ ಒಬ್ಬ ಕಾರ್ಯದರ್ಶಿ ಉಂಡು ಒಬ್ಬ ಎಲ್ಲ ಏದ್ ಕೊಡವ ಸಮಾಜದಲ್ಲಿ ಬಿಜೆಪಿ ಅಲ್ಲತ್ತ ಕಾಂಗ್ರೆಸ್ ಉಳ್ಳ ಹಿಂಗ ಉಂಡು ನಾ ಖಂಡಿತ ಫಸ್ಟ್ ಎಲ್ಲ ಕೊಡವ ಸಮಾಜವು ಬಿಜೆಪಿ ಕಂಟ್ರೋಲ್ 90% ಎಲ್ಲ ಕೊಡವ ಬಿಜೆಪಿ ಹಿಂಗಳೇ ಉಳ್ಳ ಒಂದಲ್ಲ ಒಂದು ಜವಾಬ್ದಾರಿ ಉಳ್ಳವು ಬಿಜೆಪಿ ಪಕ್ಷ ಹತ್ರ ಕಂಟ್ರೋಲ್ ಎಲ್ಲ ಕೊಡವ ಸಮಾಜ ಉಂಡು ಅನ್ನೋದು ನಿಂಗೆ ಎಲ್ಲಿಂದೋ ಎಲ್ಲಿಕೋ ಇದು ಮಾಡತ್ತೆ ಕಂಟ್ರೋಲ್ ಆಯ್ಕೆ ಅನ್ನೋದು ಬಾರೆ ಬಿಜೆಪಿ ಹಿಂಗ ಉಳ್ಳದ ಅಣ್ಣಿದೆ ನಿಂಗ ನಾನಲ್ಲ ಅಣ್ಣಿದೆ ಈಗ ನಾನು ಉದಾಹರಣೆ ಪೊನ್ನಂಪೇಟೆ ಕೊಡವ ಸಮಾಜ ಟಿ ಶೆಟ್ಟಿಗೇರಿ ಕೊಡವ ಸಮಾಜ ಶ್ರೀಮಂಗಲ ಕೊಡವ ಸಮಾಜ ಹತ್ರ ಅಧ್ಯಕ್ಷನು ಬಂತಿಂತು ಅವನು ಅಲ್ಲಿ ತಕ್ಕ ಹಾಪಾಗ ಇದಾಚಿ ಅಕ್ಕ ಅವ ಅಕ್ಕ ಬಿಜೆಪಿ ಅಲ್ಲ ಅಂದ್ ಗುರುತಿಸೋಕ ಇವ ಅಲ್ಲ ನಾಲ್ಕು ಗೊತ್ತಿಲ್ಲ ನಿಂಗ ಬಿಜೆಪಿ ಹಂಗ ಬಿಜೆಪಿನ ರೆಪ್ರೆಸೆಂಟ್ ಮಾಡಕ್ ಬಂತು ನಂಗೆ ಬಿಜೆಪಿ ಕೊಡವ ಸಮಾಜ ಇದಂಗ ಬಿಜೆಪಿ ಗಾರ ಬಾಂಡ್ ಅಂದ ಅಲ್ಲವಾ ಹಿಂಗ ಹಿಂಗ ಬಾರೆ ಜಾತಿಯಿಂದ ಈಗ ನಿಂಗಡ ಅರ್ಥತ್ರ ಪ್ರಕಾರ ಈಗ ಅಖಿಲ ಕೊಡವ ಸಮಾಜ ಹತ್ರ ಸಭೆಗೆ ಬಾತು ಟಿ ಶೆಟ್ಟಿಗೇರಿ ಕೊಡವ ನಿಂಗಡ ಅರ್ಥದ್ರ ಪ್ರಕಾರ ನನ್ನೊಂದು ಎಲ್ಲಿ ಕೊಡ್ತಬೇಕು ಕೂಟತಿ ನಾನು ಬರೀ ನಿಂಗಡ ಮಧ್ಯ ಹತ್ರ ಒಂದು ಮೀಡಿಯಾ ಆಯ್ತು ನಿಂದ ಹೆಚ್ಚಿಕೆ ಇಲ್ಲಿ ನಾನು ಏದೋ ಸಂಘಟನೆ ஒரு மீடியா கர்மா ಇದಕ್ಕೆಲ್ಲ ಉಂಡು ಸರಿ 9 ಜನ ಬಿಜೆಪಿಗಾರ ಹಾಪಕ ಬಾಕಿ ಎಣ್ಣಿತಲ್ಲ ಹಿಂಗೆ ಏದು ಪಕ್ಷಕಾರ ಕಮ್ಯುನಿಸ್ಟಾ ಹಂಗೆ ಏದು ಪಕ್ಷಕಾರಂಗ ಅಲ್ಲ ನಂಗೆ ಏದು ಪಕ್ಷ ವಕ್ತಾರಂಗಳ ಹಿಂಗೆ ಇನ್ನೂರು ಪಕ್ಷ ಹತ್ರ ಬಿಜೆಪಿಗೆ ಏನಂಗ್ ಬ್ರ್ಯಾಂಡ್ ಮಾಡು ಹಂಗ ನಂಗೆ ಏದೇ ನಾನು ಕೇಪ ஒரு ಸಭೆ ಆಯಂಡಿಪ್ಪಕ ಬಿಜೆಪಿ ಅನ್ನೋ ಅವಶ್ಯಕತೆ ಎಂತ ಇದೆಯೇ ಈಗ ನಿಂಗ ಅದು ಎಣ್ಣ ಪಿಂಗೆ ಮೈಕ್ ಬಲ್ಚಿ ಈಗ ಎನ್ನಂಗ ಅದು ಬಿಜೆಪಿ ಅಥವಾ ಸಂಘತ್ರ ಪದ ಪಾತು ಅನ್ಸಂಗಿ ಅದಂಗಿಂಜ ಮಿಂಜ ಇದನ್ನ ಅಬ್ಜೆಕ್ಷನ್ ಮಾಡಿ ಬಿಜೆಪಿ ಹೆಂಗ ಎಲ್ಲಾ ಕೊಡವ ಸಮಾಜದ ಅಧ್ಯಕ್ಷಕ್ಕೆ ಫೋನ್ ಮಾಡಿತ್ತು ನಿಂಗ ಮಡಿಕೇರಿಕ್ ಮೀಟಿಂಗ್ ಬರೋಂಡು ನಾಳೆ ಹೋಯ್ತು ಇದನ್ನ ವಿರೋಧ ಮಾಡೋದು ನಂಗೆಲ್ಲರೂ ಹಿಂದೂ ಅಣ್ಣಿತು ಒಣ್ಣು ಅಣ್ಣ ಹಿಂಗ ಸಂಘ ಪರಿವಾರ ಹತ್ರ ಹಿಂಗ ದಾರಣ್ಯ ಪ್ರೂಫ್ ಪಡ್ತಾ ಬರ್ರಿ ಎಲ್ಲ ಕೊಡವ ಸಮಾಜದ ಅಧ್ಯಕ್ಷ ಅಲ್ಲ ಎಲ್ಲ ಕೊಡವ ಸಮಾಜದ ಅಧ್ಯಕ್ಷ ಏದು ಕೊಡವ ಸಮಾಜಕ್ಕೂ ಫೋನ್ ಮಾಡಿದ್ದೆ ಸಂಘ ಪರಿವಾರ ತಿಂಜ
దారి మాడిస్తుంది అన్ని సంఘ పరివార ಹತ್ರ ನಂಗಳು ಕೇಪಲ್ಲ ನಿಂಗಡ ಪಳೆಯಂಡ ನಿಂಗಡ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಪಳೆಯಂಡ ರಾಬಿನ್ ದೇವಯ್ಯ ಏದು ಕೊಡೋ ಸಮಾಜ ಅಧ್ಯಕ್ಷನ ಕೂಡ ತಕ್ಕ ಬಂದಿತ್ಲ್ಯಾ ಗೊತ್ತಿಲ್ಲ నాకు ಅದನ್ನ ಫಸ್ಟ್ ಪಳೆಯಂಡ ರಾಬಿನ್ ದೇವಯ್ಯ ಬಂತೇ ಇಲ್ಲ ಇದಂಗ ಅಲ್ಲ ಆ ಸಭೆಗೆ ಬಂತಲ್ಲ ಅದಂಗೆ ಮಿಂಜ ಮಡಿಕೇರಿಯಲ್ಲಿ ಅವ್ರ ಸಭೆ ಆಯ್ತಲ್ಲ ಮಡಿಕೇರಿ ಸಭೆಗೆ ನನ್ನ ಹಾಕಿತೇಲೆ నాకు ನಾಲೆಜ್ ಇಲ್ಲ ನಿಂಗ போயிட்ல நான் நீங்க அறிஞ்சோள நீங்க பார்ட்டி ரோல் நீங்க பார்ட்டி ரோல் உள்ளதங்க ಗೊತ್ತಿರ ನಿಂಗ ಎಂತ ಸಭೆ ಮಡಿಕೇರಿಲಿ ಎಂತ ಸಭೆ ಎಂತ ಸಂಘ ಪರಿವಾರ ಹತ್ರ ಹಿಂಗ ಅವರು ಸಭೆ ಮಾಡಿತ್ತು ಆ ಸಭೆಗೆ ಸುಮಾರು ಕೊಡೋ ಸಮಾಜ ಹತ್ರ ಅಧ್ಯಕ್ಷಂಗಕ್ಕೆ ಫೋನ್ ಮಾಡಿ ಕಾಕಿತ್ತು ಸುಮಾರು ನಂಗೆ ಅದನ್ನು ನಿಖರವಾಯ್ತು ಮಡಿಕೇರಿ ಓಂಕಾರೇಶ್ವರ ದೇವಸ್ಥಾನ ಹತ್ರ ಪಕ್ಕದಲ್ಲುಳ್ಳ ಸಂಘತ್ರ ಕಚೇರಿಲಿ ಅಥವಾ ಭಾರತೀಯ ವಿದ್ಯಾಭವನ ಕಚೇರಿಲಿ ಏದೋ ಅವ್ರ ಕಚೇರಿಲಿ ಈಗ ಎಂತ ಗೊತ್ತುಂಡ ಪತ್ರಿಕೆಯಲ್ಲಿ ಇಂಟರ್ವ್ಯೂ ಮಾಡೋಕಪ್ಪಕ ನಿಖರವಾಯ್ತು ಪರ್ಫೆಕ್ಟ್ ಆಯ್ತು ಇಕ್ಕೊಂಡು ಲೋ ತಕ್ಕಗೆಲ್ಲ ತಕ್ಕ ಬರೆಯೋಕ ಇದು ಪರ್ಫೆಕ್ಟ್ ಆಯ್ತು ನಿಖರವಾಯ್ತು ಉಳ್ಳ ಮಾಹಿತಿನೇ ಅಲ್ಲ ಈಗ ನನ್ನ ಪ್ರೂಫ್ ಆಯ್ತು ನೋಡಿ ಈಗ ನಾನ್ ಪೋಯ್ತಿಲ್ಲ ನಾಡ ಬಗ್ಗೆ ಅಣ್ಣಿಚ್ಚಿ ನೀನ್ ನಾನು ಆ ಸಭೆಯಲ್ಲಿ ಇಂಜಲ್ಲಿ ನಾನು ಈಗ ಎಂತ ನೋಡು ನನಗೆ ಎಲ್ಲಿ ಆಣೆ ಪ್ರಮಾಣಕ್ಕೆ ಹಾಕೊಂಡ ಹಿಂಗಳ ಧಾರಣ ಎಂತನ ಈಗ ನಾನು ಮಡಿಕೇರಿ ಸಭೆಯಲ್ಲಿ ಇಂಜಿ ಎಂದು ವಾಯ್ಸ್ ಮೆಸೇಜ್ ಎಂತೋ ಇಟ್ಟಿತ್ತು ನಾನೀಗ ಆ ಸಭೆಗೆ ಹೋಯ್ತುಲ್ಲೇ నాకు ನೇರಾಯ್ತು ಅದು ಎಲ್ಲಿ ನಡೆದಿ ಎಂದು ಗೊತ್ತಿಲ್ಲ ದಾರಿ ಇಂಜಿ ಎಂದು ಗೊತ್ತಿಲ್ಲ ಈಗ ಸಭೆ ನಡೆದತ್ತೋ ಬಿಟ್ಟತ್ತೋ ನಾ ಗೊತ್ತಿಲ್ಲ ಸಭೆಗೆ ಓರು ದಿನ ಮಿಜ್ಞಾ ಅಪ್ಪ ನಡೆದತ್ತೋ ಬಿಟ್ಟತ್ತೋ ಅಲ್ಲಿ ಓಂಕಾರೇಶ್ವರ ನಿಂಗ ಅಕ್ಕದ ಹೆಣ್ಣನಿಕೆ ನಿಂಗ ಅವರು ಕೊಡವನಾಯ್ತು ತಕ್ಕ ಬರೀರೋ ಅಥವಾ ಪಾರ್ಟಿನ ತಕ್ಕ ಬರೀರೋ ಅಲ್ಲ ನಾನು ನಿಂಗ ಈಗ ನೀವು ஒரு పత్రకర్తనైతే మీరు నుంచెంగి ಬಿಜೆಪಿಗೆ ಎಗನೆಸ್ಟ್ ಐತೆ ಪರಿಯೋಕಾಗ ಪತ್ರಕರ್ತನೋ ಇನ್ನೂರು ಭಾಗತನೋ ಕೋಕೊಂಡು ಏನೇನ್ ಬಿಜೆಪಿ ಮಾಡಿ ಯಾಕ ಕೊಡವೆಲ್ಲ ಬಿಜೆಪಿ ಅಲ್ಲವಾ ಈಗ ಬಂದಂತ ಈಗ ಕೊಡವ ಎಲ್ಲರೂ ಬಿಜೆಪಿ ಅಲ್ಲವೇ ಅಲ್ಲ ಕೊಡವ ಎಲ್ಲರೂ ಕಾಂಗ್ರೆಸ್ ಕೊಡವ ಸಮಾಜ ಹತ್ರ ಸಭೆಗೆ ಬಂದಂಗಳ ನೀನು ಸೊ ಅಂದನೆ ಈಗ ಅದನ್ನ ಕಟ್ ಮಾಡಿದ್ ನಂಗೆ ವಿಚಾರಕ್ಕೆ ಬಕ್ಕನಾಚ ನಂಗೆ ವಿಚಾರಕ್ಕೆ ಒಂದು ಕ್ಲಾರಿಫಿಕೇಶನ್ ಮಾಡಿರಿ ಅದನ್ನ ಚರ್ಚೆ ಎಲ್ಲಿಕೋ ಹೋಗೋದು ಬೇಡ ನಿಂಗ ಪ್ರಕಾರ ನಿಂಗೆ ಗೊತ್ತಿಲ್ಲ ಮಡಿಕೇರಿ ಸಭೆ ನಡೆದದ್ದು ಗೊತ್ತಿಲ್ಲ ಅದಾನದು ಗೊತ್ತಿಲ್ಲ ಅನ್ನೀರ ಪಳೆಯಂಡ ರಾಬಿನ್ ದೇವಯ್ಯವು ಕೊಡವ ಸಮಾಜ ಅಧ್ಯಕ್ಷಂಗೂ ಫೋನ್ ಮಾಡಿ ಮೂರ್ನಾಡ್ ಕೊಡವ ಸಮಾಜ ಅಧ್ಯಕ್ಷಂಗೂ ಫೋನ್ ಮಾಡಿತ್ತು ನಾಲ್ಕು ಗೊತ್ತುಳ್ಳ ನಿಕ್ಕೆ ಖಚಿತ ಮಾಹಿತಿ ಇದು ಮಕ್ಕಂದೂರು ಕೊಡವ ಸಮಾಜ ಅಧ್ಯಕ್ಷಂಗೂ ಫೋನ್ ಮಾಡಿತ್ತು പിന്നെ ಬೇರೆ ಹೊರಚೆ ಕೊಡೋ ಸಮಾಜ ಅಧ್ಯಕ್ಷಂಗೂ ಫೋನ್ ಮಾಡಿತ್ತು ಹಂಗ ಫೋನ್ ಮಾಡಿತ್ತು ಎಲ್ಲರೂ ಕೂಡ ಪ್ರಶ್ನೆ ಮಾಡಿ ವಿಚಾರತ್ನ ಮಾತ್ರ ಪ್ರಶ್ನೆ ಇಲ್ಲ ನಿಂಗಕ್ಕೆ ವಿಚಾರತ್ನ ಮಾತ್ರ ಎಣ್ಣೆ ಹಚ್ಚಕ್ಕೆ ಇದು ನಡೆದಿತ್ತು ಸೊ ಅದಂಗ ಆಯ್ತು ಅಖಿಲ ಕೊಡೋ ಸಮಾಜ ಸಭೆ ಆಯ್ಕಿಪ್ಪಾಗ ಅಪ್ಪಾಗ ನಿಂಗ ಎಲ್ಲ ಏನಂಗನ್ಸಿಗೆ ಎಲ್ಲಕ್ಕೂ ಗೊತ್ತಾಯ್ತು ಅಂತ ನಾಳೆ ಬಿಜೆಪಿ ರಂಗ RSS ರಂಗ ಬಪ್ಪೋಲು ಅಖಿಲ ಕೊಡೋ ಸಮಾಜ ನುಗ್ಗೋಲು ಗಲಾಟೆ ಮಾಡೋಲ್ಲ ಅನ್ನೋದು ಅವರು ತಕ್ಕ ಇಂಜಸ್ ನಾಲ್ಕು ಒಂದು ನಾನು ಒಂದು ಸಭೆಗೆ ಬರೋಣ ನಿಂತು ನಾಲ್ಕು ಬಂದವಲ್ಲ ಈಗ ನಾಲ್ಕು ಫೋನ್ ಬಂತಿಂತು ನಾಲ್ಕು ಬಾರೆ ಕೊಡವ ಮೇಲೆ ಸಂಬಂಧಪಟ್ಟದೆ ಬಾರೆ ಅವ್ರ ಕೆಲಸದ ಮೇಲೆ ಮಡಿಕೇರಿ ಮೈಸೂರು ಎಂತ ಕೆಲಸ ಇಂಜ ಅನ್ಕೊಂಡು ನಾನು ಆ ಸಭೆಗೆ ಪಪ್ಪ ಕೈಲಾಂಡ್ ಅಧ್ಯಕ್ಷಂಗೆ ಫೋನ್ ಮಾಡಿ ತಂದಿದ್ದೀಂಜ ಸರಿ ಮತ್ತೆ ಇದು ಬಿಟ್ರನ್ನ ಈಗ ಅಖಿಲ ಕೊಡವ ಸಮಾಜತ್ತು ನಿಂಗೆ ನಡೆದದು ಬಾರೆ ವಿಚಾರಕ್ಕೆ ಪಕ್ಕ ಅದು ಅಲ್ಲಿಗೆ ನಿಂಗಡೆ ಕ್ಲಾರಿಫಿಕೇಶನ್ ಹಾಕಿ ನಿಂಗೆ ಬೇರೆ ಪಕ್ಷ ತಿಂಜ ಪೋಯ್ತಿಂತಲೇ ಕೊಡವ ಆಯ್ತು ಪೋಯ್ತಿಂಜಿರ ಅಲ್ಲಿ ಬಿಜೆಪಿ ನಂಗೆ ನಿಂಗೆ ಚಳಿ ಬಾತು ನಿಂಗೆ ಮೈಕ್ ವಲ್ಚಿರ ಇದು ಇಚ್ಚಕ್ಕೆ ನಿಂಗೆ ಕ್ಲಾರಿಫಿಕೇಶನ್ ಅಲ್ಲ ಈಗ ಮೊನ್ನೆಯಂದು ನಿಂಗೆ ಅವರು ಖಾಸಗಿ ಟಿವಿ ಚಾನಲ್ಗೆ ಅವರು ಇಂಟರ್ವ್ಯೂ ಕೊಡ್ತೀರಾ ಆ ಇಂಟರ್ವ್ಯೂ ನೀರ ದಾರ ಗೊಂದಲ ಇಲ್ಲ ಕೊಡವ ಎಲ್ಲರೂ ಹಿಂದೂ ಐತೆ ಉಂಡು ವಾಚಿಂಗ್ ಕೆಲವು ನಗರ ನಕ್ಸಲಂಗ ಈ ಗೊಂದಲ ಮಾಡಿ ಉಂಡು ಈ ನಗರ ನಕ್ಸಲಂಗ ದಾರಿ ನಗರ ನಕ್ಸಲಂಗ ಅನ್ನೋದನ್ನ ಉಲ್ಲೇಖ ಮಾಡೋ ಮುಂಚೆಗೆ ಈ ನಿಂಗ ಟಿವಿಲಿ ಎಲ್ಲ ನೋಟಿದ್ದೀರ ಅವರು ಡಿಬೇಟ್ಗೆ ಬಂತಿಪ್ಪ ಆ ಡಿಬೇಟ್ಲಿ ಅಂಗಡ ಮನಸ್ಥಿತಿ ಎಂತ ಇಪ್ಪ ಅನ್ಸಂಗೆ ಅಂಗಕ್ಕೆ ಉಳ್ಳವಣಂಜಿ ಬಲ್ಚಿತ್ತು ಇಲ್ಲ ತಗೊಂಡ್ ಕೊಡ್ಕೊಂಡು ಅನ್ನೋದು ಅಂಗಡ ஒரு ಕಲ್ಪನೆ ನಕ್ಸಲ್ ಚಳವಳಿರ ಹಿನ್ನೆಲೆ ಆ ತರ ಉಳ್ಳು ಈ ನಗರ ನಕ್ಸಲರ ಪ್ರಾಬಲ್ಯ ಅಂದ ಹಂಗ ಇನ್ಫ್ಲುಯೆನ್ಸ್ ಮಾಡುವ ಆ ಮನಸ್ಥಿತಿ ಉಳ್ಳ ಹಿಂಗಕ್ಕೆ ಫಾರ್ ಎಕ್ಸಾಂಪಲ್ ಈಗ ಧರ್ಮಸ್ಥಳ ಹತ್ರ ಅವ್ರ ಘಟನೆ ನಡೆದಿತ್ತು ಅಲ್ಲ ತಪ್ಪೋ ಸರಿಯೋ ಅದು ತುಂಬಾ ಉದ್ದ ಪಯಣ ವಿರಾಜ್ಪೇಟೆಗೆ ಬಂತು ವಿರಾಜ್ಪೇಟೆಗೆ ಬಂದ ಧರ್ಮಸ್ಥಳ ಹತ್ರ ವಿಚಾರತ್ತೆ ಕೊಡೋಡ ವಿಚಾರತ್ಲ ಅಲ್ಲ ಈಗ ನಗರ ನಕ್ಸಲಂಗ ದಾರಿ ಅನ್ನೋದು ಕ್ಲಾರಿಫಿಕೇಶನ್ ಮಾಡಿ ನಕ್ಸಲ್ ಚಳವಳಿನ ನೀನ್ ಫಸ್ಟ್ ಓದಿತ್ ಅರ್ಥ ಮಾಡಿ ಅವನು
ನಕ್ಸಲ್ ಮೂವ್ಮೆಂಟ್ ನಕ್ಸಲ್ ಬಾರಿ ಅನ್ನೋ ಒಂದು ವಿಲೇಜ್ ಇಲ್ಲಿ ಸ್ಟಾರ್ಟ್ ಆಯ್ತು ವೆಸ್ಟ್ ಬೆಂಗಾಲ್ ಅದೆಲ್ಲ ಗೊತ್ತಣ್ಣ, ನಕ್ಸಲ್ ಚಳವಳಿ ಗೊತ್ತು, ಅದು ನಡೆದ ಬಟ್ಟೆ ಗೊತ್ತು, ಅದಕ್ಕೆ ನಡೆದ ಊಟದ ಈಗ ಫಾರ್ ಪೋಯಿನೋಡು ಅದೆಲ್ಲ ಎಕ್ಸಾಂಪಲ್ ಗೊತ್ತು. ಇಲ್ಲಿ ಯಾರು ನಕ್ಸಲ್ ಹಂಗ ಅದ್ನನಿ దసరా గోణిక పతులు ఆపండ బదులు నంగడ మనే మాటతోనే ఇంప్రూవ్ ಮಾಡೋಣ ಒಂದು ಪೇಪರ್ ಸ್ಟೇಟ್ಮೆಂಟ್ ಬಂತುಂಡು. ಈ ತರ ಮನಸ್ಥಿತಿ ದಾರ್ಕಿಪ್ಪ ಅಣ್ಣ, ಅದು ಬಾರೆ ವಿಚಾರ. ಅದಂಗು ಇದಂಗು ಈ ವಿಷಯಕ್ಕೂ ಆ ವಿಷಯಕ್ಕೂ ಸಂಬಂಧ ಇಲ್ಲ ಅಲ್ಲ. ಬರೀ ಕೊಡವ ಧರ್ಮತ್ರ ವಿಚಾರಕ್ಕೆ ನಿಂಗೆ ಕೊಟ್ಟ ಸ್ಟೇಟ್ಮೆಂಟ್ ಇದು, ಗೋಣಿಗೊಪ್ಪ ದಸರಾ ಹತ್ರ ಕೊಟ್ಟ ಸ್ಟೇಟ್ಮೆಂಟ್ ಅಲ್ಲ. ನಿಂಗೆ ಕೊಡ್ತೀಯ ಬರೀ ಕೊಡವ ಧರ್ಮ ಅನ್ನೋ ವಿಚಾರ. నక్సల్ మూవ్మెంట్ ఎంతెల్ల విచార ఇప్ప అంచెంగి ஒரு వ్యవస్థ ఇప్ప ఆ వ్యవస్థన ఇక ఉಳ್ಳవుదారు కొడగులు కొడవ అక్కువ అಲ್ಲ ಖಂಡಿತ ಅಲ್ಲ. ఇక ఆస్తివంతంగా ಉಂಡು ಅದು ಉಂಡಪ್ಪ ಬರೀ 5% ಕೊಡವಂಗ ಮಾತ್ರ ಉಳ್ಳವಣ್ಣ, 95% ಕೊಡವಂಗ ಇಲ್ಲದವೇ ನಾವು ನಂಗಡಲ್ಲಿ ನಾನು ಕಂಡಲ್ಲಿ ಎಲ್ಲ ಉಂಡು. ನಾನು ಇಲ್ಲೇ ಅನಿಸ್ಲೆ ಬಟ್ ಹಿಂಗಡ ಮನಸ್ಥಿತಿ ನೀಕ್ ಅದನ್ನ ಎಕ್ಸ್ಪ್ಲೈನ್ ಮಾಡೋಕೆ ನೀನ್ ಅದಕ್ಕೆ ಇನ್ವಾಲ್ವ್ ಆಚೆಂಗ್ ಮಾತ್ರ ಗೊತ್ತಾಪು ಆ ನಕ್ಸಲ್ ಮೂವ್ಮೆಂಟ್ ಅಂಚಿಂಗ್ ಅಂತ ಅಂದು ನಾನು ನೀತಿ ಇನ್ನೇ ನೇರೆ ಅದು ನಕ್ಸಲ್ ಮೂವ್ಮೆಂಟ್ ಪರ್ಮೆ ಬೆಚ್ಚಂಗ ಥ್ಯಾಂಕ್ ಯು, ನಾನ್ ನಕ್ಸಲ್ ಅಲ್ಲ ಅನ್ನೋ ಕನ್ಫರ್ಮ್ ಹಚ್ಚಿ ಇಲ್ಲ నీకు ఆ మనస్థితియే ఇల్లే నాకు తక్కులు గొత్తాపల ఆయన కూడా ఇన్వాల్వ్ ఆಚೆಂಗ್ నీకు ಗೊತ್ತಾಪ ಹಂಗ ಎಂತ ಪ್ರೀಚ್ ಮಾಡುವ ಅನ್ನೋದು ಅದನ್ನ ಅದಂಡ ಪ್ರಭಾವ ಆಯ್ತು ಜನಗಳಿಗೆ. ಅದನ್ನೇ ಕಂಡುಪಿಡಿಚಾನ ಮಿಂಜಕ್ಕೆ ಗೊತ್ತಾಪ ಅದು ಮಿಂಜ ಕಂಡುಪಿಡಿಕ ಓಕೆ ಗೊತ್ತಾಪ ಅದು. ಈ ಮತಾಂತರ ಮಾಡುವ ಈ ರೀತಿ ಗೊಂದಲ ಸೃಷ್ಟಿ ಮಾಡುವ ಜನಾಂಗತರ ಮಧ್ಯ ಅಲ್ಲಿ ಈಗ ನಾರ್ತ್ ಈಸ್ಟ್ ಮಣಿಪುರ ಎಕ್ಸಾಂಪಲ್ ತಪ್ಪಿ ಕುಕ್ಕಿ ಅಂಡ್ ಇದು ಉಂಡಲ್ಲ ಮೈತಿ ಕಮ್ಯುನಿಟಿಯಲ್ಲಿ ಮಣಿಪುರ್ಲು ಅದು ಎಂತದು ಏನನ್ ತೀವತ್ತನೆಕೊಳ್ಳು ಅಣ್ಣ ಅಲ್ಲಿಗೆಲ್ಲ ಪೋಪದೇ ಬೇಡ, ಅದು ಬಾರಿ ಇನ್ನೊಂದು ದಿನ ಇಲ್ಲಿ ಅರ್ಥ ಮಾಡಿ ಏನ ಅರ್ಥ ಅಪ್ಪು ನಾನು ಅಣ್ಣಿರೋಕ ಇವಾ ಎಕ್ಸ್ ಅಂಡ್ ವೈ ಝೆಡ್ ನಕ್ಸಲ್ ಮೂವ್ಮೆಂಟ್ ಕಾರ ಅಂದು ನಿಂಗ ಕ್ಲಿಯರಿಟಿ ಇರೋಣ ಲೈಕ್ ನಕ್ಸಲ್ ಮೂವ್ಮೆಂಟ್ ಕಾರ ನಗರ್ ನಕ್ಸಲ್ ಹಂಗ ಈ ಗೊಂದಲ ಮಾಡಿ ಉಳ್ಳೋದು ನಿಂಗೆ ಕ್ಲಾರಿಟಿ ನಿಂಗೆ ಅಣ್ಣಿರಲ್ಲ ಕ್ಲಾರಿಟಿ ಬೇಕಂತ ತಕ್ಬರಿ ಒಂದು ನಗರ ನಕ್ಸಲ್ ನೀ ಕಪ್ಪಕ್ಕೆ ತಯಾರಿರ್ಲಿಕ್ಕೆ ಧರ್ಮಸ್ಥಳ ತರ ಇನ್ಸಿಡೆಂಟ್ ಆಚಿ ವಿರಾಜಪೇಟೆಯಲ್ಲಿ ಬಂದಿತ್ತು ಕಂಪ್ಲೇಂಟ್ ಕೊಡಪ ಸಿಟಿ ಅಂತ ಉಳ್ಳೋದು ನಾಕಪ್ಪು ಅದು ಧರ್ಮಸ್ಥಳ ಹತ್ರ ಕೇಸೇ ಬಾರೆ ಆ ಕೇಸಕ್ಕೂ ಕೊಡವ ಧರ್ಮಸ್ಥಳ ಕಂಪ್ಲೇಂಟ್ ಕೊಡ್ತಿತ್ತಿಲ್ಲ ದಿನೇಶ್, ಧರ್ಮಸ್ಥಳ ತರ ಕೇಸಕ್ಕೆ ಕಂಪ್ಲೇಂಟ್ ಕೊಡ್ತಿತ್ತಿಲ್ಲ. ನೀನ್ ಅರ್ಥ ಮಾಡಿಯ ಚಾಯ್ತೆ ವಿರಾಜಪೇಟೆಯಲ್ಲಿ ಬಂದಿತ್ತು ಕೇಸ್ ಫೈಲ್ ಮಾಡಿತ್ತು ಏದನ ಮೇಲೆ ಫೈನಾನ್ಸ್ ಮಾಡೋಣ ಬಗ್ಗೆ. ಅದು ಧರ್ಮಸ್ಥಳ ಫೈನಾನ್ಸ್ ಮಾಡೋಣ ಬಗ್ಗೆ ಅಲ್ಲ. ಧರ್ಮಸ್ಥಳ ಸಂಘದಲ್ಲಿ ಕೊಡವ ಇಲ್ಲಿಯಾ ಕೊಡವ ಉಂಡಣ ಆಚೆಂಗಿ ಈ ನಕ್ಸಲ್ ನಿಂಗ ಮನಿಯಂದು ಕೊಡ್ತಾ ನಕ್ಸಲ್ ಸ್ಟೇಟ್ಮೆಂಟ್ಗೂ ಆಯಾ ಕಂಪ್ಲೇಂಟ್ ಅರ್ಥ ಮಾಡಿ ಸಂಬಂಧ ಉಂಟಾ? ನಕ್ಸಲ್ ನಗರ ನಕ್ಸಲರ ಪ್ರಭಾವದಿಂದ ಕೆಲವರು ಒಂದು ಉಳ್ಳೋದು ಇಲ್ಲ, ನಗರ ನಕ್ಸಲರು ಕೆಲವರು ಒಂದು ನಿಂಗಣ್ಣಿ ಇಲ್ಲ, ನಗರ ನಕ್ಸಲರ ಪ್ರಭಾವದಿಂದ ಕೆಲವರು ಆಚೆ ಆ ವಿಡಿಯೋನ ಪುನಃ ಒಮ್ಮೆ ಬಿಡೋಣ ನೋಟು ಇಕ್ಕಲೇ ಉಂಟು ನಾಡಕ ಇಲ್ಲಿ ಆಡು ಆ ವಿಡಿಯೋ ತನ ಪುನಃ ಅದನ್ನ ಇದನ್ನ ಕೂಡ ಇದು ಮಾಡಿ ತಂಡನ ನಗರ ನಕ್ಸಲರ ಪ್ರಭಾವದಿಂದ ಕೆಲವರು ಆಚಿ ಅದನ್ನ ಜೊತೆಲಿ ನಿಂಗ ಮನಿಯಂದು ಪುನಃ ನಾಳೆ ಕೂಡ ಕಟ್ಬೋರ್ಯಾಕ ದಂಡು ಸ್ಟೇಟ್ಮೆಂಟ್ ನಾನು ನಿಂಗೆ ಮನಿಯಂದು ಅದನ್ನ ಕೊಟ್ಟಿದ್ದೀನಿ. ಒಂದು ಜಮ್ಮು ಕಾಶ್ಮೀರ ನಡೆದುಳ್ಳ ಭಯೋತ್ಪಾದನೆಯ ಮೇಲೆ ಇಲ್ಲಿ ನಡ್ಕೊಂಡ್ ಚಾಪ ನನಗ ಇಲ್ಲ ನಾನು ನಿಂಗೆ ಎಣ್ಣೀರಾ ಅದನ್ನದು ಇದು ನಿಂಗೆ ಎಣ್ಣೀರಾ ನಂಗೆ ಭಯದಾನ ನಿಕ್ಕೆ ಅನ್ನ ನಡ್ಕೊಂಡು ಅಂಚಂಗಿ ನಿಂಗ ಈಗ ಹಿಂಗಳ ನಗರ ಭಯೋತ್ಪಾದಕ ಅಂತ ಹಾಕೋದ ಅಲ್ಲ. ನೀನ್ ಅರ್ಥ ಮಾಡಿ ವ್ಯಾಖ್ಯಾನವೇ ಬಾರ ನಿಂಗೆ ಎಣ್ಣ ವ್ಯಾಖ್ಯಾನನೇ ನಾನು ಅರ್ಥ ಮಾಡಿ ಕ್ಲಿಯರ್ ಆಗಿ ಅರ್ಥ ಮಾಡಿ ಜಮ್ಮು ಕಾಶ್ಮೀರ ಸಂಘಟನೆ ನಡೆದುಂಡಲ್ಲ ಭಯೋತ್ಪಾದನೆ ಅದೊಂದು ಇದೊಂದು ನಡೆದುಂಡಲ್ಲ ಅದೇ ತರ ಕೊಡಗುಲು ನಡ್ಕಂಡ್ ಚಾಪ ಅಂದೀಗ ಅಲ್ಲ ನಾನು ಅನ್ನೋದ್ಲೆ ಅರ್ಥ ಮಾಡಿ ಇಲ್ಲ ನಾನು ಅದನ್ನೇ ಅರ್ಥ ಮಾಡಿ ನಿಂಗೆ ಅದನ್ನೇ ಎಣ್ಣೀರ ಅದರ ಜೊತೆಗೆ ಈಗ ಅದರ ಜೊತೆಗೆ ಇನ್ನೊಂದು ಅಣ್ವೀರ ಕೊಡವಕ್ಕು ಎಂತೆಲ್ಲ ಕೊಡವ ದಾರೆಲ್ಲ ಕೊಡವಕ್ಕು ಎಂತೆಲ್ಲ ಕೋಪ ಎಲ್ಲ ಮಾಡಿರ ಎಲ್ಲಂಗೂ ಕೌಂಟರ್ ಮಾಡೋದು ಏನು ಇದನ್ನ ಅವರು ವಿವರಣೆ ತಕೋಲ್ಲ. ನಾನು ಅಕ್ಕಲೇ ಅಣ್ಣಲ್ಲ ಈಗ ಅವರು ಸಮಸ್ಯೆ ಒಬ್ಬಂಡ ಸಮಸ್ಯೆ ಕೊಡವಡ ಸಮಸ್ಯೆ ಅಲ್ಲ.
నాకు బయట బుద్ధండಲ್ಲಿ ಒಂದು ಜ್ಞಾನ ಬಾತು ಕೊಡವಾಗಿ ಹಿಂದುಳಿದ ವರ್ಗ ಕಿಟ್ಟೋನು ಒಂದು ನಾಳೆ ಹಿಂದುಳಿದ ಇನ್ನೆಂತೋ ಬೋನು ಒಂದು ಇನ್ನೆಂತೋ ಅಕಾಡೆಮಿ ಬೋನು ಒಂದು ಇನ್ನೆಂತೋ ಕೊಡವಕ್ಕೆ ಸಪರೇಟ್ ಅನ್ನೋರು ಅಕಾಡೆಮಿ ಬೋಂಡುವನು ಇನ್ನೊಬ್ಬ ಜಿಯೋ ಪಾರ್ಸಿ ಇನ್ನೆಂತೋ ಬೋಂಡುವನು ಇದು ಎಲ್ಲರಿಗೂ ಬೋಂಚುಂಡ ಅಂತ ನಾಡ ಪ್ರಶ್ನೆ ಅಲ್ಲ ಎಲ್ಲರಿಗೂ ಬೋಣಿಸಿಲ್ಲಂಗೆ ಎಲ್ಲರಿಗೂ ಬೋಣಿ ಅನ್ನೋದೆಂತ ಅದನ್ನೇ ಕಂಡುಹಿಡಿದು ಈಗ ಎಸ್ ಟಿ ಸ್ಟೇಟಸ್ ಬೋಂಡು ಅಲ್ಲ ಎಲ್ಲರಿಗೂ ಬೋಣಿ ಅನ್ನೋದು ನಿಂಗಡ ಪ್ರಕಾರ ಹಿಂದೂ ಧರ್ಮ ಒಂದೇಯಾ ಅದೆಂತ ಅರ್ಥ ಕ್ವಶನ್ ನೀಡ ನಾಲ್ಕು ಅರ್ಥ ಆಗಿಲ್ಲ ಈಗ ನಿಂಗಡಿಗಳು ಈಗ ಸಾಮಾಜಿಕ ಹಿಂದುಳಿದ ವರ್ಗ ಹತ್ರ ಮೀಸಲಾತಿ ಕೊಟ್ಟಂಗಿ ಅದೆಲ್ಲರ ಸಮಸ್ಯೆ ಅಲ್ಲ ಎಸ್ ಟಿ ಸ್ಟೇಟಸ್ ಕೊಟ್ಟಂಗಿ ಎಲ್ಲರ ಸಮಸ್ಯೆ ಅಲ್ಲ ಅವ್ರ ಅಕಾಡೆಮಿ ಕೊಟ್ಟಂಗಿ ಅದೆಲ್ಲರ ಸಮಸ್ಯೆ ಅಲ್ಲ ಓಕೆ ಎಸ್ ಟಿ ಸ್ಟೇಟಸ್ ಒಂದು ಬಿಟ್ಟಿದ್ದು ಬಾಕಿ ಏದೇ ಕೊಟ್ಟಂಗೂ ಅದು ಕೊಡೋಡ ಎಲ್ಲರ ಸಮಸ್ಯೆ ಅಲ್ಲ ಎಸ್ ಟಿ ಸ್ಟೇಟಸ್ ಬಿಂಜ ಹಿಂದೂವಾದವು ದಂಡು ಮಾತ್ರ ಕೊಡೋಡ ಸಮಸ್ಯೆಯಾ ಹಿಂದೂವಾದ ಸಮಸ್ಯೆ ಧಾರಣೆ ಸಮಸ್ಯೆ ಮಾಡಿ ನಿಂಗ ಸಮಸ್ಯೆ ಗೊಂದಲ ಮಾಡಿದೆ ನಿಂಗ ಇದನ್ನ ಎಂತ ತಕ್ಕ ಬರೆಯೋ ದಿನೇಶ ಆಯರ ಕಾಲ ತಿಂಜಿ ಇಲ್ಲಿ ಧರ್ಮ ಸಂಸ್ಕೃತಿ ಇದು ಹಿಂದೂ ಧರ್ಮ ಆಯರ ಕಾಲದಿಂದ ಕೊಡವ ಪರಂಪರೆ ಅನ್ನೋದು ಲಕ್ಷಾಂತರ ಕಾಲದಿಂದ ಬಂದದ್ದು ಸರಿ ಈಗ ನಂಗ ಈ ಮ್ಯಾಟರ್ನ ಬಿಟ್ಟಿದ್ದು ನಿಂಗಡ ಬಗ್ಗೆ ಇನ್ನೂರು ಜನ ತಂದವ್ರ ಕ್ವಶನ್ ಉಂಡಣ್ಣ ನಾನು ನಿಂಗಳ ಕೊಟ್ರಿ ಏನಂಗಂటే ಜನಕ್ಕೆ ನಿಂಗಡ ಮೇಲೆ ಉಳ್ಳ ಗೊಂದಲು 100% ಕೇಳಿ ಎಲ್ಲವೂ ಕ್ಲಿಯರ್ ಆಯ್ತು ಒಂದು ನಿಂಗ ಕೌಂಟರ್ ಮಾಡ್ಬೀನಿ ಅನ್ನೋದು ಮನೆಯ ನಾಡ ಕೂಡನೆ 4-3 ಕ್ವಶನ್ ಇಂತ ನಿಂಗಳ ನಾಡ ಕ್ವಶನ್ ಅಲ್ಲ ಫಸ್ಟ್ ತೂತುರಿ ಕೊಡವ ಏದೇ ಎಂತದೇ ಬಾತಂಗ್ ಕೊಡವ ಬೇರೆ ವಿಚಾರಕ್ಕೆ ಬಾತಂಗ್ ಎಲ್ಲವೂ ಕೌಂಟರ್ ಮಾಡೋದು ಏನಿಲ್ಲ ಅದು ಏದ ಅರ್ಥ ತಣ್ಣೀರ ಅಂತ ನೋಟ್ ಕೇಪಕ ಕರೆಕ್ಟ್ ಆಯ್ತು ಕೇಳ್ಕೊಂಡು ಕೊಡವ ಮೇರೆ ವಿಷಯ ಬಪ್ಪಾಕ ಎಲ್ಲ ಕೌಂಟರ್ ಮಾಡೋಣ ನಾನು ಹಣ್ಣು ಹಚ್ಚಕ್ ಮುಟ್ಟಾಳಲ್ಲ ಹಿನ್ನೆಲೆನ ಎಲ್ಲ ಎಣ್ಣೆನ್ ಬಂತುಳ ಅಚ್ಚಾ ಎಂತ ಅಂದು ನಾನು ಅಣ್ಣಿಯನ ಅರ್ಥ ಮಾಡಿ ಅಂತಲೇ ನೀನೆ ನಾನು ಅಣ್ಣಿ ಒಂದು ಸಮಸ್ಯೆ ಇಡೀ ಕೊಡವಡ ಸಮಸ್ಯೆ ಅಲ್ಲ ಆ ಸಮಸ್ಯೆ ಸರಿ ಇಲ್ಲ ಅಂತೀನಿ ಅದನ್ನ ವಿರುದ್ಧ ತಕ್ಕ ಬರೆಯೋಣಂಗ ಚರ್ಚೆ ಮಾಡೋಣ ಅದಂಗ ವಿರುದ್ಧ ಮಾಡಿತ್ತು ನಿಂಗೆ ದಾಡ ಕೂಡ ವಿರೋಧ ಮಾಡಿತ್ತು ಸಾಧನೆ ಮಾಡುವ ಅಂತೇನ ಚರ್ಚೆ ಆಂಡೋಲ್ಲ ಅದು ಆರೋಗ್ಯಕರ ಚರ್ಚೆ ಆಂಡೋಲ್ಲ ಅಕ್ಕು ಆ ಚರ್ಚೆಗೆ ನಿಂಗೆ ತಯಾರಿಲ್ಲ ಅನ್ನೋದು ಜನಡ ವಾದ ನಿಂಗ ಪೊಯ್ದು ಗಲಾಟೆ ಮಾಡಿರ ಹಣ್ಣು ಚೆಂಗೆಲ್ಲ ಜಗಳಕ್ಕೆ ಬಪ್ಪಿರ ಎಲ್ಲ ನಷ್ಟ ತಂಗಾಣಿರ ಭಯೋತ್ಪಾದಕ ತಂಗಾಣಿರ ಕರೆಕ್ಟ್ ಆಗಿ ತಕ್ಕ ಪರಂದಂಗು ಓರು ಇದು ಇಲ್ಲ ಎಲ್ಲ ಪೂರ್ವ ಎಂತ ಪೂರ್ವ ನಿರ್ಧಾರಿತವಾಯ್ತು ಸಭೆ ಮಾಡಿದೆ ಈಗ ನಂಗೋಕು ಇಷ್ಟ ಕಾಲ ಅನುಭವ ಆಯ್ತಲ್ಲ ಪಕ್ಷ ಸಭೆ ಅಖಿಲ ಕೊಡೋ ಸಮಾಜ ಸಭೆ ಮಾಡಿತ್ತು ನಂಗೋಕು ಗೊತ್ತಿಪ್ಪ ನಂಗಳೂರು ಟೀಮ್ ಆಯ್ತು ಹೋಯ್ತು ನಂಗಡದೇ ಅಜೆಂಡಾ ಅಲ್ಲಿ ನಡ್ಕೊಂಡು ಅನ್ನೋದೆನ್ನನೆ ಎಲ್ಲ ಸಮಾನವಾಯ್ತು ನಡ್ಕೊಂಡು ಅನ್ನೋದೆನ್ನನೆ ಎಲ್ಲ ನಂಗೆ ನೋಟಿತ್ತು ಅದನ್ನ ಪುನಃ ಒಬ್ಬ ಅಲ್ಲಿ ಭಯ ತಿಂದು ವಿಡಿಯೋ ಮಾಡ್ತಿಡು ಅದಂಗೆ ಕೌಂಟರ್ ಅದಂಗಾಯ್ತು ನಿಂಗ ಮನೆಯಿಂದ ನಿಂಗಡದೆ ನಡ್ಕೊಂಡು ಅನ್ನೋ ಕಾರಣಕ್ಕೆ ಗುಂಪು ಕಟ್ಟಿಕೊಂಡು ಬಂತು ಜಗಳ ಮಾಡದ ಪುನಃ ದಿನೇಶ ಅವ್ರ ಮನ್ಸಂಗ್ ಒಮ್ಮ ಅನ್ನೋಳು ದಂಡು ಕುರಿ ಅನ್ನೋಳು ನಾನು ನಿಖರವಾಗಿ ಇಂಥ ಸಭೆಗೆ ಜಗಳಕ್ಕೆ ಬರ್ತಿರಲ್ಲ ನಾನು ಇಂಥ ಸಭೆಗೆ ಇಂಥ ನೇರಕ್ಕೆ ಇನ್ನನೇ ನೇರಕ್ಕೆ ಬಂದಿಯೇ ನಾಳ ಉದ್ದೇಶ ಇಚ್ಛಕ್ಕೆ ಇಂಜಿ ಅಂತ ನಾನು ಎಣ್ಣಿದುಳ ಅದರ ಮೇಲೆ ಈಗ ನಾನು ಓಪನ್ ಚಾಲೆಂಜ್ ಮಾಡಿ ಅನ್ನೋಳು ಇದು ಎಲ್ಲರೂ ಕಟ್ಟೋಳಿ ನಾನು ಮಡಿಕೇರಿ ಸಭೆಗೆ ಹೋಯ್ತು ಇಲ್ಲ ನಾನು ಪೂರ್ವ ನಿರ್ಧಾರಿತವಾಯ್ತು ಒಂದು ನಿರ್ಧಾರ ಹೊಡ್ತಂತ ಅಲ್ಲಿ ಬಂದ ಗುಂಪುಗೂ ನಿಂಗಕ್ಕೂ ಗೊತ್ತಿಲ್ಲ ಸಂಬಂಧ ಇಂತಿಲ್ಲ ನಾನು ಬಪ್ಪಕ್ಕ ನಾಡ ಜೊತೆಲಿ ಬಂದಿ ಹೆಚ್ಚಿಗೆ ನಾನು ಅಚ್ಚಕ್ಕೆ ನಿಂಗ ಬಪ್ಪಕ್ಕ ನಿಂಗಳ ಫಾಲೋ ಮಾಡಿ ಬಂದಿದ್ದ ಅಥವಾ ಹಿಂಗ ಬಂದಪ್ಪ ನಿಂಗ ಬಂದದ ನಾನು ಬಪ್ಪಕ್ಕ ಹಿಂಗೆಲ್ಲ ಇಂಜತ್ತಲ್ಲಿ ಅಲ್ಲೇ ಇಂಜತ್ತು ಆಡ ಓಕೆ ಅಣ್ಣ ನಾನು ಇಲ್ಲಿ ಕೇಳಿಲಿ ಏದು ದೇವಡ ಆಣೆ ಮಾಡೋಕು ತಯಾರುಲ್ಲ ನಾನು ಅಲ್ಲಿ ಬಂದಿತ್ತೇ ಚಕ್ಕೆರ ಮನವಣ್ಣ ಹಿಂಗೆಲ್ಲ ಕಂಡಿ ನಾನು ಖಂಡಿತೂ ಇಲ್ಲ ನಾನು ಫೋನ್ ಸಂಪರ್ಕ ಮಾಡಿತಿಲ್ಲ ನಾನು ಏದು ರೀತಿಲೂ ಹಿಂಗಡ ಸಂಪರ್ಕ ತಿಂದಿತ್ಲೆ ನಾನು ಅಲ್ಲಿ ಬಂದದೇ ಕಂಡಿ ಅಲ್ಲಿಗೆ ನಾ ಖಂಡಿತೂ ಇಂತಿಲ್ಲ ಅದು ಗೊತ್ತಿರೋಣ ಎಲ್ಲಾರ್ಗೂ ಓಕೆ ನಾನು ಏನಂಗ ನಿಂಗಡನೆ ಫೋನ್ ಕಡ್ತೇನೆ ಎಣ್ಸಂಗ್ ಈ ಕಾರಣಕ್ಕೆ ನಿಂಗಡ ಮೇಲೆ ತುಂಬಾ ಅಲಿಗೇಷನ್ ಉಳ್ಳಂಗ್ ಗೊತ್ತು ಪ್ರಶ್ನೆ ಉಳ್ಳಂಗ್ ಬಂತು ನಿಂಗಳೇ ಕ್ಲಾರಿಟಿ ಮಾಡ್ಸಂಗ್ ಈಗ ನಾಡ ಫೈನಲಿ ನಾಡ ಹಾಕಿರಿ ಒಂದೆಂತ ಇಪ್ಪ ಅನ್ಸಂಗಿ ನಂಗೆ ಎಲ್ಲರೂ ಕೊಡವಳೆ ನಿಂಗ ಕಾಂಗ್ರೆಸ್ ಲೀರಿ ಬಿಜೆಪಿ ಲೀರಿ ಕಮ್ಯುನಿಸ್ಟ್ ಲೀರಿ ಇನ್ನೊಂದ್ ಲೀರಿ ಹಾಕಿರಿಗೆ ಬಂತು ಎಲ್ಲದೂ ನಂಗಡ ಇರೋಣ ಅಂತ ಆಸೆ ನಂಗಡದು ಎಲ್ಲ ಜನಕ್ಕೂ ಉಂಡು ನಂಗಡ ಹೆಂಗ ಅಲ್ಲಿ ಇರೋಣ ನಂಗಡ ಮುಖಂಡಂಗ ಅಲ್ಲಿ ಇರೋಣ ಎಲ್ಲ ಜನಕ್ಕೂ ನಾಲ್ಕು ಕಾಂಗ್ರೆಸ್ ಜವಾಬ್ದಾರಿ ಉಳ್ಳ ಹಿಂಗಳು ನಾಡ ಸಂಪರ್ಕ ಮಾಡುವ ಎಲ್ಲರೂ ಸಂಪರ್ಕ ಮಾಡುವ
ಏನಗಂటే ನಂಗೆಲ್ಲ ఒక్కచే ఢిల్లీకి పోయిತು ಅಕ್ಕು ಈ ಒರ್ಕುರಿ ಅಲ್ಲ ಬಾಕಿ ಉಳ್ಳವು ಈಗ ತಕ್ಕ ಬರಿಯವು ಹೆಚ್ಚ ಕುರಿ పోయిತೋ ಬಂತೋ ನಾ ಗೊತ್ತಿಲ್ಲ ನಾಡ ಪಾತ್ರ ಇಚ್ಚಕಲ್ಲ ನಾನು ಎಣ್ಣಿ ತುಳು ಅಕ್ಕು ಅಚ್ಚಾ ನಂಗಕ್ಕೂ ಎಕ್ಕ ಕೊಡಗು ಕರ್ನಾಟಕದ ಜೊತೆಲಿ ಮರ್ಜ್ ಆಯ್ಪೋಚೋ ಅಂದೇ ನಂಗಡೆಲ್ಲ ಕಳ್ದಂತು ಇಂಪಾರ್ಟೆಂಟ್ ವಿಷಯ ನಾನು ನೀನು ನನ್ನ ಮ್ಯಾಟ್ರೇ ಕೇಟಿದ್ದಿಲ್ಲ ನೀನು ಈಗ ಏನಂದು ಕೊಡವ ಧರ್ಮ ಹಿಂದೂ ಧರ್ಮ ವಿಚಾರವೇ ಆನಂಗೊಟ್ಟು ಈಗ ನಾಲ್ಕು ಬಪ್ಪಗಳ ಮ್ಯಾಟ್ರ್ ಈಗ ಇನ್ನೊರು ವಿಚಾರದ ಮೇಲೆ ನಿಂಗಳ ಕೈಲಿ ಕ್ಲಾರಿಫಿಕೇಶನ್ ಹೊಡ್ತೊಂಡ್ರಿ ನಿಂಗಳೇ ಮೊನೆಯಂದು ನಾಡ ಕೂಡನೇ ಎಣ್ಣದು ಇಂಜಿ ಮಿಂಜಕ್ಕೆ ಕೊಡವ ಹಣ್ಣಿನುಳ್ಳ ಹಿಂಗ ದೇವಸ್ಥಾನ ನಮ್ಮ ಮೇಲೆ ಬಂತಿ ಅದಕ್ಕೆ ನಿಪ್ಪನ್ನ ಕಾಟಿ ತಪ್ಪಿ ಇಂದು ಕಾಟಿ ತಪ್ಪಿಂದಲ್ಲ ಅಣ್ಣಿ ನಾನು ಹಿಂಗೆಲ್ಲರೂ ದೇವನೆಲೆಯಲ್ಲಿ ಮಿಂಜತ್ತು ನಿಂತಿಪ್ಪ ಅಂದಣ್ಣಿ ಅದು ಭಯ ಪುನಃ ನಿಂಗೆ ತಕ್ಕ ತಿರುಕಿತು ಅಣ್ಣೀರ ನಾನು ಎಂತ ಎಣ್ಣೀರ ಅಂತ ಕೇಳ್ಬೋದು ಫಸ್ಟ್ ಸ್ಟೇಟ್ಮೆಂಟ್ ಇದೆ ಇಂಜಿ ಮಿಂಜಕ್ಕೆ ತಕ್ಕ ಕೊಡವ ಹಣ್ಣಿನುಳ್ಳ ಹಿಂಗ ದೇವಸ್ಥಾನದಲ್ಲಿ ತಕ್ಕಮೆ ಅದು ಇದು ಹಣ್ಣು ಮಿಂಜಲು ಬಂತು ನಿಪ್ಪನ್ನ ಕಾಟಿ ತಪ್ಪಿ ಇಂದು ಕಾಟಿ ತಪ್ಪಿಂದ ನಂಗದಾರು ಏದೋ ಊರ್ಲಿ ಬಂತು ಏದೋ ಕಾಟಿ ತಗೊಳ್ಳಲ್ವಾ ಇದೆಲ್ಲ ಕೋಪಕೊಳ್ಳೋದಲ್ಲ ನಾನ್ ಅಣ್ಣಿಯೇ ಹಿಂಗೆಲ್ಲರೂ ದೇವನೆಲೆಯಲ್ಲಿ ಮಿಂಜತ್ ನಿಂತಿಪ್ಪ ಅಂದ್ ಅಕ್ಕು ಹಿಂಗ ದೇವನೆಲೆ ಮಿಂಜತ್ ನಿಪ್ಪ ಏನಂತೆ ದೇವ ಎಲ್ಲರೂ ಕುಳ್ಳದಲ್ಲ ಈಗ ಇಲ್ಲಂದಾರಣ್ಯ ಅದನ್ನೇ ಈಗ ನಿಂಗಳೇನು ಹೇಳೋ ದೇವನೆಲೆಗೆ ಬಪ್ಪಲಿ ಆ ದೇವಸ್ಥಾನಕ್ಕೆ ಬಪ್ಪಲಿ ಹಿಂಗ ದೇವನೆಲೆಗೆ ಎಣ್ಣನೆ ಬಪ್ಪು ಮೂರ್ತಿ ಪೂಜೆ ಎಣ್ಣನೆ ಮಾಡೋ ಇದೆಲ್ಲ ನಿಂಗಳೇ ತಾನೆ ಕೊಟ್ಟರು ದಾರ್ ಕಟ್ಟಿ ನಾನು ಇನ್ನೂ ಕೊಡವಕ್ಕೆ ಬಾರೆ ಜನಾಂಗ ತಿಂಜಿ ಕೂಟಿ ಒಂದು ವಾದ ಮಾಡಿ ಕೊಡವ ಸಮಾಜದಲ್ಲಿ ಮತಾಂತರ ಮಾಡಿತ್ತು ದಿನೇಶ್ ನೀಕ್ ಇನ್ನೂ ಅಣ್ಣಿ ತಪ್ಪಿ ಕಳಿಲಿ ಕೊಡವಡത്ത് ಮತಾಂತರ ಮಾಡುವ ಎಣ್ಣಿ ತಪ್ಪಿ ಹೆಚ್ಚು ಪ್ರಯತ್ನ ಎಣ್ಣುಂಡು ನನಗೆ ಕಣ್ಣಲ್ಲ ಕೊಡಗಿನ ಮೇಲೆ ಸಿಲಿಬೆಯ ನೆರಳು ಇನ್ನೊರು ಬುಕ್ ಅಳ್ದಿತ್ತು ಇದಕ್ಕೆ ಉಂಡು ನಡಪ ಕದ ನಡತು ಆ ಬುಕ್ಲು ಉಂಡು ಎಣ್ಣನೆ ಮತಾಂತರ ಮಾಡುವ ಈಗ ಇಂಟರ್ ಕ್ಯಾಸ್ಟ್ ಮಂಗಲ ಆಯ್ತಿಪ್ಪ ಅಂತ ವೆಚ್ಚ ಅವ್ರು ಕೊಡವಕ್ಕನ್ನು ஒரு ಬಾರೆ ಜಾತಿನ ಮಂಗಲ ಆಯ್ತಿಪ್ಪ அவங்க ಕೊಡವ ಸಮಾಜದ ಮೆಂಬರ್ಶಿಪ್ ಕೊಡ್ತಿಪ್ಪ ஒரு ಕೊಡವತಿ ಮೂಡಿ ಇನ್ನೊರು ಕೊಡವ ನಾನ್ ಕುರ್ಗಿನ ಮಂಗಲ ಆಯ್ತಿಪ್ಪ அவங்க ಕೊಡವ ಸಮಾಜದ ಮೆಂಬರ್ಶಿಪ್ ಕೊಡ್ಪಲೆ அவங்க போயிட்டு ಎಂತ ಗೊತ್ತುಂಡ ಹಿಂಗ ನಿನ್ನ ಕೊಡವ ಪೊರಂಬಡಿ ಬೆಚ್ಚಿತ್ತು ಬಾನಾಡ ಚರ್ಚ್ಗೆ ನೀನು ಮಿಂಜತ್ ಸೀಟ್ಲಿ ಜಾಗ ತಪ್ಪ ಅಂದ ಅವನ ಮನ ಪರಿವರ್ತನೆ ಆಪವೋ ಇಲ್ಲಿಯಾ ಅದು ಗೊತ್ತಲ್ಲ ಈಗ ಅದು ಬಾರೆ ವಿಚಾರ ಈ ಹಿಂದೆ ಟಾಪಿಕ್ ಅದೆಂತ ಬಾರೆ ವಿಚಾರ ಇದೆಲ್ಲವೂ ಈ ಮತಾಂತರ ಮಾಡುವಂಡ ಹಿನ್ನೆಲೆಯೇ ஒரு ನಕ್ಸಲಿಸಂ ಇವನೇ ನಕ್ಸಲಿಸಂ ಬಗ್ಗೆ ನೀನು ಆಳವಾಯ್ತು ಅಧ್ಯಯನ ಮಾಡಿ ಬಾ ನಕ್ಸಲಿಸಂ ಬಗ್ಗೆ ನಾನು ಬಾರಿ ಓದಿತ್ತುಳ್ಳಣ್ಣ ನಾನು ஒரு காலத்துல அண்ட் ಕಂಪ್ಲೀಟ್ ಯಾರು ಇವ ಸಾಕೇತ್ ರಾಜೇಂದ್ರ ಕಾಲ ಇಪ್ಪತ್ತಲಿಂಜನು ಅಂಗಡ ಆಕ್ಟಿವಿಟೀಸ್ ನಾನು ಓದೇನ್ ಬಂದಿ ಅಚ್ಚಾ ಹಿಂದಿನಿಂದ ಸಾಕೇತ್ ರಾಜನ್ ಯಾಕ ಅವನ ಎನ್ಕೌಂಟರ್ ಆಪಕ್ಕ ಮಿಂಜ ಅವಳದು ರಚೆ ಬುಕ್ನು ಓದಿತ್ತುಳ್ಳ ಇದನ್ನ ಬಗ್ಗೆಯೂ ಈಗ ನಂಗಡ ಸಮಾಜ ಈಗ ಉದಾಹರಣೆ ಕಾಪಿ ಈಗ ನಂಗೆ ಇಂಟರ್ ಕ್ಯಾಸ್ಟ್ ಮಂಗಲ ಆಪಲ್ಲ ಇಂಟರ್ ಕ್ಯಾಸ್ಟ್ ಮಂಗಲ ಆಯ್ತು ஒரு ಕೊಡವಕಣ್ಣ ஒரு ಬಾರೆ ಜಾತಿನ ಮಂಗಲ ಆಯ್ತು ಕೊಡವ ಪದ್ಧತಿ ಪ್ರಕಾರ ಹಾಲು ಆಯ್ತಾಪಕ ಆ ಮೂಡಿಗೆ ಪತ್ತಾಕ ಕಟ್ಟುವ ದಾರಿ ಕೊಡಕರಡಿಲಿ ನಿಂದಿತ್ತು ಪತ್ತಾಕ ಕಟ್ಟೋಕೆ ನಂಗಡ ನೆಲ್ಲಕ್ಕಿ ನಡುಬಾಡಿಯಲ್ಲಿ ಇತರ ಜಾತಿ ಬಂತು ನಿಪ್ಪನಕ್ಕಿಲ್ಲ ಇತರ ಜಾತಿ ಬಂದು ನಿಪ್ಪಲೆಗೆ ಪಗ ಅವಂಡ ಸ್ಥಾನಕ್ಕೆ ನಿಂದಿದ್ದು ಪತ್ತಾಕ ಕಟ್ಟುವ ದಾರಿ ಈಂಡ ಬಗ್ಗೆ ನಾನು ನಂಗಡ ಈಗ ದಾರೆಲ್ಲ ಪ್ರೆಸ್ ಮೀಟ್ ಮಾಡಿತವ್ರು ಹಚ್ಚಕ್ ಜನರ ಕೂಡ ನಾನು ಎಣ್ಣಿ ஒரு ವಿಚಾರ ಸಂಕಿರಣ ಮಾಡೋಣ ನಂಗಳು ಒಂದು ಕಾವೇರಿಗೆ ಪೋಯ್ತು ಹಿಂಗಳ ಕೂಟಿತ್ತು ನಂಗಡ ಧರ್ಮಕ್ಕೆ ಕೂಟಿಯೋದಾ ಇಲ್ಲತ್ ಪೋಯ್ತು ಹಿಂಗೆ ದಾರೆಂಗ್ ಒಬ್ಬ ದತ್ತು ಎಡ್ತಂಡು ಧರ್ಮಕ್ಕೆ ಕೂಟಿಯೋದ ಅನ್ಸಂಗ್ ಕೊಡೋ ಧರ್ಮಕ್ಕೆ ಕೂಟಿಯೋದ ಅಂದ ಈಗ ನಂಗಡ ಜಾತಿ ಧರ್ಮ ಅನ್ನೋ ವಿಚಾರಕ್ಕೆ ಬಪ್ಪಕ ನಂಗಡ ಜಾತಿಯಿಂದ ಮೆನ್ಷನ್ ಮಾಡಿತ್ಲೆ ಹೆಚ್ಚಿಗೆ ಇದಂಗ್ ಕೂಟಿಯೋದಾ ಇಂಡೈರೆಕ್ಟ್ ಆಯ್ತು ನಿಂಗಡ ಅಂತರಾತ್ಮತೆ ಉಳ್ಳದು ಕೊಡೋರ ಧರ್ಮ ಅನ್ನೋದು ನಿಂಗೆ ಒತ್ತಂಡಿರ ಎಂತ ತಕ್ಕಿಂದ ಅನ್ನೋ ದಿನೇಶ್ ನಂಗೀಗ ಟು ದ ಪಾಯಿಂಟ್ ಬಕ್ಕನಾ ಓಕೆ ಈಗ ವಾದ ವಿವಾದ ಮಾಡಿ ಈಗ ನೀನು ಇಂಟರ್ವ್ಯೂ ಮಾಡಿ ಉಳ್ಳೆ ಅಂತಂಗಣ್ಣು ಹಿಂದೂ ಧರ್ಮ ವರ್ಸಸ್ ಕೊಡವ ಧರ್ಮ ಅಂತ ಕಲ್ಪಿತ ಇವೆಲ್ಲ ಕೊಡವಡಲ್ಲಿ ಉಳ್ಳಂತ ಕೆಲವು ಗೊಂದಲತನ ನಂಗೆ ತಕ್ಕ ಬರ್ದಂಡು ಪೋಚಿ ಹಕ್ಕು ಈಗ ನಾಡವಾದ ಎಂತ ಗೊತ್ತುಂಡ ಈಗ ನಂಗ ಸನಾತನವಾಯ್ತು ಹಿಂದೂ ಧರ್ಮದ ಪರಿಪಾಲಕ ಆಯ್ತು ಆಯರ ಕಾಲ ತಿಂಜೇನು ಇಲ್ಲ ಸನಾತನವಾಯ್ತು ಕೊಡವ ಪರಂಪರೆ ಪರಿಪಾಲಕ ಆಯ್ತು ಇಂಜೇನು ತಪ್ಪಿపోಯ್ತು ಅನ್ನೋದು ನಾಡವಾದ
ಕರ್ನಾಟಕದ ಜೊತೆಲಿ ಕೊಡಗು ವಿಲೀನಾಚೋ ಅಂದೇ ನಂಗಡ 90% ವ್ಯವಹಾರ ಎಲ್ಲ போயிடுத்தல்லி என்னங்க நங்கக்கே ஆனಂತ ஒரு ರಾಜ್ಯಸಭೆಲು ಲೋಕಸಭೆಲು ನಂಗಡ ವಿಚಾರತನ ಮನ್ನಣೆ ಮಾಡುವಂತ ஒரு ರೆಪ್ರೆಸೆಂಟೇಷನ್ ಇಲ್ಲ ನಂಗಡ ವಿಧಾನಸಭೆಯಲ್ಲಿ ನಂಗ ಮಾಡಿನ ತೀರ್ಮಾನತನ ಎಡ್ತಿತ್ತು ಐಪು ಅಂತ ஒரு ವ್ಯವಸ್ಥೆ ಇಲ್ಲ ವಿಶಾಲ ಕರ್ನಾಟಕದ ಜೊತೆ ಮರ್ಜ್ ಆಪಾಗ ನಂಗಡ ಮುಕ್ಕಾಲ್ ವ್ಯವಸ್ಥೆ ಅಲ್ಲಿಗೆ ತಪ್ಪುಚಿ ಆಚೆಗೆ ನಂಗ ಸಂವಿಧಾನ ತಂದಂತ ஒரு ದಂಡ ಮುಂದು ವಿಶೇಷ ಹಕ್ಕು ಇನ್ನು ಮುಂದುವರಿஞ்சನು ಉಂಡು ಒಂದು ಬಂದಿತ್ತು ತೋಕರ ಹಕ್ಕು ಅದು ಅನ್ನನೆ ಮುಂದುವರಿഞ്ഞുണ്ട് ಅನ್ನನೆ ಈ ಕಾವೇರಿ ಮಣ್ಣಲು ಗೋಹತ್ಯೆ ನಿಷೇಧ ಅನ್ನೋ ஒரு ಕಾನೂನು ಕೂಡಿ ಇಂದು ಲಾಗು ಐತೆ ಉಂಡು ಬ್ರಿಟಿಷ್ ಸರ್ಕಾರ ತಂದಂತ ದಂಡ ಹಕ್ಕು ಬ್ರಿಟಿಷ್ ಸರ್ಕಾರ ತಂದಂತದ್ದು ಈ ಜಮ್ಮ ಟೆನ್ಯೂರ್ ಇದು ಚೆಕ್ಕ நடந்தனுಂಡು ಇಕ್ಕ ನಂಗ ಎನ್ನಾಯ್ತು ಅಂಚೆಂಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರ ಅಡಿಲಿ ನಂಗ ಎಲ್ಲ ಎನ್ನಾಚಿ ಹಿಂದೂ ಧರ್ಮ ಹತ್ರ ಕ್ಲಾಸಿಫಿಕೇಶನ್ ರ ಅಡಿಗೆ ಬಾತು ಅಂಚೆಂಗೆ ಈ ಸಂವಿಧಾನ ಮಾನ್ಯ ಮಾಡಿನಂತ 7 ಧರ್ಮ ಏದಲ್ಲ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಪಾರ್ಸಿ ಅಥವಾ ಜೀವ್ ಸಿಖ್ ಅಂಡ್ ಬೌದ್ಧ ಧರ್ಮ ಈ ಬೌದ್ಧ ಧರ್ಮದಲ್ಲಿ ಅದತ್ತಲು ಎಸ್ಪೆಷಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರ ಸೆಕ್ಷನ್ 25(2) and 3 ರ ಪ್ರಕಾರ ಸಿಖ್ ಜೈನ್ ಬುದ್ಧ ಹಿಂಗ ಎಂತಪ್ಪ ಅಂಚೆಂಗೆ ಹಿಂದೂ ಧರ್ಮ ಹತ್ರ ಅಡಿಲೇ ಬಪ್ಪ ಏದಲ ವಿಷಯತ್ಲು ಅಂಚೆಂಗೆ ಫ್ರೀಡಮ್ ಆಫ್ ಸ್ಪೀಚ್ ರಿಲಿಜಿಯನ್ ಪರ್ಸನಲ್ ಲಾ ಈ 3 ವಿಚಾರത്തില് ಈ ನಂಗಡ ಕೊಡವಾಳು ಕೂಡಿ ಇದನ್ನ ಒಳಕೆ ಬಪ್ಪು ನಾಳೆ ನಂಗಡ ಧರ್ಮ ಎಂತ ಬಗ್ಗೆ ತಕ್ಪರ್ದನ್ ಉಂಡಲ್ಲ ಅದನ್ನ ಪ್ರಕಾರ ಡೆಫಿನೇಷನ್ ಆಫ್ ಹಿಂದೂ ಈಗ ನಾಕೋಪ ನೀ ಕೇಟವಳೆ ಹಿಂದೂ ಎಂತ ಅದಂಗೆ ಡೆಫಿನೇಷನ್ ಐತಿ ಡೆಫಿನೇಷನ್ ಕಾನ್ಸ್ಟಿಟ್ಯೂಷನ್ ಆ ತರ ಡೆಫಿನೇಷನ್ ಪ್ರಕಾರ ಎಂಚಂಗೆ ನೀಡ ಹಿಂದೂ ಈಗ ಸುಪ್ರೀಂ ಕೋರ್ಟ್ ಡಿಸಿಷನ್ ಅಂತ ನೀ ವೇ ಆಫ್ ಲೈಫ್ ನೀಡ ಆಚರಣೆಯಲ್ಲಿ ನೀನ್ ಎಂತ ಲೈಫ್ ಮಾಡಿ ನೋಡಿ ಅದು ಹಿಂದೂ ಇಟ್ ಈಸ್ ಕಾಲ್ಡ್ ಹಿಂದೂ ಅಲ್ಲ ನಂಗಡ ಪರ್ಸನಲ್ ಲಾ ಬಪ್ಪ ಸೆಕ್ಷನ್ 2 ಅದಕ್ಕೆ ಹಿಂದೂ ಮ್ಯಾರೇಜ್ ಆಕ್ಟ್ ಉಂಡು 1955 ಈ ಹಿಂದೂ ಮ್ಯಾರೇಜ್ ಆಕ್ಟ್ ಪ್ರಕಾರ ನಕಪ ಇದೆಲ್ಲವೂ ನಂಗಡ ಎಲ್ಲ ಡಿಸೈಡ್ ಆಪ ಅದಕ್ಲನೆ ಆಪಕ ನಂಗಡದವ್ರ ಧರ್ಮತನ ನಂಗ ಈಗ ನೆಕ್ಸ್ಟ್ ಬಪ್ಪ ಅಂತ ಧರ್ಮ ಪ್ರಯತ್ನ ಪಟ್ಟನುಂಡಲ್ಲ ಈ ಧರ್ಮತನ ನಂಗಡ ಕಾನ್ಸ್ಟಿಟ್ಯೂಷನ್ ರೋಲ್ ಕೂಟಕೊಳ್ಳಂಗೆ ನಂಗ ಕಾನಂತ ಎಂತ ವ್ಯವಸ್ಥೆ ಉಂಡು ನಡೀತಾರೆ ಒಂದು ನಂಗ ಕಾನಂತ ಪ್ರತ್ಯೇಕ ಆಚರಣೆ ಉಂಟು ನಿಂಗಳ ಎಣ್ಣನಿಗೆ ಈಗ ಕ್ಲಾರಿಫಿಕೇಶನ್ ಮಾಡಿದ್ವಿ ಅದೆಲ್ಲ ಕರೆಕ್ಟ್ ನಂಗ ಪ್ರಕೃತಿ ಆರಾಧಕಂಗ ಕೂಟಕೊಳ್ಳಂಗೆ ಎಂತ ವ್ಯವಸ್ಥೆ ಉಂಡು ನಡೀತಾನ ಅದನ್ನ ತಕ್ಕ ಬರೆಯೋಕೆ ಬಂತಿಲ್ಲ ನಾನು ನಿಂಗ ಕೋಟನಿಗೆ ಕಾನ್ಸ್ಟಿಟ್ಯೂಷನ್ ಲಾ ಪ್ರಕಾರ ಸೆಕ್ಷನ್ 2 ಅಡಿಲು ಅಥವಾ ಹಿಂದೂ ಪರ್ಸನಲ್ ಲಾ ಅಡಿಲು ಬಪ್ಪನಿಗೆ ಈಗ ಜೀವ್ಸ್ ಸಿಖ್ಸ್ ಜೈನ್ ಬುದ್ಧ ಇವೆಲ್ಲರೂ ಕೂಡ ಹಿಂದೂ ಪರ್ಸನಲ್ ಲಾ ಅಡಿಲೇ ಬಪ್ಪು ಎಕ್ಕ ಹಿಂದೂ ಪರ್ಸನಲ್ ಲಾ ಅಲ್ಲಿ ಹಿಂದೂ ಪರ್ಸನಲ್ ಲಾ ಮಾಡದೆ ಬಲ್ಲೆ ತಪ್ಪು ನಾನು ನೀನು ಅಂಚೆಗೆ ಇದು ನಾಡ ವೈಯಕ್ತಿಕ ಅಭಿಪ್ರಾಯ ಏನಂಗ ಅಂಚೆಗೆ ಅಲ್ಲಿ ಸನಾತನ ಪರ್ಸನಲ್ ಲಾ ಅಂತ ಹಾಕು ನಿಂತದ್ದು ಹಿಂದೂ ಪರ್ಸನಲ್ ಲಾ ಅಂತಲ್ಲ ಸನಾತನ ಪರ್ಸನಲ್ ಲಾ ಡಿಬೇಟ್ ಮಾಡೋಕೆ ಚಾಯ್ ಅಲ್ಲತ್ತೆ ಇದತ್ತಿಲ್ ಏದೇಂಗ ஒரு ಲಾಜಿಕಲ್ ನಂಗ ಮಿನ್ನಕ್ ಮಾಡಕೊಳ್ಳನ ತಕ್ಪರಿಯನ ಕಾಂಗ್ರೆಸ್ 20 ಕಾಲ ರೂಲ್ ಮಾಡನಂತ ಬಿಜೆಪಿ ನಂಗಕ್ ಇದು ಏದನ್ನು ಮಾಡೋ ಕೈಲೇ ಇನ್ನು ಮಿನ್ನಕ್ ಮಾಡೋ ಸಾಧ್ಯತೆಯು ನಾ ಕಂಡಿಲ್ಲ ಈಗ ನಿಂಗ ಅವ್ರ ಪಕ್ಷದ ಉಳ್ಳಿರ ಅವ್ರ ಪಕ್ಷದ ಟಿಕೆಟ್ ಆಸ್ಪಿರೆಂಟ್ ಕೂಡ ಹಾಕು ನಿಂಗ ನಾಳೆ ಅವ್ರ ದಿನ ನಿಂಗಳೇ ಶಾಸಕಂಗ ಹಾಕು ನಿಂಗಡ ಪ್ರಯತ್ನದಲ್ಲಿ ಇದು ಹಾಕೋಲ್ಲ ಒಂದಂಡಿ ತಪ್ಪಿ ಹಣೆ ಬರೆಯು ಈಗ ಜನಡ ಮಿಂಗತ್ಲು ಒಂದು ಹಣೆ ಬರೆಯೂ ಇರೋಂಡು ಇನ್ನೊಂದು அவங்க பிரபாவம் இரோண்டு இது தண்டு உண்டேங்க மாத்திரம் ஒரு ஜனப்பிரதிநிಧಿ ಆಪೋ ஒரு ಎಮ್ಎಲ್ಎ ಆಯ್ತಾ ಮಾತ್ರಕ್ಕೆ ಇಂಡಿಯಾ ಕಾನ್ಸ್ಟಿಟ್ಯೂಷನ್ ನ ಚೇಂಜ್ ಮಾಡಲು ದಾರಣಿ ತಂಜೆ ஒரு ವಕ್ಫ್ ಕಾಯ್ದೆನ ஒரு ವಕ್ಫ್ ಕಾಯ್ದೆಗೆ ತಿದ್ದುಪಡಿ எடுத்த ಬರೋಣೆಂಗೆ ಇಚ್ಚಕ್ ಮೆಜಾರಿಟಿಲ್ ಉಳ್ಳ ஒரு ಕೇಂದ್ರ ಸರ್ಕಾರಕ್ಕೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡಿತ್ತು ಅದಕ್ಕೆ ಅಧ್ಯಯನ ಮಾಡಿತ್ತು ಅದನ್ನ ಮೇಲೆ ರಾಷ್ಟ್ರಪತಿ ಅಂಕಿತ ಇಟ್ಟತಿಂಗು ಸುಪ್ರೀಂ ಕೋರ್ಟ್ ಅದಂಗೆ ಇದು ಮಾಡಿತ್ಲೆ ಅಂತಲ್ಲಿ ನಾನು ಕೇಟಂಡುಳು ಅದು ಮೂಲಭೂತ ನನ್ನ ಕಾನ್ಸ್ಟಿಟ್ಯೂಷನ್ ಇದನ್ನ ಚೇಂಜ್ ಮಾಡೋಣ ಅಂಚೆಂಗೆ ಅದಂಗ ಎಂತ ಇದಾಂಡು ನಾಕ್ ಗೊತ್ತಿಲ್ಲ ಅಲ್ಲ ಧರ್ಮತನ ಚೇಂಜ್ ಮಾಡೋಕೊಳ್ಳ ಈಗ ನಾನು ಪ್ರತ್ಯೇಕವಾಯ್ತು ಎಂತ ಧಾರ್ಮಿಕ ವ್ಯವಸ್ಥೆ ಉಂಟು ಅದನ್ನ ಮಾಡಕೊಳ್ಳಂಗೆ ಇಂಡಿಯನ್ ಕಾನ್ಸ್ಟಿಟ್ಯೂನ್ಸಿ ರೈಟ್ ತಂತು
ರೈಟ್ಸ್ ಉಂಡು. ಅದು ಏത് ಸಂದರ್ಭತ್ತು ಅದನ್ನ ಎಂತ ಮಾಡೋಣ ಆ ಟೈಮಲ್ಲಿ ಅದನ್ನ ತಕ್ಪರ್ಯಾನ ಅದಕ್ಕೆ ಸಂಬಂಧಪಟ್ಟ ಕಾನೂನು ಅರಿವು ಕರಂಗುಂಡು ಅದನ್ನ ತಕ್ಪರ್ಯ ಮತ್ತೆ ಅದನ್ನ ನಾನು ಅರೆ ಬರೆ ಪಡ್ಚಂಡು ನಾನು ಆ ವಿಚಾರತ್ನ ತಕ್ಪರ್ಯೋದು അല്ല ತಪ್ಪ. ഞങ്ങൾക്ക് ഞങ്ങൾക്ക് അരബറെല്ലാം ലോകജ്ഞാനത്തിനാണ് ಮೊನ್ನೆಂದು ನಡೆದಂತ ವಕಫ್ ಕಾಯ್ದೆನ ಚೇಂಜ್ ಮಾಡೋಕೆ ಅದಂಗೆ ಎಂತ ಆಂಡು ಅನ್ನೋದು ಇಕ್ಕ ಉಳ್ಳ ಹಿಂಗೆ ಎಲ್ಲರಿಗೂ ಪರಿಜ್ಞಾನ ಉಂಡಲ್ಲ. ಇದು ನಂಗಡ ಕಾನ್ಸ್ಟಿಟ್ಯೂಷನ್ ಫಂಡಮೆಂಟಲ್ ಅಂಚೆಂಗ್ ಬೇಸ್ ಅದಂಡ ಆ ಬೇಸರ ಮೇಲೆ ಉಳ್ಳ ಇದತ್ತಿല് ನಂಗಡ ಧರ್ಮತನ ಚೇಂಜ್ ಆಯ್ತು ನಂಗ ಬರೋಣ ಎಣ್ಣಿಚೆಂಗೆ ಅದಂಗೆ ಹಿಂಗೆಂತ ಪ್ರಯತ್ನ ಆಂಡು ಅನ್ನೋದು ನಾ ಗೊತ್ತಿಲ್ಲ. ಪ್ರಯತ್ನ ಅಲ್ಲ ಎಂತ ಆಂಡು ಅನ್ನೋದು ನಿಂಗಕ್ಕೂ ಗೊತ್ತಿಲ್ಲ, ನಂಗಕ್ಕೂ ರಚಕ್ಕೆ ಗೊತ್ತುಂಡು. ರಚಕ್ಕೆ ಪ್ರಯತ್ನ ಮಾಡೋಂಡು ಆ ಪ್ರಯತ್ನ ಮಾಡೋಂಡು ಅಲ್ಲ ಪ್ರಯತ್ನನೇ ಮಾಡೋಕೆ ಮಿಂಜ ಅದನ್ನ ಎಂತ ಮೊಳಕೆಲ್ಲ ಚಿವುಟೋದೆ ನಂಗೆ ಅಲ್ಲ ನಾನು ಪ್ರಯತ್ನ ಆಯ್ತು ಅದು ಕೊಡಬೇಕು ಎಲ್ಲರಿಗೂ ನಲ್ಲದೇ ಅಲ್ಲ ಅದು ಪ್ರಯತ್ನ ಮಾಡೋಕೆ ಇದೇನು ನಂಗೆ ஒரு ಗ್ರಾಮ ಪಂಚಾಯತಿಲಿ ಚೇಂಜ್ ಮಾಡೋದಾ போடு ನಂಗಡ ವಿಧಾನಸಭೆ ನಂಗಕ್ಕುಳ್ಳ ಕಾನ್ಸ್ಟಿಟ್ಯೂನ್ಸಲ್ ಪಡಿಪುಕಾರ ಉಂಡು, ನಂಗಕ್ಕುಳ್ಳ ಅಂತ ರೆಪ್ರೆಸೆಂಟೇಟಿವ್ಸ್ ಉಂಡು, ನಂಗಳನ್ನೇ ರೆಪ್ರೆಸೆಂಟ್ ಮಾಡಿದ MP ಉಂಡು, MLA ಉಂಡು, MLC ಉಂಡು. ಅದನ್ನೇ ಕೊಡಗು ರಾಜ್ಯ ಎಕ್ಕ ಕರ್ನಾಟಕ ವಿಲೀನಾಚೋ ಅಂದೇ ನಂಗ ಇದಂಗೆಲ್ಲ ಒತ್ತಂಡು ಹಿಂಗರ ಜೊತೆಲಿ ಕೂಡಿ ಪೋಚಿ ಇಲ್ಲ ನಂಗ ಅಂದ್ ಕೊಡಗು ರಾಜ್ಯನ ಮಾಡೋದು ಬಲ್ಲೆ ತಪ್ಪೆ ಅದನ್ನ ವಿಚಾರದಿಲ್ಲ ಅದು ಬೇರೆ ವಿಚಾರ. ಅದಕ್ಕೆ ஒரு ಅವಕಾಶ ಎಂತ ಉಳ್ಳ ಅನ್ಸಂಗೆ ಇಕ್ಕ ಬಪ್ಪ ಅಂತ ಕೇಂದ್ರ ಸರ್ಕಾರ ಈಗ ಗಜೆಟ್ ನೋಟಿಫಿಕೇಶನ್ ಆಯ್ತು ಜಾತಿ ಅಲ್ಲ ಜನಗಣತಿ ಮಾಡುವ ಎವ್ರಿ 10 years ಮಾಡುವಂತ ಜನಗಣತಿ ಈಗ ಮಾರ್ಚರ ಮೇಲೆ ಬಪ್ಪ ಆ ಜನಗಣತಿಲಿ ನಂಗ ಕೊಡವ ಅದಕ್ಲಿ ನಾಕಪ್ಪ ಏನಗಂಚಿಂಗ್ 7 ಧರ್ಮವೇ ಇಪ್ಪು ಅದನ್ನ ಮೇಲೆ ಧರ್ಮ ಇಪ್ಪಲೆ ನಾಲ್ಕು ಏನಗಂಚಿಂಗ್ ಇಕ್ಕತ್ರ ಉಳ್ಳ ಸರ್ಕಾರ ತರ ನೀತಿರ ಪ್ರಕಾರ. ಸೊ ಆ ನೀತಿ ಅಲ್ಲ ಅದು ಸರ್ಕಾರಕ್ಕೆ ಇಂದನೇ ಇಕ್ಕು ನೀ ಕಂಜತ್ರ ಜನಸಂಖ್ಯೆ ಇದು ಎಂತ ಈ ರಿಪೋರ್ಟ್ ಹೊಡ್ತದೆ ಎಂತ నాకు ಗೊತ್ತಿಲ್ಲ. ಬಟ್ ಅದನ್ನ ಪ್ರಕಾರ ಬಪ್ಪ ಕಾಪಾಕ ನಂಗ ಕೊಡವ ஒரு ಜಾತಿ ಎಂಡು ಗುರ್ತಿಸಿಕೊಂಡು ಅದನ್ನ ಆಧಾರದ ಮೇಲೆ ನಂಗಕ್ಕೆ ஒரு ಚಾನ್ಸ್ ಎಂತ ಉಳ್ಳ ಅನ್ಸಿಂಗೆ ಆರ್ಟಿಕಲ್ 25 ಕ್ಲಾನ್ 25 ಆರ್ಟಿಕಲ್ 360 ಅದನ್ನ ಪ್ರಕಾರ ST ಟ್ರೈಬ್ಸ್ ನ ஒரு ಇದು ಹಿಂದೂ ಧರ್ಮತ್ಲು ಈಗ ಜೈನ್ಸ್ ಸಿಖ್ಸ್ ಉಳ್ಳಾನಕ್ಕೆ ಮಾಡಲು ಅನ್ನೋರು ಕ್ಲಾಸ್ ಉಂಡು. ಆ ಕ್ಲಾಸ್ ಅದಂಗ್ ಒಂದೋ ನಂಗ ಈ ನಂಗಡ ಸರ್ಕಾರ ನಂಗಡ ತಕ್ಕನ ಇರ್ತಿಲ್ಲ ಹೆಂಚಂಗೆ ಕೋರ್ಟ್ ವೈಸ್ ಇದಂಗ್ ಪ್ರಯತ್ನ ಮಾಡಲು ಪ್ರೊವೈಡೆಡ್ ಇದಂಗ್ ನಂಗ ಉಳ್ಳದು ಬೇಸ್ ವರ್ಕ್ ಮಾಡೋಣ. ಆ ಬೇಸ್ ವರ್ಕ್ ಮಾಡೋಣ ಅಂಚಂಗೆ ಇಂದನೆ ಗೊಂದಲ ಮಾಡಿ ಇದು ಮಾಡಿ ಅಂತಂದಂಗ ಆಪ್ಲೆ ಇದರ ಬದಲು ಎಲ್ಲಾರನ್ನೂ ಅಳಿಚಿಟ್ಟಿತ್ತು ஒரு ಡಿಬೇಟ್ ಮಾಡಿತ್ತು ಪ್ರತಿ ನೂಕಂಡ್ ಕಾರ್ಲು ಕುഞ്ഞി ಮಕ್ಕಳು ಕೂಡ ಕನ್ವಿನ್ಸ್ ಮಾಡೋಜಿ ಜೊತೆಲಡ್ತ ಬೋಪ ಅಂತ ஒரு ವ್ಯವಸ್ಥೆ ಬೂಂಡು ಜೊತೆಲಡ್ತ ಬೋಪ ಅಂತ ஒரு ನಾಯಕತ್ವ ಬೂಂಡು. ಆ ನಾಯಕತ್ವ ನಾಯಕತ್ವ ಮಾಡೋಣ ಅಂಚೆಂಗೆ ಅದಂಗುಳ್ಳ ಫ್ರೇಮ್ ವರ್ಕ್ ಮಾಡೋಣ ಸ್ಯಾಕ್ರಿಫೈಸ್ ಮಾಡೋಣ ಎಲ್ಲನ ಮಾಡಿಚೆಂಗೆ ಇದಂಗೆ ಇನ್ನು ஒரு 10-20 ಕಾಲದಲ್ಲಿ என்னங்க ஒரு ಪ್ರಯೋಜನ ಬಕ್ಕು ಅದಂಗ ಅದಂಡ ಫೌಂಡೇಶನ್ ಅಂಚೆಂಗೆ ಈ ಈಗ ಕಾನ್ಸ್ಟಿಟ್ಯೂಷನ್ ಎಂತ ಅಂಚೆಂಗೆ ದಾರೆಲ್ಲ ಹಿಂದೂಸ್ ಅಲ್ಲ ಅನ್ನೋನ ಕ್ಲಿಯರ್ ಅನ್ನಿತಿ. ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಪಾರ್ಸಿ ಆರ್ ಜ್ಯೂ ಇವು ಇಚ್ಚಕ್ ಮಾತ್ರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹಿಂದೂಸ್ ಅಲ್ಲ. ಬಾಕಿ ಎಲ್ಲರೂ ದೇ ಆರ್ ಕನ್ಸಿಡರ್ಡ್ ಆಸ್ ಎ ಹಿಂದೂಸ್. ಅದು ಹಿಂದೂಸ್ ನಾನು ನಾಡೋದು ಅಲ್ಲಿ ಕಾನ್ಸ್ಟಿಟ್ಯೂನ್ಸ್ ಅಲ್ಲಿ ಎಂತ ಮೆನ್ಷನ್ ಮಾಡಿತ್ತು ಬರೀ ಹಿಂದೂ ಪರ್ಸನಲ್ ಲಾ ಅನ್ನೋದು ಅದನ್ನ ಸನಾತನ ಪರ್ಸನಲ್ ಲಾ ಮಾಡಿತ್ತು ಅದಂಡ ಒಳಲು ಹಿಂದೂ ನಂಗಡ ಕಣ್ಣು ಮಿಂಗತ್ ಕಣ್ಣನ್ನುಳ್ಳಂತ ஒரு ஏது ಬಹುಮತ ಉಳ್ಳಂತ ஒரு ಸರ್ಕಾರಕ್ಕೆ ವಕಫ್ ಕಾಯ್ದೆರ ಬಿಲ್ನ ಚೇಂಜ್ ಮಾಡೋಕೆ ಇಚ್ಚಕ್ ಪ್ರಾಬ್ಲಮ್ ಆಗಿದ್ವಾಗ ஒரு ಬೇಸಿಕ್ ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆನ ಚೇಂಜ್ ಮಾಡೋಕೆ ಸಾಧ್ಯ ಉಂಟಾ ಇದು? ಅಲ್ಲ ಅದು ಪ್ರಯತ್ನ ಮಾಡ್ತೇವೆ ಸರ್ಕಾರ ಪ್ರಯತ್ನ ಮಾಡ್ತೇವೆ ಸಾಧ್ಯ ಏದನ್ನ ಪ್ರಯತ್ನ ಮಾಡೋದು ಅಂಚೆಂಗೆ ಸರ್ಕಾರ ಪ್ರಯತ್ನ ಮಾಡೋಣ ಅಂಚೆಂಗಿ ನಂಗೆ ಇಂಥ ಸರ್ವೆ ಅಲ್ಲ ಪ್ರಯತ್ನ ಎಂತಂಗ್ ಮಾಡಲು ನಾನು ಕಣ್ಣಲ್ಲ ST ಟ್ರೈಬ್ಸ್ ಆರ್ಟಿಕಲ್ ನಿಂಗ ಅವರು ಬಿಜೆಪಿ ಲೀಡರ್ ಆಯ್ತು ಬಿಜೆಪಿ ಪಕ್ಷತ್ರ ಅವರು ಕಂಪ್ಲೀಟ್ ಅವರು ಇದನ್ನ ಹೇಳಿಕೆನೆ ಬಾರೆ ತರ ಉಂಡೆ ಕೂಡಿ ನಿಂಗ ಅದನ್ನ ಮೇಲೆ ಕೊಡವ ಮೇಲೆ ನಿಂತಿತ್ತು ನಿಂಗ ಮುಕ್ತ ಅಭಿಪ್ರಾಯ ಆಡಿರಲ್ಲ ನೇರ ಆಯ್ತು ಇದನ್ನ ಮೆಚ್ಚುವಿ ನಾನು.
ಅಲ್ಲ ನಾನು ಎಣ್ಣೆನುಳ್ಳಲ್ಲ ಫಸ್ಟ್ ನಂಗക്ക് ಈಗ RSS ಆಡು BJP ಆಡು ಎಲ್ಲಿಯೂ ಅನ್ನಿತಿಲ್ಲ ನೀಕ್ ಕಿಟ್ಟುವಂತ ಫೆಸಿಲಿಟಿನ ನೀನು ಬಾಕಿ ಮಾಡೋಣ ನೀಡ ಜಾತಿನ ನೀನು ಎಣ್ಣಂಡ ಎಲ್ಲಿಯೂ ಅನ್ನಿತಿಲ್ಲ ಈ ಮಧ್ಯದ ಒಂದು ಬಂದ್ರು ಒರೇ ಒಂದು ಡೌಟ್ ಈಗ ಬಿಜೆಪಿ ಮನೆಯೊಂದಕ್ಕೆ ಇಂಜ ಪ್ರೆಸ್ ಮೀಟ್ ಅದು ಇದು ಪೋಸ್ಟರ್ ಗಿಸ್ಟರ್ ಎಲ್ಲ ಮಾಡಿ ಬಿಜೆಪಿ ಕರಂಗ ನೀನುಂಡು ಹಿಂಗ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷನಾಯ್ತು ಆ ಪಕ್ಷಕ್ಕೆ ಅವ್ರ ಪ್ರಮುಖ ನಾಯಕನಾಯ್ತು ಗುರ್ಚಿಟನವಾಯ್ತು ಅವರು ಕೊಡೋಣ ಧಾರ್ಮಿಕ ವ್ಯವಸ್ಥೆನ ನಿರ್ಧಾರ ಮಾಡೋಕೆ ಬಿಜೆಪಿ ಪಕ್ಷಕ್ಕೆ ಅಧಿಕಾರ ಕೊಡ್ತದಾರು ಅದು ರಾಜಕೀಯ ಪಕ್ಷ ಅಲ್ಲ ಅವು ಎಲ್ಲಿ ನಿರ್ಧಾರ ಮಾಡ್ತಿ ಅವಣ್ಣಿ ಮನೆ ಪ್ರೆಸ್ ಮೀಟ್ ಮಾಡಿತ್ತು ನಿಂಗಡ ಜಿಲ್ಲಾಧ್ಯಕ್ಷ ನಡೀತಲ್ಲ ಕೊಡವ ಎಲ್ಲರೂ ಹಿಂದೂನೇ ಕೊಡ್ಕೊಂಡು ಕೂಹು ಆಣಿತಲ್ಲ ಈ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತರ ಆಧಾರದ ಮೇಲೆ ಅವ ಎಣ್ಣಿತಿಪ್ಪ ಎಣ್ಣಿತಿಪ್ಪಣ್ಣ ಭಾರತೀಯ ಇದಂಡ ತತ್ವ ಸಿದ್ಧಾಂತ ಏನನ್ನೇ ನಾ ಕಪ್ಪ ಬಾರೆ ಒಳ್ಳೆ ಪಕ್ಷಕ್ಕೆ ಬಾಯಿಗೆ ಬೀಗಟ್ಟು ಹಿಡಿತಾ ಅವಶ್ಯಕತೆನೇ ಇಲ್ಲ ಅದು ನಿಂಗೆ ಏನೇನ್ ಧರ್ಮನ ಫಾಲೋ ಮಾಡಿ ಏನೇನ್ ಮಾಡಿ ಅಖಿಲ ಕೊಡವ ಸಮಾಜത്തിൽ ಆನ ಸಭೆಯಲ್ಲಿ ಬರೀ ಭಾರತೀಯ ಜನತಾ ಪಕ್ಷತನ ಮಾತ್ರ ಅನ್ನುವಲ್ಲ ಬಾಕಿ ಉಳ್ಳ ಹಿಂಗ ಎಂತ ವಕ್ತಾರಂಗಳ ಬಾರೆ ಪಕ್ಷತ್ರ ಬಿಜೆಪಿ ಅಧ್ಯಕ್ಷ ಓಪನ್ ಆಯ್ತು ಅನ್ನಿತು ಹಿಂದೂ ಎಣ್ಣಿಂದ ಹಿಂದೂ ಎಣ್ಣಿ ಬಿಜೆಪಿ ದಾರ ಅಧಿಕಾರ ಕೊಡ್ತಾ ಹಿಂಗ ಅದನ್ನ ಬರೆಯೋಕೆ ನಿಂಗಡ ಪ್ರಕಾರ ಅಖಿಲ ಕೊಡವ ಸಮಾಜಕ್ಕೆ ಅಧಿಕಾರ ಇಲ್ಲ ಇಡೀ ದೇಶದ ತಕ್ಕೂ ಅಖಿಲ ಕೊಡವ ಸಮಾಜತನ ಜೊತೆ ಕೂಟಂಡ ಅಲ್ಲ ಅಖಿಲ ಕೊಡವ ಸಮಾಜ ಅಧಿಕಾರ ಇಲ್ಲ ಅಖಿಲ ಕೊಡವ ಸಮಾಜದ ಅಧ್ಯಕ್ಷಂಗ ಅಧಿಕಾರ ಇಲ್ಲ ನಿಂಗಳೇ ಏನೇನ್ ಬಂದಿಯಲ್ಲ ಅಖಿಲ ಕೊಡವ ಸಮಾಜದ ಅಧ್ಯಕ್ಷಂಗ ಅಧಿಕಾರ ಇಲ್ಲ ಅನ್ನೋಂಗೆ ಎಂತ ಗಣ್ಣಿ ಪ್ರಾಪರ್ ಆಯ್ತು ಸಭೆ ಮಾಡಿತಿಲ್ಲ ಒಪಿನಿಯನ್ ಬಿಜೆಪಿ ಎಲ್ಲ ಕೊಡೋಡ ಅಭಿಪ್ರಾಯ ಹೇಳ್ತಾನೆ ಪ್ರೆಸ್ ಮೀಟ್ ಮಾಡ್ಚಾ ಅಯ್ಯೋ ಬಿಜೆಪಿ ಅಭಿಪ್ರಾಯ ಎಣ್ಣಿಯಪ್ಪ ನಿಂಗ ಇನ್ನನೇ ಕೇಳಿ ಬಾರೆ ಪಕ್ಷ ಹತ್ರ ಕಮ್ಯುನಿಸ್ಟ್ ಕಾರಲ್ಲೋ ಕೇಳಿ ಕೋಕೊಂಡು ನಿಂಗಡ ಅಭಿಪ್ರಾಯ ಎಂತಂದು ಇಲ್ಲ ನಂಗೆ ಅವಶ್ಯಕತೆನೇ ಇಲ್ಲ ಅಂಚಂಗ್ ನಂಗಡ ಧರ್ಮನ ನಿರ್ಧಾರ ಮಾಡೋ ಈಗ ನಂಗ ಏನೋ ಪಕ್ಷಕರಂಗ ಅಲ್ಲ ಎಲ್ಲಿ ನಿರ್ಧಾರ ಮಾಡಿದಿಲ್ಲ ಈಗ ಮೊನ್ನೆ ಒಕ್ಕಲಿಗರ ಸಮಾವೇಶ ಹಚ್ಚಿ ಅಲ್ಲಿ DK ಶಿವಕುಮಾರ್ ಇಂತಲಿಯಾ R ಅಶೋಕ್ ಇಂತಲಿಯಾ CT ರವಿ ಇಂತಲಿಯಾ ಅಭಿಪ್ರಾಯ ಎಣ್ಣಿತಿಲಿಯಾ ಅಲ್ಲಿ ಹಂಗ ಪಕ್ಷತ್ರ ಬ್ಯಾನರ್ ಅಡಿಲ್ ಪೋಯ್ತು ಇಂತಲ ಹಂಗ ಜನಾಂಗತ್ರ ಬ್ಯಾನರ್ ಅಡಿಲ್ ಪೋಯ್ತು ತಕ್ಕಗೆ ತೀರ್ತಿಯ ಪೋಚೆ ಇದು ಆಪ್ಲೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷತ್ರ ಅಧ್ಯಕ್ಷ ಅವ ಸಭೆಯಲ್ಲಿ ಭಾಗವಹಿಸಿಟ್ಟಿತ್ತು ಒತ್ತಂಡಿತ್ತು ಧರ್ಮ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂದ್ರೆ ಅದು ಐಂಗಡ ಜನಾಂಗ ಪೋಯ್ತಲ್ಲ ಐಂಗಳ ವಾಪಸ್ ಕಳಿಕ ಇಲ್ಲ ಈಗ ಅಲ್ಲಿ ಆರ್ ಅಶೋಕ್ ವಿರೋಧ ಪಕ್ಷ ನಾಯಕ ಆಯ್ತು ಅಲ್ಲಿ ಪೋಯ್ತಲ್ಲ ಅವ ಒಕ್ಕಲಿಗ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಧರ್ಮ ಕಾಲಂನಲ್ಲಿ ಹಿಂದೂ ಒಕ್ಕಲಿ ಹಕ್ಕು ಹಂಗ ಅದು ವಿಚಾರ ಕೊಡಗು ಜಿಲ್ಲಾ ಬಿಜೆಪಿ ಅಧ್ಯಕ್ಷನ ಮಾತ್ರ ತಕ್ಕ ಅಲ್ಲಣ್ಣ ನಿಂಗ ಮಾಡಿ ಬಿಜೆಪಿರ ಬ್ಯಾನರ್ ರೆಡಿಲು ಕೊಡಗು ಜಿಲ್ಲೆರ ಬಿಜೆಪಿ ಮಾಡಿ ಬಿಜೆಪಿರ ಬ್ಯಾನರ್ ರೆಡಿಲು ನಿಂಗ ಸೋಷಿಯಲ್ ಮೀಡಿಯಾ ಪೋಸ್ಟರ್ ಬಿಟ್ಟೋದು ಬಿಜೆಪಿರ ಸಿಂಬಲ್ ನಡಿಲು ಹಂಗದಾರು ಕಾಂಗ್ರೆಸ್ ಸಿಂಬಲ್ ನಡಿಲು JDS ಸಿಂಬಲ್ ನಡಿಲು ಅಥವಾ ಬಿಜೆಪಿ ಸಿಂಬಲ್ ನಡಿಲು ಹಂಗ ಜನಾಂಗಕ್ಕೂ ಮಾಡೋಕೆ ಎಣ್ಣಿತ ಹಂಗಕ್ಕೆ ಅಲ್ಲ ಹಂಗ ಎಣ್ಣಿತ್ಲಲ್ಲ ಈಗ ವಿಜಯೇಂದ್ರ ಎಣ್ಣಚ ಬಿಜೆಪಿರ ಸಿಂಬಲ್ ನಡಿಲು ಬೆಚ್ಚಂಡು ಪೋಸ್ಟರ್ ಎಣ್ಣಿತು ಬಿಜೆಪಿ ಮೊನ್ನೆ ಬ್ಯಾಂಗ್ಳೂರಾನ ಸಭೆಯಲ್ಲಿ ಹಿಂದೂ ಕಾಲಂ ಧರ್ಮത്തിൽ ರೆಪ್ರೆಸೆಂಟ್ ಮಾಡೋದು ಜಾತಿ ಕಾಲಂಬಲ್ಲಿ ಹಿಂಗಡ ಜಾತಿನ ರೆಪ್ರೆಸೆಂಟ್ ಮಾಡೋದು ಅದು ಹಿಂಗಡ ಮಾಡೋಣ ಅಂಚೆ ಅದು ಬಿಜೆಪಿರ ವ್ಯೂಸ್ ಈಗ ಒಕ್ಕಲಿಗರ ಸಭೆಯಲ್ಲಿ ಬಿಜೆಪಿ R ಅಶೋಕ್ ಅಥವಾ CT ರವಿ ಅಥವಾ ಶೋಭಾ ಕರಂದ್ಲಾಜೆ ಇವು ಬಿಜೆಪಿರ ಬ್ಯಾನರ್ ಇಟ್ಕೊಂಡು ಹೋಯ್ತಿಂತ ಅಕ್ಕ ನಾನು ಮೊನ್ನೆ ಅಖಿಲ ಕೊಡವ ಸಮಾಜಕ್ಕೆ ಬ್ಯಾನರ್ ಅಖಿಲ ಕೊಡವ ಸಮಾಜಕ್ಕಲ್ಲ ಇಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷನ ಸ್ಟೇಟ್ಮೆಂಟ್ ಬಂದ ವಿಚಾರಕ್ಕೆ ನಾ ತಕ್ಕೊಂಡ ಅಲ್ಲ ನಾ ಕಪ್ಪು ಮೊನ್ನೆ ನಾನು ಈಗ ನೀಡ ಕ್ವಶನ್ಗೆ ನಾ ಕಪ್ಪು ನಿಂಗಡ ತಕ್ಕ ಪ್ರಕಾರ ಮೊನ್ನೆ ಒಕ್ಕಲಿಗರ ಸಭೆಕ್ಕೆ ನಿಂಗಣ್ಣರ DK ಶಿವಕುಮಾರ್ ಬ್ಯಾನರ್ ರಿಟರ್ನ್ ಬಂತಿಂತ ಅಂದು ಮೊನ್ನೆ ಅಖಿಲ ಕೊಡವ ಸಮಾಜಕ್ಕೆ ನಾನ್ ಬ್ಯಾನರ್ ರಿಟರ್ನ್ ಬಂತಿಂಜನ ಈಗ ಅದು ನಿಂಗಳ ಪ್ರಶ್ನೆ ಮಾಡನೆ ಹೇಳಕ್ ಹೋಗ್ಕೊಂಡು ನಾನು ಹಿಂಗಡ ಪ್ರಶ್ನೆನ ನಿಂಗಡ ಕೆಮಿಕುಟ್ಟದ ಹಚ್ಚಕ್ಕೆ ನಾಡ ಕೆಲಸ ನಿಂಗಡ ಈ ಪ್ರಶ್ನೆನೂ ಹಿಂಗ ಕೆತ್ತು ನಾನು ಈಗ ಕಟ್ಟಣ್ಣುಳ್ಳು ಈಗ ಹಿಂಗಳ ಕೇಳಿ ಅದನ್ನು ಹಿಂಗ ಕಟ್ಟ ತಾಕತ್ ಬೋಂಡಲ್ಲ ಇಲ್ಲ ಹಿಂಗ ಎಂತ ವ್ಯವಹಾರ ತಿಕ್ಕುವ ಹಿಂಗಡ ಕೂಡ ಎಂತ ಕೋಪ ತಾಕತ್ ಇಲ್ಲ ಹಿಂಗಳ ಬ್ಯಾನರ್ ನನ್ನ ಕೋಪ ಕೈಲೆ ಪ್ರಶ್ನೆ ಮಾಡುವ ಹಿಂಗಕ್ಕೆ
ಅಲ್ಲ ಈಗ ನಾನ್ ಕೇಪ ಈಗ ಬಿಜೆಪಿನ ಪ್ರಶ್ನೆ ಮಾಡಿಸಿ ಬಾಕಿ ಜಿಲ್ಲಾಧ್ಯಕ್ಷನೋ ಜಿಲ್ಲಾ ನಾಯಕಗಳು ನಿಂಗಡ ನಿಲುವು ಎಂತ ಅಣ್ಣಡ ಈಗ ಕೊಡವಡ ವಿಚಾರದಲ್ಲಿ ಕೊಡವ ಸಮಾಜಕಾರ ಅಥವಾ ಅಖಿಲ ಕೊಡವ ಸಮಾಜಕಾರ ಗುಟ್ಟತೆಂಗಿ ಏದೇ ಪಕ್ಷಕ್ಕೂ ಅಧಿಕಾರ ಇಲ್ಲ. ಕೊಡವ ಜನಾಂಗತ್ರ ವಿಚಾರ ತಕ್ಕವರೆಗೂ ಏದೇ ಪಕ್ಷದ ಅಧಿಕಾರ ಇಲ್ಲ. ನಿಂಗ ರವೀಂದ್ರ ಹೆಂಗ ನಿಂಗ ಮನೆಯಂದು ನಿಂಗ ನನ್ನ ಕೊಡವ ಆಯ್ತು ಅಖಿಲ ಕೊಡವ ಸಮಾಜ ಹತ್ರ ಫೈನಾನ್ಸ್ ಕಮಿಟಿ ಅವರ ಮೆಂಬರ್ ಆಯ್ತು ನಿಂಗೆ ಪೋಯ್ತುಳ್ಳಿರ ನಾನು ಓದ್ತವಿ ನಿಂಗಡನ್ನ ಆಚೆ ನಿಂಗೆ ಮೈಕ್ ಬಲ್ಚದು ಸರಿಯಲ್ಲ ಅನ್ನೋದು ಇಕ್ಕೂ ನಡ ಅಭಿಪ್ರಾಯ ಆಚಾ ಬುಟ್ಟಿಗೆ ನಿಂಗೆ ಬಿಜೆಪಿ ಪರ ಪೋಯ್ತುಂಡೆಂಗಿ ಅದು ತಪ್ಪು ನನಗೆ ಕ್ಲಿಯರ್ ಮಾಡಿ ಅಚ್ಚಾ ನಾನು ಈಗ ಬಿಜೆಪಿ ನಿಂಗೆ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಇಕ್ಕಲು ಬಿಜೆಪಿ ಉಳ್ಳಂತ ಪ್ರಭಾವಿ ನಾಯಕ ಅಲ್ಲ ನಿಂಗಡ ಜಿಲ್ಲಾಧ್ಯಕ್ಷ ಸ್ಟೇಟ್ಮೆಂಟ್ ಕೊಡ್ತಿತ್ತು ಕೊಡವಕ್ಕೆ ಇನ್ನದೇ ಮಾಡಿ ನೋಡೋಕೆ ಕೊಡವ ಎಲ್ಲರೂ ಬಿಜೆಪಿ ಉಳ್ಳವು ಅಲ್ಲ ಅಥವಾ ಕೊಡವಳ ರೆಪ್ರೆಸೆಂಟ್ ಮಾಡಿ ಉಳ್ಳದು ಅಲ್ಲ ಬಿಜೆಪಿ ಕೊಡವಕ್ಕೆ ಎಲ್ಲಿ ತಕ್ಕ ಬರೆಯಂಡು ಅಲ್ಲಿ ಬಿಜೆಪಿ ತಕ್ಕೆ ಬರಂಗಿತ್ಲೆ ಈಗ ಈ ವಿಚಾರದಲ್ಲಿ ಏನಂಗೆ ಬಿಜೆಪಿಗೆ ಹೆಚ್ಚಿಗೆ ಇಂಟ್ರೆಸ್ಟ್ ಅಂತ ಈಗ ನಾನ್ ನಿಂಗೆ ಇದನ್ನೆಲ್ಲ ಫಸ್ಟ್ ಇಂಜೆ ಎಣ್ಣಿಸುಳು 70 ಕಾಲ ಕಾಂಗ್ರೆಸ್ ಆಡಳಿತ ಮಾಡಿತ್ತು 20 ಕಾಲ ಬಿಜೆಪಿ ಆಡಳಿತ ಮಾಡಿತ್ತು ವೈಯಕ್ತಿಕವಾಯಿತು ಕೊಡವ ಕಮ್ಯುನಿಟಿಗೆ ನಲ್ಲದಾನದಂತೂ ನಾನು ಈ ಕಥನೆ ಕಂಡಿದ್ದೆ. ನಿಂಗೆ ಬಿಜೆಪಿನ ಏನಂಗ ಪ್ರಶ್ನೆ ಮಾಡೋ ಅಂತ ಬಾತಲ್ಲ ಈ ವಿಚಾರ ನಂಗೆ ಬಿಜೆಪಿನ ಪ್ರಶ್ನೆ ಮಾಡೋಕೆ 4 ಪಾಯಿಂಟ್ ಉಂಟು ನಾಡ ಪಕ್ಕ ಪರ್ಸನಲ್ ಅದನ್ನು ನೀನು ನಿಂಗಡ ಮಿಂಜಲು ಬೆಚ್ಚುರಿ. ಒಂದು ನಂಗ ಬಿಜೆಪಿಕಾರ ಸುಮಾರು 95-56ನೇ ಕಾಲದಿಂದ ಜನಸಂಘತ್ರ ಕೂಡೆಯೂ ಈಗ ಅದಾನದು ಬಿಜೆಪಿರ ಕೂಡೆಯೂ ಕೊಡವ ಮಾಸ್ ಆಯ್ತು ಬಂದ ಹಿಂಗ ಬಾರೆ ಪಾರ್ಟಿನ ಬಿಟ್ಟಿತ್ತು ಮಾಸ್ ಆಯ್ತು ಕೊಡವ ನಿಂಗೆ ಈ ಪಕ್ಷತನ ಬೆಂಬಲ ಚಿಟ್ಟಣ್ಣ ಬಂದ ಹಿಂಗ ಅಕ್ವಾ ಅದು ಬಂದಿಯೇ ಅದನ್ನ ತತ್ವ ಸಿದ್ಧಾಂತದ ಮೇಲೆ ಎಂತೋ ಏದೋ ವ್ಯವಸ್ಥೆರ ಮೇಲೆ ಆ ವ್ಯವಸ್ಥೆನ ಒತ್ತಂಡು ಅದನ್ನ ಗೌರವ ಚಿಟ್ಟಂಡು ಫಾಲೋ ಮಾಡಿ ಬಂದ ಹಿಂಗ ಇಂದು ನಾಳೆಯೂ ಮಾಡಿಯೇ ಉಂಡು ಅಲ್ಲ ಸಂಘ ಪರಿವಾರದಲ್ಲೂ ಉಂಡು ಮಿಂಜಕ್ಕೂ ಮಾಡುವ ಈ ಪಾಯಿಂಟ್ ನೋಡ್ತಾವ ಮಿಂಜಕ್ಕೂ ಮಾಡುವ ಆಚಂಗಿ ಅದೇ ಅಚ್ಚಕ್ಕೆಲ್ಲ ಕೊಡುವ ನಿಂಗಡ ಪಕ್ಷತನ ನಿಂಗಡ ಅಂಚೆ ನಿಂಗೆ ರೆಪ್ರೆಸೆಂಟ್ ಮಾಡಿ ಪಕ್ಷತನ ಅಚ್ಚಕ್ಕೆಲ್ಲ ಕೊಡುವ ಒತ್ತಿತ್ತು ನಡೆದು ಕಾಪಕ ಕೊಡವಕ್ಕೆ ஒரு எஸ்டி டேக் கொடுக்கணும் ಕಾಪಕ ನಿಂಗಡದೇ ಪಕ್ಷತ್ರ ನಂಗಳ ರೆಪ್ರೆಸೆಂಟ್ ಮಾಡಿ ನಿಂಜ ಎಂಪಿ ಅನ್ನ ಕೊಡವರಿಗೆ ಎಸ್ಟಿ ಟ್ಯಾಗ್ ಕೊಡಬಾರದು ಒಂದು ಪ್ರತಾಪ್ ಸಿಂಹ ಮಾಜಿ ಸಂಸದ ಇದೇ ಸಿಎನ್ಸಿ ಕರ ಹಿಂಗೆಲ್ಲ ಪೋಯ್ತು ಬಿಜೆಪಿ ಸಾರಿ ಮೈಸೂರ ಎಂತ ಉಂಡ ಜಲದರ್ಶಿನಿ ಕಚೇರಿಲಿ ಅವನು ಮಾಡಿದ್ದು ಎಲ್ಲ ಆಯ್ತು ಮೀಟಿಂಗ್ ಆಯ್ತು ಬಂದ ಅಂತೆಲ್ಲ ಪಿತ್ಯಾಂದು ದಂಡನೆ ದಿನಕ್ಕೆ ಪ್ರತಾಪ್ ಸಿಂಹ ಕೊಡ್ತ ಸ್ಟೇಟ್ಮೆಂಟ್ ಇದು ಕೊಡವಕ್ಕೆ ಎಸ್ಟಿ ಟ್ಯಾಗ್ ಬಾಂಡ ಅದಂಗಿಂಜ ಆಬರಿಕ್ ನಾನು ಜೀವಸಕ್ಕೆ ಕೊಡ್ತಾನಿಕೆ ಅಥವಾ ಪಾರ್ಟಿ ಜನಾಂಗಕ್ಕೆ ಕೊಡ್ತಾನಿಕೆ ಮೀಸಲಾತಿನ ಕೊಡ್ಪುಚಿಡ್ವಿ ನಂಚಿ ದಿನೇಶ್ ನಾನಿಕ ನಿನ್ನ ಕೇಪಕ್ಕೆ ಒಂದು ನೋಟು ಒಂದೊಂದು ತಕ್ಕ ಪರಂದತ್ತೆ ಇದು ಉದ್ದಾಯನ್ ತೋಪ ಆ ಅರೇಂಜ್ಮೆಂಟ್ ಮೈಸೂರು ಕೊಡವ ಸಮಾಜದ ಮಾಡಿನ ಪಾತ್ರದಾರ ಅನ್ನೋದು ಕೇಳ್ತಾರೆ ಜಲದರ್ಶಿನಿ ನಾನೀಗ ಹಣ್ಣಿನುಳ್ಳ ಅಲ್ಲಿ ಕೊಡವ ಸಮಾಜ ಇದೇ ಪ್ರಶ್ನೆನ ನಾನು ವಾಪಸ್ ತಿರುಗ್ತೀನಿ ನಿನಕಪ್ಪ ಜನ ಹಿಂಗೆಲ್ಲ ಬಾಂಡ್ ನಡೀತು ಇನ್ನೂರು ಪಕ್ಷದ ರಾಜ್ಯದ ಅಧಿಕಾರಕ್ಕೆ ತಾತಲ್ಲ ಹಿಂಗ ಮಾಡ್ನ ಸರಿ ಇಲ್ಲ ಕೊಡೋಕ್ ಅನ್ಯಾಯ ಮಾಡಿತ್ತು ನಾಡ 4-5 ಕ್ವಶನ್ಗೆ ನಾನು ಫಸ್ಟ್ಲೇ ಅಣ್ಣ ಈಗ 365 ಇಂಟು 3 ಕಾಲ 900 ದಿವಸ ತಿಂದತ್ತು ಇನ್ನುಳ್ಳ 600 ದಿವಸಕ್ಲು ನಾನು ಅಕ್ಕಲೆ ಪಟ್ಟಿ ಮಾಡಿತ್ತು ಅಣ್ಣ ಅವ್ರ ಚುನಾವಣಾ ವಿಚಾರ ಆಯ್ತಿಂತು ಎಂತ ತಕ್ಕ ಮುಖ್ಯಸ್ಥ ಇನ್ನೊಂದು ಟೆಂಪಲ್ ಟೌನ್ ಈ ತರ ತರೋದು ಪಟ್ಟಿ ಮಾಡಿತ್ತು ನಾನು ಪಟ್ಟಿ ತಪ್ಪಿ ನಂದೋಳು ಇನ್ನೂ ಅವ್ರು ಚೆನ್ನಾಗಿ ಟೈಮ್ ತಾರಕಪ್ಪ ಎಂತೆಲ್ಲ ಮಾಡಿ ಅದನ್ನೇ ನಾನು ನಿನ್ನೋಳು ಈಗ ಆಂಥ್ರಪಾಲಜಿ ಸರ್ವೆ ಇದೆಲ್ಲ ದಾರು ಅಡ್ಡ ಮಾಡಿ ತಿಂತು ಈಗ ದಾರು ಅಡ್ಡ ಮಾಡಿಲ್ಲ ಮುಂದ್ ಕಾಲ ಆಚಲ ದಾರು ತರ್ತನುಂಡು ದಾರು ತರ್ತನಿಲ್ಲ ಏನಂಗೆ ಆಯಂಡಿಲ್ಲ ಅನ್ನೋದು ಪ್ರಶ್ನೆ ನಂಗಡದು ಪ್ರಶ್ನೆ ಈ ಪ್ರಶ್ನೆ ಗೊತ್ತನಿಕೆನೆ ಮುಂದೆ ಕಾಲದಲ್ಲಿ ದಾರು ತರ್ತಿದ್ದಿಲ್ಲ ತಕ್ಕ ಮುಖ್ಯಸ್ಥ ಮಾಡೋಕೊಳ್ಳಂದು ದಾರು ತರ್ತಿದ್ದಿಲ್ಲ ಇನ್ನೊಂದು ವಿಷಯ ಮಾಡೋಕ್ ದಾರು ತರ್ತಿದ್ದಿಲ್ಲ ಈ ಎಸ್ಟಿ ಟ್ಯಾಗ್ ರೆಪ್ರೆಸೆಂಟೇಷನ್ ಮಾಡೋಕ್ ದಾರು ತರ್ತಿದ್ದಿಲ್ಲ ಸಂಬಂಧಪಟ್ಟ ಕೋಕರ್ಣಿ ಅಂತ ಪ್ರಶ್ನೆ ಇದನ್ನ ನಿಂಗ ಕೊಳಿಂದು ನಂಗ ಕೊಳಿಂದು ಅಲ್ಲ ನಂಗ ನಿಂಗೆ ಎಲ್ಲರೂ ಕೂಡಿದ್ದು ಕೋಕರ್ಣಿ ಅಂತ ಪ್ರಶ್ನೆ ಕೋಕರ್ಣಿ ಅಂತ ವಿಷಯ ನಾಡ ಕೊನೆ
ஒரு సందేశం ఎంత ಗೊತ್ತುಂಟಾ ಇದತ್ತಿಲು ನಾನು ಅಕ್ಕಲೆ ಎಣ್ಣ ಮಾದರಿ ಒಬ್ಬಂಡ ವಿಚಾರ ಆಪಕಾಗ ಕೊಡವಡ ಸಾಮೂಹಿಕ ಸಮಸ್ಯೆ ಅನ್ನಿತ್ತು ಒಂದೋ ದಂಡೋ ವಿಚಾರತನ ಎಲ್ಲಾರನ್ನೂ ಒಪ್ಪಿಚೂಡೋ ಕೈಲೆ ಮನಸ್ಥಿತಿ ಬಾರ ಇತ್ತ ಅಟ್ಲೀಸ್ಟ್ 50% ಕೊಡವ ಈಗ ST ಸ್ಟೇಟಸ್ ಬೂಂಡುಂಡು ಎಲ್ಲರಿಗೂ ಬೂಂಡುಂಡು ಕೆಲವು ಜನ ಇಷ್ಟ ಇಪ್ಪಗಿಲ್ಲ ಹಿಂಗೆಲ್ಲ ಕನ್ವಿನ್ಸ್ ಮಾಡೋಣ ಅದನ್ನ ಕೂಡ ಪೂರಕಾನಂತ ವ್ಯವಸ್ಥೆನ ಮಾಡೋಣ ಇನ್ನು ಮಿಂಜಕ್ಕೆ ನಾನಂತೂ ನಂಗಡ ವ್ಯವಸ್ಥೆಯ ಮುಖಾಂತರ ಈ ಆರ್ಟಿಕಲ್ 25 ಎಂತ ಬಾತ್ 366 ನೆಕ್ಸ್ಟ್ ಜಾತಿ ಗಣತಿರ ನಂತರ ಎಲ್ಲಾರನ್ನೂ ಅರಿವಿಕೆ ಮಾಡಿತ್ತು ನಂಗಡ ಕೊಡುವ ಜನಕ್ಕೆ ST ಸ್ಟೇಟಸ್ ಬೂಂಡು ಅದು ಏನೊಂದು ಬೂಂಡು ಅನ್ನಿತ್ತು ಅದು ಉಂಡು ಈಗ ಅದಂಗ ಆಳವಾನ ಅಧ್ಯಯನ ವಿಚಾರ ಗೊತ್ತುಳ್ಳವು ನಂಗಡ ನೀವು ನಾಚಪೋಣ ಅದನ್ನ ಜೊತೆಗೆ ನಂಗಳು ಇದನ್ನ ಬಗ್ಗೆ ರೆಪ್ರೆಸೆಂಟೇಷನ್ ಹಿಂಗಡ ಮೆಮೊರಂಡಮ್ ನಡ್ತಾ ಹೋಯ್ತು ಕೊಡ್ತಿತ್ತು ಡೆಲ್ಲಿಲಿ ಬಾರೆ ಬಾರೆ ವಿಚಾರಕ್ಕೆ ದೇವಟಿ ಪರಂಬಿಕ್ಕು ಇನ್ನೊಂದಿಕ್ಕು ನಂಗ ಡೆಲಿಗೇಷನ್ ಹೋಯ್ತುಂಡು ಡೆಲ್ಲಿಗೆ ಹೋಯ್ತು ಅಂದತ್ರ ಇದು ಮಂತ್ರಿ ಹಿಂಗತ್ತು ಉತ್ತರ ಪ್ರದೇಶ ಹಿಂಗತ್ತು ನಂಗೆ ರೆಪ್ರೆಸೆಂಟೇಷನ್ ಕೊಡ್ತೀವಿ ಹಿಂಗಡ ರೆಪ್ರೆಸೆಂಟೇಷನ್ ಎಡ್ತಾ ಹೋಯ್ತು ಕೊಡ್ತೀವಿ 3-4 ಜನಪ್ರತಿನಿಧಿ ಕೂಟಿಯಂಡು ಹಿಂಗಳು ಮಾಡೋದೆಲ್ಲ ಮಾಡಿತ್ತು ವಿಚಾರ ಮಾತ್ರ ನಂಗ ಎಗೇನೆಸ್ಟ್ ತಕ್ಕ ಬರಂದಿ ಅಲ್ಲತ್ತೆ ದಾರಕ್ ಮಾಡಿದ್ಲೆ ಈಗ ಯುಕೋ ಪಾದಯಾತ್ರೆ ಮಾಡಿಸಿ ನಂಗೆ ಏನು ನಡೆದಿತ್ತಿಲ್ಲ ನಂಗೆ ಏನು ಬ್ಯಾಂಗ್ಳೂರ್ ಸಮಾರಂಭത്തിൽ ಮುಖ್ಯ ತಕ್ಕ ಬರ್ನವ ದಾರು ನಾನೇ ತಕ್ಕ ಬರ್ನವ ಅಂದಲ್ಲಿ ರೋಷನ್ ಬೇಗನ ಸಭೆಗೆ ಹಾಕ್ಸಿತ್ತವ ದಾರು ನಾನೇ ಹಾಕ್ಸಿಟ್ಟಿ ಎಲ್ಲ ಒಂದೇನ್ ಪೋಚಂಗ್ ಉದ್ದ ನಂಗ ಪಾತ್ರ ಇಲ್ಲ ಒಂದು ಇಲ್ಲ ಅಂದಲ್ಲ ನಂಗಕ್ಕೂ ಎಲ್ಲ ಪಾತ್ರವೂ ಉಂಡು ಈಗ ಅಚ್ಚೆ ಜವಾಬ್ದಾರಿ ಇಂಜದಂಗೆ ನಾನ್ ನಿಂಗಳ ತಕ್ಕ ಹಾಕಿಯಣ ಮಂದು ನಮ್ಮೆ ಇನ್ನೋರು ನಮ್ಮೆ ಮಾಡೋಕ್ ಮಿಂಜ ಬೆಕ್ಕೆ ಸುಡ್ಲೂರ್ಲು ನೀನು ಬಂದಿತ್ತುಳಿಯ ಮುತ್ತುನಾಡಲಿಂಗೆ ನಿನ್ನ ಕಾಕಿಟ್ಟಿತ್ತು ನಮ್ಮೆ ಮಾಡನದಿಲ್ಯಾ ಸೂರ್ಲಬಿನಾಡಂಜ ಅಕ್ಕು ಜ್ಞಾನ ಉಂಡಾ ಈ ಓರ್ ನಮ್ಮೆ ಇಂತ ಓರ್ ನಮ್ಮೆ ಕೊಡಗಲು ನಡಪೋಕ್ ಮಿಂಜ ಕೊಡವ ನಾಡು 2013 ಬೆಕ್ಕೆ ಸುಡ್ಲೂರು ಶಾರದಾ ಹೈಸ್ಕೂಲ್ ನಿನ್ನ ಮುತ್ತುನಾಡಲಿಂಗಿ ಕಾಕಿಟ್ಟೆ ನೀನ್ ಪುತ್ತಮಂಗಲಕಾರ ಅಕ್ಕ ನಂಗಡ ಉಳ್ಳಿಯದ ದಾಟಿ ಪೂವೇಣಗಳು ಎಲ್ಲಾರ್ನೋ ಕಾಕಿಟ್ಟಿತ್ತು ಎಲ್ಲಾರ್ನೋ ಅಲ್ಲಿ ಇದ್ ಮಾಡಿಕ್ಲಿಯ ನಂಗ ಸೂರ್ಲಬಿನಾಡಂಜ ಮುತ್ತುನಾಡಂಜಲ್ಲ ಪಿಂಜ ಅಕ್ಕು ಲಾಸ್ಟ್ ನಾಡೋರ್ ತಕ್ಕ ಎಕ್ಕ ಕೈನಾಟಿಲಿ ಮಂದು ನಮ್ಮೆ ಮಾಡೋಕ್ ಬಿಡತ್ತೆ ಅಕ್ಕಲು ಬಿಜೆಪಿ ಕಾರ ಪ್ರೊಟೆಸ್ಟ್ ಮಾಡಿಸಿ ನನ್ನಿತ್ ಬಂತಾಪಕ ಕೈ ತೆಕ್ಕಿದ್ದು ಬೆಕ್ಕೆ ಸುಡ್ಲೂರ್ಲು ಮಂದು ನಮ್ಮೆ ಸೆಕೆಂಡ್ ಮಂದು ನಮ್ಮೆ ಮಾಡನದ್ದು ದಾರಿ ಅನ್ನೋದು ಐಂಗಳೇ ನೋಡು ಆ ವಿಚಾರ ಎಲ್ಲ ನಿಂಗ ಕೊಡವ ಮೇರ ನೀಂಗ್ ಕೊಡವ ಮೇಕ ನಿಂಗ ನೈಚಂಡ ಅವನ ಪಾತ್ರ ಎಂತ ಅದೆಂತ ದಟ್ ದಿಸ್ ಕೇಟಕ ನಾಕು ಉತ್ತರ ಕೊಡ್ಬೇಕು ಎಲ್ಲಿಯೋ ಮೊಬೈಲ್ ಅಳ್ತಂಡು ರೂಮ್ ಅಳ್ತವ ಉತ್ತರ ಕೊಡ್ಪಾನೆ ಸಿಟಿಲೆ ಇದನ್ನೆಲ್ಲ ಎಣ್ಣುವ ಸಂದರ್ಭ ಅಪ್ಪಕ ನಾನೀಗ ಎಣ್ಣಿ ಹಚ್ಚಿಕೆ ಅದನ್ನ ಈಗ ಇದನ್ನ ಹೆಚ್ಚಿಡೋಣ ಈಗ 4 ಬಿಜೆಪಿರ ಬಗ್ಗೆ ನಿಂಗೆ ಬಿಜೆಪಿ ಲೀಡರ್ ಆಯ್ತು ಉಳ್ಳಂಗ್ ಹೋಯ್ತಾರ 4 ಬಿಜೆಪಿರ ಬಗ್ಗೆ ಉಳ್ಳಂತ ಅವ್ರಿಗೆ ಗೊಂದಲ ಏನಂಗಂಚೆಗೆ ನಾನು ಅವ್ರ ಕಾಲ ಬಿಜೆಪಿ ಕಾರನೇ ಅವ್ರ ಕಾಲ ಅಲ್ಲ ತುಂಬಾ ಲೇಟ್ ಆಯ್ತಲ್ಲ ಇಲ್ಲ ಆಚಿ 10 ನಿಮಿಷದ ಸೂತ್ರನ ಅಚ್ಚಾ ನಾನು ಬಿಜೆಪಿರ ಬಗ್ಗೆ ಮಾತ್ರ ತಕ್ಬರಿಯೋ ಇಲ್ಲಿ ನಾನು ಅವ್ರ ಕಾಲದ ಬಿಜೆಪಿ ಕಾರ ನಾಡಪ್ಪ ಜನಸಂಘತಿ ಇಂಜ ಬಿಜೆಪಿಲು ಒಂದೂ ಇಲ್ಲ ತಿಪ್ಪಕಪ್ಪಕ ಬಿಜೆಪಿನ ಕಂಡಕ್ಕೆ ಎಲ್ಲರೂ ಕಲ್ಲು ಪೊಯ್ಯೋ ಕಾಲತ್ತು ಮಂಡೆಲು ಪಾಂಪ್ಲೆಟ್ ಕೊರ್ತಂಡು ಕಳ್ಳು ಬಾಟ್ಲು ಕೊರ್ತಂಡು ಮನೆ ಸುತ್ತಿತ್ತು ಕ್ವಾರ್ಟರ್ ಹಂಚಿತ್ತು ಕಳ್ಳು ಪಾಂಪ್ಲೆಟ್ ಹಂಚಿತ್ತು ಪಾರ್ಟಿ ಕಟ್ನದತ್ತು ನಾಡಪ್ಪನ ಒಬ್ಬ ಅಚ್ಚ ಅದೇ ಬೇಸಲು ನಾನು ಅವ್ರ ಅಚ್ಚ ಕಾಲ ಬಿಜೆಪಿ ಓಡಲು ಇಂಜವ ಅದು ನಿಂಗೋಕು ಗೊತ್ತುಂಡು ಅಚ್ಚ ನಿಂಗ ಜಿಲ್ಲಾಧ್ಯಕ್ಷ ಆಯ್ತಿ ಪಕ್ಕಲು ನಾನು ಬಿಜೆಪಿ ಯುವ ಮೋರ್ಚಾ ಹತ್ರ ಜಿಲ್ಲಾ ಸಮಿತಿಲಿ ಇಂಜವ ಭಾರತೀಶ್ವರ ಅಧ್ಯಕ್ಷತೆಯಲ್ಲಿ ಅಚ್ಚಂಗೆ ಇಕ್ಕ ನಾನು ಬಿಜೆಪಿರ ಬಗ್ಗೆ 4 ಉಳ್ಳಂತ ಕೊಡವ ಬಿಜೆಪಿ ಬಾತೆಂಗಿ ಅದನ್ನ ಒಳಲುಳ್ಳಂತ ಅವ್ರ ಅಚ್ಚಕ್ಕೆ ಗೊಂದಲ ನಾನಿಕ ಏದೇ ಪಕ್ಷಕ್ಕೂ ಕೂಡುನವಲ್ಲ ಮಿಂಜಕ್ಕೂ ಏದೇ ಪಕ್ಷಕ್ಕೂ ಕೂಡುಲ ಹೇಳುವಂಥದ್ದು ನಾನು ನಾಡ ಆತ್ಮಕಂಡು ಏನಂತ ವಿಚಾರ ಮಿಂಜಕ್ಕೂ ಗೊತ್ತಿಲ್ಲ ರಾಜಕೀಯ ವ್ಯವಸ್ಥೆ ಏನ ಅಪ್ಪ ಅಂದ್ ಅಚ್ಚಾ ಈಗ ಬಿಜೆಪಿ ಮನೆಯಂದು ಕೊಡವ ಮೇರ ವಿಚಾರ ಬಪ್ಪಕ ಧರ್ಮತ್ರ ವಿಚಾರ ಬಪ್ಪಕ ಪ್ರೆಸ್ ಮೀಟ್ ಮಾಡ್ರಂಜೆ ಎಲ್ಲರೂ ಕೊಡವಣ್ಣ ಉಣ್ಣೊಂಡು ಅದು ಕೊಡ್ಕೊಂಡು ಇದು ಕೊಡ್ಕೊಂಡೆಲ್ಲ ಅಣ್ಣ ಆಚೆಂಗ್ ಇದೇ ಬಿಜೆಪಿ ಉಪಾಧ್ಯಕ್ಷ ಕಟ್ಟೆ ಮಾಡಲು ಭಗವದ್ಧ್ವಜ ಪುಡ್ಚಂಡಂತ ದೊಣ್ಣೆಲು ಅವ ಪಿಂಜ ಅವನ ಕಡೆರ ಹಿಂಗ ಕೊಡವಡ ಮೇಲೆ ಕುಪ್ಪೆ ಚಾಲ ಇಟ್ಟ ಹಿಂಗಡ ಮೇಲೆ ಪೊಯ್ಯುವಕ ಇದೇ ಬಿಜೆಪಿ ಕರ ನಿಂಗ ತಕ್ಬರ್ನ್ ತುಳಿರ ನಿಂಗ ಅವ್ರ 4-5 ಆಳು ತಕ್ಬರ್ನ್ ತುಳಿರ ತಕ್ಬರ್ನ ಈಗ ದಾರಿ ಹೆಚ್ಚಕ್ಕೆ ವಾದ ಮಾಡಿ ತುಳಿರ ಅನ್ನೋ ನಾ ಗೊತ್ತುಂಡ ಆಂಡ ಬಗ್ಗೆ ನಾ ಗಮನ ತಿರಡು ಪಾದಯಾತ್ರೆಯನ್ನು ನಾನು ಭಾಗವಹಿಸಿಟ್ಟಿ ಪಾದಯಾತ್ರೆಯಲ್ಲೂ ನಿಂಗ ಭಾಗವಹಿಸಿಟ್ಟಿ ತುಳಿರ ನಿಂಗ ಕುಡಿಯಾಡಿ ತುಳಿರ ಅನ್ನೋದು ನಾಕ್ ಗೊತ್ತುಂಡು ಅಚ್ಚಾ ಅದೇ ನಿಂಗಡ ಇನ್ವಾಲ್ವ್ಮೆಂಟ್ ಇಂಜಿತ್ಲ ಅಂದಲ್ಲಿ ಓಪನ್ ಇನ್ವಾಲ್ವ್ಮೆಂಟ್ ಇಂಜಿತ್ಲ ಅನ್ನೋದು
ಎಲ್ಲ ಹೊರಚಕ್ ಜನ ಅದು ಅಭಿಪ್ರಾಯ. ಯಾವನೋ ಇದು ಅವನು ಫೋನ್ ಮಾಡಿ ತಳ್ಳಿಚ್ಚಿ ಇದು ಮಾಡು ಅಣ್ಣಿಚ್ಚಿಂದು ಅಲ್ಲ ನಿಂಗಣ್ಣದು ಗೊತ್ತಿಲ್ಲ, ಬಾಕಿ ಬಿಜೆಪಿ ಕರಂಗ ಹೊರಚ ಕಾಳು ಅನ್ನೋದು ನಾ ಗೊತ್ತುಂಡು. ನಿಂಗ ಪೋಕತಿ ಅಣಿಂಡು ನಿಂಗ ಪೋಕತಿ ನಿಂಗ ಸ್ಟೇಟ್ಮೆಂಟ್ ಕೊಡಿ ಇದು ಮಾಡಿ ಅಣಿದು ಬಿಜೆಪಿ ಕರಂಗ ಬಿಜೆಪಿ ಲೀಡರ್ಸ್ ಅಡೆ ಅನ್ನೋದು ಇಂತಿಂತವೆಂದು ನಾ ಗೊತ್ತುಂಡು. ಆಚಾ ಅಲ್ಲಿಂದ ಇದೇ ಬಿಜೆಪಿ ಆ ವಿಚಾರದಲ್ಲಿ ಓರು ಸ್ಟ್ಯಾಂಡ್ ಓಡ್ತವಲೆ, ಓರು ಇದು ಓಡ್ತವಲೆ, ಖಡಕ್ಕಾನಂತ ನಿರ್ಧಾರ ಓಡ್ತವಲೆ. ಅದೇ ಸಂಘ ಪರಿವಾರವೇ ಆಡು, ಸಂಘ ಪರಿವಾರ ಎಲ್ಲ ಪಾದಯಾತ್ರೆ ಆಯ್ತು, ಎಲ್ಲರನ್ನ ತಾಕಿತ್ತು ತಕ್ಪರ್ಚಿಡೋಕೆ, ಮನೆ ಮನೆ ಬಪ್ಪಕ್ಕೆ ಫೋನ್ ಮಾಡೋಕೆ ಎಲ್ಲ ಟ್ರೈ ಮಾಡೋ ನಾಕು ಮಾಡ್ತಿ ಮನೋಣ ಕೂಡ ನಾನು ಫೋನು ತಕ್ಪರ್ದಿತ್ತುಳ. ಅಚ್ಚಾ ತಕ್ಕ ಬರಂದ ಬಿಜೆಪಿ ಆಡು, ಸಂಘ ಪರಿವಾರ ಆಡು, ಅದೇ ಕೊಡವ ನಿಂಗಡ ಸಹೋದರ ಧರ್ಮ ಅಥವಾ ಸಹೋದರ ಜಾತಿ ಆನಂತ ಕೊಡೋಡ ಬಗ್ಗೆ ಓರು ಸ್ಟ್ಯಾಂಡ್ ಇಡ್ತವಲೆ. ಅಲ್ಲಿಂದ ಆ ಕ್ವಶನ್ ಹಿಂಗಳೇ ಕೇಳ್ಕೊಂಡು ಬಿಜೆಪಿ ಮುಖಂಡಂಗ ನಿಂಗ ಆನಂದಕೊಂಡು ನಾನು ನಿಂಗಡ ಮುಖಾಂತರ ಹಿಂಗಳ ತೋಟಂಡುಲ್ಲ ನಾಡ ಲಿಮಿಟೇಷನ್ ನಾನು ಎಂತೆಲ್ಲ ಮಾಡೋದು ಅದೆಲ್ಲ ಮಾಡಿತುಳು. ರಾಜಕೀಯ ಬುಟ್ಟಿದ್ದು ಆ ಬರಿ ತಕ್ಕ ಈಗ ನಿಂಗ ಆಡು, ಸುಜಾಣ್ಣ ಆಡು, ನಾಪಂಡ ರವೇಣನೇ ಆಡು, ಹಿಂಗ ಪರ್ಸನಲಿ ಅವ್ರು ಕೊಡವಾಯ್ತು ಎಂತೆಲ್ಲ ಮಾಡೋದು ಅದೆಲ್ಲ ಮಾಡಿ ತೊಳಿರ. ಸುನೀಲ್ ಅಣ್ಣೊಂದು ಮಾಡಿತ್ತು, ರಂಜನ್ ಅಣ್ಣೊಂದು ಮಾಡಿತ್ತು, ಹೊರಚಕ್ಕೆ ಬಿಜೆಪಿ ಗುರ್ತು ಚಿಟ್ಟ ಹಿಂಗ ಸ್ಟ್ರಾಂಗ್ ಲೀಡರ್ ಮನುಮುತ್ತಪ್ಪ ಹಿಂಗೊಳಿಕು ಹಿಂಗೆಲ್ಲ ನಾನು ದಾಡೆ ಪೆದ ಬುಟ್ಟಿದ್ದು ನಾಡ ಪೆದ ಎಣ್ಣಿದ್ನ ನಾ ಮಾಡಿದ್ಲಿ ಅಂದಲ್ಲ ಕೊಡವಮೆಕ್ ಮಾಡಂಗಿಲ್ಲ. ಹೊರಚಕ್ಕೆ ಜನಕ್ಕೆ ನಾಲ್ಕು ಅರಿವು. ನಾನು ಮುಂಡತ್ತೆ ಬ್ಲೇಮ್ ರಾಜಕೀಯ ನಾನು ಮಾಡಲ್ಲ, ಬ್ಲೇಮ್ ಆರ್ಗ್ಯುಮೆಂಟು ನಾನು ಮಾಡಲ್ಲ. ನಾಡವಾದ ಉಳ್ಳದು ಪಾರ್ಟಿರ ಸ್ಟ್ಯಾಂಡರ ವಿಚಾರಕ್ಕೆ ಒಪ್ಪಕ ಅಚ್ಚಕ್ಕೆ ಅವಮಾನ ಆಯ್ತು, ಅಚ್ಚಕ್ಕೆಲ್ಲ ಹಿಂಸೆ ಕೊಡವಕ ಆಯ್ನುಂಡೆಂಗು ಕೂಡಿ ಓರು ನನ್ಗ ಕೊಡವಳ ಪರ ಉಂಡು ಆಡು, ಕೊಡವಕ ಇದು ಅನ್ಯಾಯ ಅಂದಾಡು ಓರು ಮನುಷ್ಯ ಸ್ಟೇಟ್ಮೆಂಟ್ ಕೊಡ್ತಿಲ್ಲ. ಒಮ್ಮ ಮಾತ್ರ ಈ ಘಟನೆಯನ್ನ ಖಂಡಿಸುತ್ತೇವೆ ಅಂತ ಬಿಜೆಪಿ ಅಧಿಕೃತ ಅವ್ರ ಹೇಳಿಕೆ ಬಂದದ್ದು. ಅದೇ ಅಲ್ಲಿ ಅದು ಆ ಸಂದರ್ಭದ ಜವಾಬ್ದಾರಿ ಇಂಜವು ಅವರೊಂದು ಡಿಸಿಷನ್ ನಡ್ಕೋತಲು ಎಡವುತುಂಡೆಂಗೆ ಅದು ಹಿಂಗಳೇ ಅದಂಗ ಉತ್ತರವಾದಿ ಅಲ್ಲತ್ತೆ ಪಕ್ಷ ಆಡು ಇನ್ನೊಂದು ಪಕ್ಷೇತರ ನೇತೃತ್ವ ಇರ್ತವೆ ಆಪದಲ್ಲ ಅದನ್ನ. ಅದೇ ಅದ ಆ ಕ್ವಶನ್ ಹಿಂಗಳೇ ಕೋಕೊಂಡು ಮೋದಿ ಅಮಿತ್ ಶಾ ಎಂತೆಂಗೋರು ಡ್ಯಾಮೇಜ್ ಇಲ್ಲಿಗೆ ತನ ಒಂದು ಮಾಡಿತ್ಲ, ಎಂತೆಂಗೋರು ಡ್ಯಾಮೇಜ್ ಮಾಡಿರ್ತಂಗ ಪಾರ್ಟಿಗೆ ಡ್ಯಾಮೇಜ್ ಅಲ್ಲ. ಅದನ್ನ ಒತ್ತುಕೊಂಡು ಅದಾನದು ಈಗ ದೇವಟ್ಟು ಪರಂಬೂರ ವಿಚಾರಕ್ಕೆ ಬಕ್ಕ ದೇವಟ್ಟು ಪರಂಬೂರ ಅಚ್ಚಕ್ಕೆಲ್ಲ ಎಲ್ಲ ಹಚ್ಚಿ ಬಿಜೆಪಿ ಅಧಿಕಾರಕ್ಕೆ ಬರ್ತು ನಂಗ ಅದೇ ಪದತ್ಲಿಕ ಕುಟಪ ಜೆಂಡ ತಾವುಂಜೆ ಎಡ್ತಂತೆಂಗು ಟಿಪ್ಪು ಜಯಂತಿ ಎಡ್ತಂತೆಂಗ್ ಕೂಡಿ ಅದೇ ವಿಚಾರಕ್ಕೆ ಅಧಿಕಾರಕ್ಕೆ ಬಂದಂತ ವಿಚಾರ ದೇವಟ್ಟಿ ಪರಂಬೂಲ ಎಂತೆಂಗೋರು ಮಾನ್ಯುಮೆಂಟ್ ಮಾಡೋ ವಿಚಾರತ್ಲೋ ಅಥವಾ ಅವ್ರ ಸ್ಮಾರಕ ಮಾಡೋ ವಿಚಾರತ್ಲೋ ಎಂತೆಂಗ್ ಒಂದು ಪ್ಲಾನ್ ಮಾಡಿಚ ಒಂದು ಮಾಡಿಲ್ಲ ಮಾಡೋಂತ ಎಲ್ಲ ಅವಕಾಶವೂ ಅಂಕಿಂತು. ಅಚ್ಚ ಅದನ್ನ ಬಗ್ಗೆ ಮಿನ್ನತರ ದಿನಕ್ಕೆ ಅಲ್ಲ ಇದೆಲ್ಲ ಈಗ ನಾನು ಅಣ್ಣಿನ ಓರೋರು ವಿಚಾರಕ್ಕೂ ಅರೆ ಗಂಟೆ ತಕ್ವರಿ ಅಂತ ಟಾಪಿಕ್ ಉಂಟು. ಸೊ ನಿಂಗೂ ಅದರ ಬಗ್ಗೆ ನಾಲೆಜ್ ಉಂಟು. ಖಂಡಿತ ಇಡ್ತಾವನ ಅದಾನದು ಸ್ವಾತಂತ್ರ್ಯ ಹೋರಾಟಗಾರಂಗ ಕೊಡಗಿಲು ಭಾರತ ಸ್ವಾತಂತ್ರ್ಯ ಹೋರಾಟ ಬ್ರಿಟಿಷ್ ಕರಂಗ ಕೂಡ ಹೋರಾಟ ಮಾಡ 360 ಜನ ನಂಗೆ ಗುರ್ತಿಸಿಡುವ ಅಚ್ಚಂಗಿ ಬಿಜೆಪಿ ಸರ್ಕಾರ ಒರೇ ಒಂದು ಕೊಡವಳ ಗುರ್ತಿಸಿಡ್ಲೆ ಪಂಜೆಂಡ ಬಳ್ಳಿಯಪ್ಪ ಇಕ್ಕು ಚಕ್ಕೆರೆ ಮೊಣ್ಣಯ್ಯ ಇಕ್ಕು ಪಾರವಂಗಡ ಕುಶಾಲಪ್ಪ ಇಕ್ಕು ಈ ಮೂಂದಾಳು ಪದ ಇನ್ನಂಗಡ ಮಲ್ಲೆಂಗಡ ಚಂಗಪ್ಪಜ ಇಕ್ಕು ಈತ ಅಂತಗಳನ್ನೇ ಒಬ್ಬನ ಗುರ್ತಿಸಿಟ್ಲ ಆ ಸರ್ಕಾರ. ಅಚ್ಚಂಗ ಆ ಟೈಮಲ್ಲಿ ನಂಗ ಸರ್ಕಾರಕ್ಕೆ ಮೆಮೊರಂಡಮ್ ಕೊಡಪ್ಪ ನಿಂಗ ಗುರ್ತು ಚಿಡಿ ನಂಗಳ ಪಟ್ಟಿಲು ಇಡಿ ಕೂಟಿ ಅಣ್ಣೇನು ಕೊಡಪ್ಪ ಅಂದ್ ಸರ್ಕಾರ ಮಂತ್ ಕಟ್ತವಲೆ ಅಕ್ಕ ದಂಡು ಶಾಸಕ ಇಂಜದ್ ಬಿಜೆಪಿ ರಂಗಳೇ ನಾನು KG ಹೆಂಗ್ ಹೇಳ್ಕೊಡ ತಕ್ಕ ಬಂತ್ಲೆ 70 ರಂಜನ ಕೂಡ ತಕ್ಕ ಬಂತಿಂಜ ವಿಚಾರತ್ಲು ಹೆಂಗ ಮಾಡುವೆ ಅಂಚಿ ಮಾಡಿಟ್ಲೆ ದಾನದು ಹಂಗಕ್ಕೆ ನಂಗೆ ಅರ್ಥ ಮಾಡ್ಸಿಡು ನೋಡೇಂಡು 360 ದಂಡು ಒಕ್ಕ ಕರಳ ಕಾಕುವಂಚಿ ಮಡಿಕೇರಿಲಿ ಒಂದು ಕಾರ್ಯಕ್ರಮ ಮಾಡ ಕೊಡವ ಸಮಾಜತ್ತು ಅದು ಆ ರಾಜಕೀಯ ವ್ಯವಸ್ಥೆ ಕೊಡವ ಸಮಾಜ ಉಂಡು ನಿಂಗೆ ಅಕ್ಕಲ ನನಗೆ 90% ಅಂದು ಅದೇ ಮಡಿಕೇರಿ ಕೊಡವ ಸಮಾಜಕಾರ ನಂಗೆ ಜಾಗವೇ ತಪ್ಪಲ ಒಮ್ಮ ತಪ್ಪ ಅಣ್ಣ ದಂಡ ನಂಗೆ ತಪ್ಪಲ ಏನೋ ನಂಗೆ ಹೋಯ್ತು ರೆಡ್ ಕ್ರಾಸ್ ಭವನದ ಕಾರ್ಯಕ್ರಮ ಮಾಡ ಇದೇ ಕನ್ನಡ ಸಂಸ್ಕೃತಿ ಸಚಿವ ಅನಂತ ಸುನಿಲ್ ಕುಮಾರ್ ಹಿಂಗಳ ಉಡುಪಿಗೆ ತಾನೆ ಪೋಯ್ತಾ ಹಿಂಗಡ ಆಫೀಸಿಗೆ ಪೋಯ್ತಾ ಹಿಂಗೆ ಇನ್ವಿಟೇಷನ್ ಮಾಡಿತ್ತು ದಯವಿಟ್ಟು ನಿಂಗೆ ಬರೋದು ಸರ್ ನಿಂಗಡ ಮೂಲಕ ನಂಗಡ ಹೋರಾಟಗಾರಂಗ ಸರ್ಕಾರಕ್ಕೆ ತೊಂಡು ಅಂಚಂಗಿ ಅವಣ್ಣ ಸೀದಾ ಅಣ್ಣ ವಿರಾಜಪೇಟೆ MLA ಬರತೇನೆ ಅನಿತು ನಾ ತಪ್ಪಲ ಎಂದು ಅದೇ ಅದನ್ನೇ ನಾನು ಈಗ ಫಸ್ಟ್ ರಾಜಕೀಯ ಇಚ್ಛಾಶಕ್ತಿ ಇರೋದು ಒಂದು ಯಾಕು ಅಚ್ಚಕ್ಕೆ ಕೊಡವಕ್ಕೆ ಅನ್ಯಾಯ ಮಾಡಿದಂತ ಬಿಜೆಪಿ ಪಾರ್ಟಿ ಅಕ್ಕಲು ಬಿಜೆಪಿ ರಂಗಡ್ದಾಡು ಬಾರ ಹೆಂಗಡ್ದಾಡು ನಂಗೆ ಅಚ್ಚಕ್ಕೆಲ್ಲ ಬಿಜೆಪಿ ಡಿಫ್ರೆಂಟ್ ವಿಧದ ಪಾರ್ಟಿ ಬಂದ ಹಿಂಗಲ್ಲ ಪಕ್ಷೇತರ ವ್ಯವಸ್ಥೆ ಬಾರೆ ವ್ಯಕ್ತಿ ಮಾಡುವುದು ಪ್ರಭಾವ ಬೀರುಲೆನ್ ನಾನು ಅನ್ನುಲೆ ಈಗ ಎಂತಂಜಂಗೆ ವ್ಯಕ್ತಿ ಕಿಂಜಿ ದೇಶ ಬಲಿಯದೊಂದು ಬಿಜೆಪಿ ತತ್ವ ಸಿದ್ಧಾಂತ ಬಿಜೆಪಿ ಡಿಫ್ರೆಂಟ್ ವಿಧದ ಪಾರ್ಟಿ ವ್ಯಕ್ತಿ ಕಿಂಜಿ ಪಕ್ಷ ಬಲಿಯದನ್ನು ವ್ಯಕ್ತಿ ತಪ್ಪು ಮಾಡಿದ್ದು ಸರಿ
ಅಲ್ಲಿ ಪಕ್ಷೇತರ ತತ್ವ ಸಿದ್ಧಾಂತ ಒಂದು ತಪ್ಪು ಮಾಡಿದ್ರಲ್ಲ. ಪಕ್ಷೇತರ ತತ್ವ ಸಿದ್ಧಾಂತವೇ ತಪ್ಪು ಮಾಡಿ ಅಣ್ಣ ಅಲ್ಲಿ ಆ ಪಕ್ಷೇತರ ತತ್ವ ಆ ವ್ಯಕ್ತಿನ ಬದಲು ಮಾಡಿಸ್ಕೊಂಡಲ್ಲ. ಅದೇ ಅದನ್ನ ಸಿಸ್ಟಮ್ ತಪ್ಪು ಮಾಡಿತ್ತು. ಈಗ ಅದನ್ನ ಈಗ ತತ್ವ ಸಿದ್ಧಾಂತಕ್ಕೆ ವಿರುದ್ಧವಾಯ್ತು ಪೋಪಕಾಪಕ. ಈಗ ನಿಂಗಳ ಜಿಲ್ಲಾಧ್ಯಕ್ಷ ಆಯ್ತು ಇಪ್ಪಕ ನಿಂಗಳ ಅನ್ಯಾಯವಾಯ್ತು ಅಡಿಗಳು ಪುಚ್ಚಿ ಏನಾಗಾಯ್ತು ಉಳುಪುಚ್ಚಿ ಅನ್ನೋದು ನಿಂಗೆ ಪಕ್ಷೇತರ ತತ್ವ ಸಿದ್ಧಾಂತಕ್ಕೆ ವಿರುದ್ಧವಾಯ್ತು ಒಂದು போய்த்தின்ல ಅಚ್ಚಾ നിങ്ങൾ ಅಡಿಕುಳುಪುಚ್ಚಿ ಅಚ್ಚಿನ ಕಾರಣ ಇಲ್ಲತ್ತೆ നിങ്ങൾ ಅಡಿಕುಳುಪುನ ಪಾರ್ಟಿ ಇನ್ನೇದೋ ಕಾರಣ ಇಂಜಿತ್ತು ಅಚ್ಚಕ್ಕೆಲ್ಲ ಒತ್ತಡ ಇಂಜಿತ್ತು ಅಚ್ಚಕ್ಕೆಲ್ಲ ವ್ಯವಸ್ಥೆನ ಎಡ್ತು ಬೆಚ್ಚೆಣ್ಣು ಇಂಜಿತ್ತು ಆಚೆಂಗೂ ಕೂಡಿ ಅದೇ ವ್ಯವಸ್ಥೆ ಒಳಗೆ ಬಂದ ಅಂಚೆಂಗ್ ಎಲ್ಲೋರು ಬರಿಂದ ಕೊಡೋಕೆ ವಿರೋಧ ಮಾಡಿ ಇದೆ ಆ ಪಾರ್ಟಿ. അങ്ങനെ ಅದೇ ಮೇಲ್ನೋಟಕ್ಕೆ ಜನ ಜ್ಞಾನ ಮಾಡುವ ಅಂದನೆ ಬಟ್ ನಾಲ್ಕು ಇದನ್ನ ಬಗ್ಗೆ ನನಗೆ ಒಂದೊಂದು ಹೆಂಚಿಂಗ್ ವಾರ ತರತ್ಲಿ ಅಡ್ವೈಸ್ ಮಾಡುವ. ಈಗ ಉದಾಹರಣೆಗೆ ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯ ಹೋರಾಟಕ್ಕೆ 50 ವಯಸ್ಸಿಗೆ ಕಾಂಗ್ರೆಸ್ ಅಧ್ಯಕ್ಷ ಅಧ್ಯಕ್ಷ ಆಚೆಂಗೆ ಆಪಕಪ್ಪ ಗೊತ್ತಿಪ್ಪ ಈ ದೇಶದ ಪ್ರಧಾನಿ ಆಪ್ಲೇಮ ಒಂದು ಆಚೆಗೂ ಇಂಡಿಯನ್ ನ್ಯಾಷನಲ್ ಆರ್ಮಿ ನಾವು ಕಟ್ಟು ಅಂಜಿ ಅವ ಬಂಧನಕೊಂಡೇ ಬ್ರಿಟಿಷ್ ಬಿಟ್ಟು ಕಾರಣ ಅಕ್ಕ ಆ ಸುಭಾಷ್ ಚಂದ್ರ ಬೋಸ್ನ ಹಿಂದೂ ಜನರ ಮನಸ್ಸಲ್ಲುಂಡು ಅವನ ಬಗ್ಗೆ ಅವರ ಅಭಿಪ್ರಾಯ. ಅಂದ್ರೆ ನಾಕೊಬ್ಬ ಅಣ್ಣಿಜಿ ನೋಟು ಬಿಜೆಪಿ ನಾಳೆ ನೀವು ಒಂದು ಆಪೋದಿಲ್ಲ. ನಾನು ಹಿಂದೂ ಗ್ರಾಮ ಪಂಚಾಯತಿ ಮೆಂಬರು ಆಯ್ತಿಲ್ಲ, ಸೊಸೈಟಿ ಮೆಂಬರು ಆಯ್ತಿಲ್ಲ. ನಾಡ ಕಂಡು ಮಿಂಗತ್ತು ಬೋಂಟಾನ ಮೆಂಬರ್ ಜಿಲ್ಲಾ ಪಂಚಾಯತಿ ಸದಸ್ಯ ಆಯ್ತು, MLA ಆಯ್ತು, ಎಲ್ಲವೂ ಆಯ್ತು. ಬಟ್ ಜನರ ಮನಸ್ಸು ಒಂದು ಸ್ಥಾನ ಉಂಟು ನಾ ಜ್ಞಾನ ಮಾಡಿ ನಾಡ ಬಗ್ಗೆ ಅಲ್ಲ ನಿಂಗಳ ಬಗ್ಗೆ ಸ್ಥಾನ ಉಳ್ಳದಂಗೆ. ಈಗ ನಾನು ನಿಂಗಳ ಬಾರೆ ಎಲ್ಲನ್ನ ಬಿಟ್ಟಿದ್ದ ಕಾರಣಕ್ಕೆ ಬಾರೆ ದಾರ್ನೆ ಹಾಕಿತ್ತೊಣಂಗೆ ಹೆಚ್ಚಕ್ಕೂ ವಿಚಾರಕ್ಕೂ ಕ್ಲಾರಿಫಿಕೇಶನ್ ಕೊಟ್ಟಿಂತಲ್ಲ ನಿಂಕ ನಾಲೆಜ್ ಉಳ್ಳಂಗೋಸ್ಕರ ನಿಂಗಳಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ ಈಗ ನಿಂಗೆ ಮನೆಯನ್ನು ಕೊಡ್ತಂತ ನಕ್ಸಲ್ ಸ್ಟೇಟ್ಮೆಂಟ್ ಅದನ್ನ ನಾನು ನೇರಾಯ್ತು ಒತ್ತವಲೆ. ಈಗ ಆ ವಿಚಾರ ಎಲ್ಲೋ ಬರೀ ನಂಗೆ ಎಲ್ಲರೂ ಕೊಡಬೇಕದು ಅರೆಲ್ಲ ತಕ್ಕ ಬರೆಯುವ ಹಿಂಗೆಲ್ಲ ನಕ್ಸಲ್ ಹಿಂಗ ಅನ್ನೋನಿಗೆ ನಿಂಗೆ ಅಣ್ಣಿ ತುಳಿರ ಅದನ್ನ ಒತ್ತವಲೆ. ಅಲ್ಲ ಅನ್ನ ಪೀಸಿಯಲ್ಲಿ ನಾನು ಎಣ್ಣಿ ಅಲ್ಲ ಆನ್ ರೆಕಾರ್ಡೇ ತಕ್ಕೊಂಡ ಅಲ್ಲ ಈಗ ಎಣ್ಣೆ ಗೊತ್ತಾ. ಈಗ ನೀ ದಾರೋ ಅವ್ರ ದಂಡ್ ಬಂದಾಳು ಈಗ ಫೋನ್ ಹಿಂಗಕ್ಕೂ ಹಿಂಗ ನಕ್ಸಲ್ ಹಿನ್ನೆಲೆಯಲ್ಲಿ ಒಂದು ಗೊತ್ತಿತ್ತಲ್ಲ. ಅದು ನಕ್ಸಲ್ ಅನ್ನೋದು ಅದು ತುಂಬಾ ಆಳವಾಯ್ತು ಉಂಡದಕ್ಕೆ. ಅದು ನಕ್ಸಲ್ ಕಾಡ್ಲಿ ತೋಪು ಬಿಡ್ಚಂಡ್ ಪೋಪ ಮಾತ್ರ ನಕ್ಸಲ್ ಅಲ್ಲ. ಈಗ ನಂಗಡ ಫಿಲಂ ಆಕ್ಟರ್ ಅವ ರೈ ಉಂಡಲ್ಲ ಅವ ಎನ್ನ ತಕ್ಪರಿವ ಅದರ ಫಿಲಂ ಆಕ್ಟರ್ ತಕ್ಪರಿವ ಅವನ್ ಎಂತ ಸಂಬಂಧ ಇಲ್ಲಿ ದಿಡ್ಡಲಿಕ್ ಬರೋಣ ಒಂದು ಇಲ್ಲಿ ಆನಂತದ್ದು ಅದನ್ನ ಪ್ರಭಾವ ಅಪ್ಪ ಹೆಂಗ ನಂಗಕ್ಕೆ ಡೈರೆಕ್ಟ್ ಆಯ್ತು ಹೆಣ್ಮೂಲೆ ಇನ್ನೇ ಬಟ್ ಅದೇ ಗೊಂದಲಕ್ಕೆ ಬಟ್ಟೆ ಆಯ್ಪಪ್ಪ. ಈಗ ಅವ ಚೇತನ್ ದಿದ್ದಳಿ ಹೋರಾಟ ಮಾಡದಾಡು, ಪ್ರಕಾಶ್ ರೈ ಬಂತು ಇಲ್ಲಿ ಹೋರಾಟ ಮಾಡದಾಡು ಅಥವಾ ಬೇರೆ ವಿಚಾರತ್ತು ಧರ್ಮಸ್ಥಳ ಕೊಡವ ವಿಚಾರ ಕಾಡು ಏದೇ ಸಂಬಂಧ ಇಲ್ಲ. ಅಲ್ಲ ನಾಲ್ಕು ಎಂತ ಡೌಟ್ ಬಪ್ಪ ಅಂತ ಹಿಂಗ ಮನೆ ಒಂದು ಜಯಂತವನು ಅವ್ರ ಬ್ಯಾಂಗ್ಳೂರ್ ಲಾಯರ್ ಅವ ಬಂತು ವಿರಾಜಪೇಟೆಗೆ ಅವ ಪ್ರಭಾವ ಬೀರಿತು ಅಂಚಂಗೆ ಅಲ್ಲ ಅದು ಅವಂಡ ಆಂಗಲ್ ಇಕ್ಕು. ಬಟ್ ಈ ಧರ್ಮತ್ರ ವಿಚಾರಕ್ಕೆ ಬಪ್ಪಕ ಈ ಧರ್ಮ ಕೊಡವ ನಂಗೆ ಸಪರೇಟ್ ಪ್ರತ್ಯೇಕವಾದಂತ ಧರ್ಮ ಕಲಾಪ ಕೊಡವಂದೇ ಉಳಿದು ಚಿಡಿ ನೋಡಕಪ್ಪಕ ನಂಗಡ ಏನಂಗ ನಿಂಗೆ ನಕ್ಸಲ ಅಂತ ಕಾಲೋನಿಕ್ ಬಂತು ಎತ್ತಿತ್ತದು ಕಾಲೋನಿಗೆ ಬಂತು ಎತ್ತಿತಾನ ಕಾಲೋನಿಗೆ ಬಂತು ಎತ್ತೆ ಎನ್ನಂಗ ಅನ್ಸಂಗಿ ಈ ದಬ್ಬಾಳಿಕೆ ಎನ್ನಗೊಂಡು ಕೆಲವು ನಂಗಡ ಬಲಿಷ್ಠಂಗ ಅಣ್ಣೆ ಹಿಂಗ ನಂಗಡ ಪ್ರಭಾವಿ ಅಣ್ಣ ಹಿಂಗ ಮಾಡಿ ದಬ್ಬಾಳಿಕೆ ಉಂಡಲ್ಲ. ಈ ದಬ್ಬಾಳಿಕೆನ ನಿಶ್ಚಿತ ಮದಿ ಕಾಲೋನಿ ಉಳ್ಳಂಗೆ ಎಲ್ಲಿಗೂ ಪಪ್ಪಲ ಅಲ್ಲೇ ಐಪವು ಅದಂಗ ಮಾಡೋಣಲ್ಲ. ಈಗ ವನವಾಸಿ ಕಲ್ಯಾಣ ಆಶ್ರಮ ಉಂಟು ಸಂಘ ಪರಿವಾರತ್ಲು ಅದು ಮಾಡಿಕೊಳ್ಳುವಂತ ಕೆಲಸ. ಅದರ ಜೊತೆಗೆ ಇಲ್ಲಿ ಎಂತ ಇಲ್ಲಿ ಅದನ್ನ ಪ್ರಭಾವತನ ಏನಾದ್ರು ಜಾಸ್ತಿ ಮಾಡೋಣ ಬಗ್ಗೆ ಮಾಡೋಣಲ್ಲ. ಅಲ್ಲ ನಂಗಳು ಈಗ ಬಿರ್ಸಾ ಮುಂಡಾನು ಅಂದು ಕಂಜ ಕಾಲ ಬಾಳಲೇಲಿ ಕಂಜ ಅಕ್ಟೋಬರ್ ಬಾಳಲೇಲಿ ಮತಾಂತರ ಆನೆಗಳು ಹಾಕಿತ್ತು, ತಟ್ಟೆ ಬಿಲ್ಲುಂದು ಸ್ಪರ್ಧೆ ಬೆಚ್ಚಿತ್ತು, ಕೇರ್ ಬಲಿ ಬಚ್ಚಿತ್ತು ಎಲ್ಲ ಮಾಡಿ ಏನಂತ ನಂಗಕ್ಕೆ ಕೆಲಸ ಇಲ್ಲತ್ತೆ ಅಲ್ಲ. ಈ ನಕ್ಸಲ್ರ ಇದಕ್ಲಿಂದ ಇವೆಲ್ಲ ಪರ್ಮೆ ಬರೋದು ಹಿಂದುಳ ಹಿಂಗ ಮತಾಂತರ ಅಪ್ಪ ಹಿಂಗ ಅಥವಾ ನಕ್ಸಲ್ವಾದತನ ಬೆಂಬಲ ಮಾಡೋ ಹಿಂಗ ಬಾರ ವಿಚಾರ. ಇಲ್ಲಿ ಕೊಡವ ಧರ್ಮ ಅಂದು ಬಪ್ಪಕ ನಕ್ಸಲಂಗಾನ ಅನ್ನೋದು ನಗರ ನಕ್ಸಲಂಗಾನ ಅನ್ನೋದು ಹೆಚ್ಚಕ್ಕೆ ಸರಿ ಇಂದು ನಗರ ನಕ್ಸಲರ ಪ್ರಭಾವದಿಂದ ಅದೇ ಆಡು ಪ್ರಭಾವದಿಂದ ಅಂದ್ರೆ ಆಡು ಅದೇನ ಹೆಚ್ಚಕ್ಕೆ ಸರಿ. ಕೊಡವ ಧರ್ಮಕ್ಕೂ ನಕ್ಸಲ್ ಪ್ರಭಾವಕ್ಕೆ ಏನು ಸಂಬಂಧ? ಇಲ್ಲ ನಾನು ಇನ್ನೊರ್ ದಿವಸ ವಿತ್ ಪ್ರೂಫ್ ಇರ್ತವಂತ ಅದನ್ನ ತಕ್ಕ ಬರಿಯಾನ ಈ ವಿಚಾರದ್ದು ನಾನು ನಿಂಗಳ ಒತ್ತವಲೆ ದಂಡನೆತ್ತದು ನಾನು ಮನೆಯಿಂದ ನಿಂಗೆ ತಕ್ಕ ಬಂದದ್ದು ಕಾಶ್ಮೀರತ್ತು ನಡೆದನಿಕೆ ಭಯೋತ್ಪಾದನೆ ಎಲ್ಲ ಇಲ್ಲಿ ಶುರು ಆಪಾಣನಿಗೆ ತಕ್ಕ ಬಂದದ್ದು ಮೂಂದನೆತ್ತದು ನಿಂಗೆ ತಕ್ಕ ಬಂದ ಮನೆಯಿಂದ ಅನ್ನುವಂಥದ್ದು ಎಂತ ಎಲ್ಲಂಗೂ ಕೌಂಟರ್ ಮಾಡೋದೇ ಇನ್ನಿ ಅನ್ನುವಂಥದ್ದು
ನಾಳನೆ ಎತ್ತರದು ನಿಂಗೆ అది ತಕ್ಕ ఏది స్టేట్మెంట్ ನಾನು ಎನ್ನ ರೀತಿಯ ಬಾರೆ ನೀನ್ ವ್ಯಾಖ್ಯಾನ ಮಾಡಿ ಅಲ್ಲ ನಿಂಗೆ ಎಣ್ಣದೇ ತಕ್ಕಣ ಅದಕ್ಕೆ ಅದು ರೆಕಾರ್ಡ್ ಅಲ್ಲಿ ಉಂಟು ನನಗೆ ಅದನ್ನ ಅಫಿಷಿಯಲ್ ಇದು ಮಾಡೋ ಕೈಲ ಅಲ್ಲ ನಾನು ವ್ಯಾಖ್ಯಾನವೇ ವಿಚಾರ ಅದು ஒரு தக்கு பரிவக்காப்பாக்க நானா தர எக்ஸாம் இல்ல போச்சேங்க உண்டு இல்ல ಅಕ್ಕೂ ಅಲ್ಲ ಈಚೆಗೆ ತಕ್ಕ ಬರೆಯೋದು ಅಲ್ಲ ನಂಗೆ ಎಲ್ಲಕ್ಕೂ ಕೌಂಟರ್ ಮಾಡ್ವಿ ಭಯೋತ್ಪಾದನೆ ಅನ್ನೋದು ಪಪ್ಪ ಅಂತ ಹೆಂಗೆ ಎಲ್ಲೋ ಬರೀ 10 ಜೋಡೋನಕ್ಕೆ ಹಾಕೋಣ ಈಗ ಕೌಂಟರ್ ಅನ್ನಿಸಂಗೆ ಅವನ ತಡ್ತಿತ್ತು ಗಲಾಟೆ ಮಾಡೋದು ಮಾತ್ರ ಅಲ್ಲ ವಾದ ಮಾಡ ಅಣ್ಣ ಈಗ ನಾನು ಸಂಘದಲ್ಲಿ ಇಪ್ಪಕ್ಕ ನಾನು ಜವಾಬ್ದಾರಿ ಇಪ್ಪಕ್ಕ ಕೌಂಟರ್ ಮಾಡೋ ಪದತ್ರ ವ್ಯಾಖ್ಯಾನ ಏನನ್ನ ಇಪ್ಪ ಇಂತ ನಾನು ಸಂಘತ್ರ ಜವಾಬ್ದಾರಿ ಇಪ್ಪಕ್ಕ ಕೌಂಟರ್ ಮಾಡು ಅಂತ ಅಲ್ಲಿ ಪೋಯ್ತು ನುಗ್ಗು ಅದನ್ನ ಬಲ್ಸಿ ಚಾಡು ನಂಗಳು ಮಾಡಿದ್ದಿದ್ದನ ಸಂಘದಲ್ಲಿ ಇಪ್ಪಕ್ಕ ನಂಗೆ ಡೆಫಿನೆಟ್ಲಿ ಮಾಡಿದ್ದಿದ್ದ ಅದೇ ಅಮ್ಮ ನಾಡ ವ್ಯಾಖ್ಯಾನ ಕೌಂಟರ್ ಮಾಡು ಅಂತ ನುಗ್ಗು ನಂಗೆ ಬೋರ್ಡ್ ಎಲೆಕ್ಷನ್ ಮಾಡಿತ್ತು ತಹಶೀಲ್ದಾರ್ ಚೇಂಬರ್ಗೂ ನುಗ್ಗಿತ್ತು ಇನ್ನೇದೋ ಮಾಡಿತ್ತು ಪರಿವಾರ ವಿಚಾರಕ್ಕೂ ಈಗ ಕೆಲವು ವಿಚಾರ ಕೋರ್ಟ್ ಹಾಲಲ್ಲೇ ಗಲಾಟೆ ಮಾಡೋದು ಈಗ ಅದೇನು ಈಗ ತಕ್ಕ ಈಗ ನಂಗಡ ಈಗ ಏದೇಂಗೂರು ಬಾರೆ ತಕ್ಕ ಬರಂದತ್ತೆ ಹಿಂಗ ಉಂಡು ಇಲ್ಲೇ ದಂಡೆ ಅನ್ನೋ ನಂಗ ಎಲಾಬರೇಟ್ ಮಾಡಿದ್ದು ಎಕ್ಸಾಂಪಲ್ ತಪ್ಪ ಈಗ ನಾನು ಚೇತನ್ ಪ್ರಕಾಶ್ ರೈ ಇಂಥ ಎಕ್ಸಾಂಪಲ್ ಅನ್ನ ಈಗ ಕಾಶ್ಮೀರ್ಲಿ ನಡಪ ಗಲಾಟೆ ಈಗ ಕಾಶ್ಮೀರ್ಲಿ ಎಂತ ಏನೀಗ ಫಸ್ಟ್ ಆಫ್ ಆಲ್ ಕಾಶ್ಮೀರ್ಲಿ ಕಾಶ್ಮೀರಲ್ಲಿ ನಡೆದನಿಗೆ ಇಲ್ಲಿ ನಡ್ಕೊಂಡು ಒಂದಿಲ್ಲ ನಡ್ಕೊಂಡು ಇಲ್ಲ ನಂಗ ಇಲ್ಲಿ ಕೇಳಿಲಿ ಕಾಶ್ಮೀರಿ ಪುರವಾಸಿಕ ಬರೀ ಕಾಶ್ಮೀರத்து ಅದಕ್ಕೆ ಪಟ್ಟಂಗ ಜನಾಂಗ ಇಂಡಿಯಾ ಫಸ್ಟ್ ಜಾಟ್ ಬನಿಯಾ ಮಹರ್ ಈ ತರ ಬಾರೆ ಬಾರೆ ಜನಾಂಗ ಚಂದ ಚೆರಿ ಆಯಿ ಲಾಸ್ಟ್ ಖರ್ಚಬುದ್ದು ಹಿಂದೆ ಡೆಲ್ಲಿಲಿ ರೋಡ್ಲು ಹಿಂಗ ಸಂಪಾದನೆ ಮಾಡೋಕೆ ಒಂದು ಇಲ್ಲತ್ತೆ ಹಿಂಗಡ ಪೊನ್ನಾಳನ್ನ ಮಾರಿತು ಸಂಪಾದನೆ ಆಯ್ತು ಅಲ್ಲ ಇಂದು ಅಲ್ಲ ನಾಳೆ ಇಂತ ನಿಂಗಳೇನೋ ಪ್ರಚಾರ ಬಪ್ಪದಾಚಂಗಿ ಕಟ್ಟೆ ಮಾಡೋದ ಉದಾಹರಣೆ ಆಯ್ತು ಹೊರತೋದಾಚಂಗಿ ಕೊಡೋಕೆ ಅದೇ ಪರಿಸ್ಥಿತಿ ಉಳ್ಳ ಇಂದು ಕೊಡೋಡ ಮೇಲೆ ಕೊಡೋಡ ಭಾವನಾತ್ಮಕ ಸಾಂಸ್ಕೃತಿಕಾತ್ಮಕವಾಯ್ತು ಮನನಿಪಕ ಹಿಂದೂ ಪ್ರಬಲ ರಾಷ್ಟ್ರೀಯವಾದ ಹಿಂದೂವಾದ ಅನ್ನುವಂತ ಸಂಘಟನೆ ಆಡು ಪಕ್ಷ ಆಡು ಬಂದಿಲ್ಲ ಅಲ್ಲಿ ಹಿಂದೂ ಸಮಾಜಕ್ಕೆ ಈಗ ನಾಡ ಮನೆಯ ಪಕ್ಕ ನಾಕ್ ಕಾಂಬೋ ಕೊಡವೋ ಗೌಡ್ ಎರವೋ ಕುರುಬು ಇಚ್ಛದ್ ಮಾತ್ರ ಇದೇ ಪರಿಸ್ಥಿತಿ ಲಿಂಗಾಯತಂಡಲ್ಲಿ ಉಳ್ಳ ಅಲ್ಲಿ ಉತ್ತರ ಪ್ರದೇಶದ ಜಾಟರ ಸ್ಥಿತಿಯು ಇದೆ ಏನಂಗೆ ನನ್ಗ ಅದನ್ನ போய்ட்டு ಹಿಂಗಡೆ ಎಲ್ಲ ನನ್ 10 days ನಾಗ್ಪುರಕ್ಕೆ போய்ட்டு ಇದಂಡ ಎಲ್ಲಾ ಭಾಗತರ ಸಮಸ್ಯೆಯೂ ಇದೆ ಬರೀ ನಂಗಡ ಕೊಡೋಡಲ್ಲಿ ಮಾತ್ರ ನಂಗೆ ಎಂತೋ ಜಗಳಾಡಿತ್ತು ಮಾನಪಟ್ಟ ಅನ್ನನೊಂದು ಅಲ್ಲ ಇಡೀ ಇಂಡಿಯಾದಲ್ಲುಳ್ಳ ಎಲ್ಲಾ ಹಿಂದೂ ಕಮ್ಯುನಿಟಿಲೂ ಇದೇ ತರ ವ್ಯವಸ್ಥೆ ಉಳ್ಳು ಅಲ್ಲಿ ಎಂತ ಕಮ್ಮಿ ಜಾಸ್ತಿ ಒಂದಲ್ಲ ಬಟ್ ನಂಗೆ ಎಂತ ನೋಡಿದಂಗೆ ಎಲ್ಲಾರು ಒಕ್ಕಟ್ಟೆ ಇರೋ ಒಂದು ತತ್ವ ಸಿದ್ಧಾಂತದ ಆಧಾರದ ಉಳ್ಳನಕೊಂಡು ನಂಗ ಇದಕ್ಕೆ ಪೋಕ ಹಿಂದೂ ಧರ್ಮದಲ್ಲಿ ಅನ್ನುವಂಥದ್ದು ಹಿಂದೂ ಧರ್ಮತನ ವಿರೋಧ ಮಾಡಿ ಹಿಂದೂ ಧರ್ಮತನ ನಿಂಗ ದಾರು ಪಾಲನೆ ಮಾಡತಿ ಹಿಂದೂ ಧರ್ಮತ್ರ ಸಂಸ್ಕೃತಿನ ಒತ್ತಿ ಅನ್ನೋದು ನಂಗದಾಡೋದು ವಾದ ಅಲ್ಲ ನಂಗಡದೇ ಆದಂತವರ ಐಡೆಂಟಿಟಿ ಹಿಂದೂ ಧರ್ಮತ್ರ ಅಲ್ಲ ಅವೇ ಕ್ರಿಯೇಟ್ ಮಾಡಿ ಇಲ್ಲ ದಾರುವಣ್ಣಿತ್ಲ ಕಣ್ಣೀರ್ ಎಂತ ಅಂಚಂಗಿ ನಂಗಡದೇ ಆದಂತ ஒரு ಐಡೆಂಟಿಟಿ ಉಂಡು ಆ ಐಡೆಂಟಿಟಿನ ಮಾಡೋಣ ಅಂಚಂಗಿ ನಂಗೆ ಸಪರೇಟ್ ಆದಂತ ನಂಗಡದೇ ಆದಂತ ಪರಂಪರೆ ಉಂಡು ಧಾರ್ಮಿಕ ಆಚರಣೆ ಉಂಡು ಕೊಡವ ಧಾರ್ಮಿಕ ಆಚರಣೆ ಉಂಡು ಅದನ್ನ ನಂಗೆ ಸರ್ಕಾರಕ್ಕೆ ಎತ್ತಿಡೋಕಿದವರ ಅವಕಾಶ ಇದನ್ನ ಬಳಸ್ತೀವನ ನಂಗೆ ಭಾರತೀಯತರ ವಿರೋಧವಾಯ್ತಿಲ್ಲ ಸನಾತನತರ ವಿರೋಧವಾಯ್ತಿಲ್ಲ ಸನಾತನತರ ಒಳ್ಳೆ ಎಲ್ಲ ಏದೇ ವ್ಯವಸ್ಥೆ ಬರ್ತಂಗ ಸನಾತನತರ ಒಳ್ಳೆದೇ ಒಪ್ಪದು ಅದೇ ಈಗ ನಾನು ಈ ಕಣ್ಣಲ್ಲ ನಂಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವಕಾಶ ಉಳ್ಳಂತ ಪ್ಲಾನ್ 25 ಆರ್ಟಿಕಲ್ 360 ಪ್ರಕಾರ ನಂಗ ஒரு ಟ್ರೈಬಲ್ ಪೀಪಲ್ ಅನ್ನೋದು ಉಂಡು ಬಟ್ ನಂಗ ಎಕನಾಮಿಕ್ ಸೋಷಿಯಲ್ ಸರ್ವೇಲು ನಂಗ ಬಯ್ಯತಿಕ್ಕು ಅದಂಗ ನಂಗೆ ಎಂತ ಕ್ಲಾರಿಫಿಕೇಶನ್ ಕೊಡ್ತಿತ್ತು ನಂಗಡ ಪೂಜಾ ಪದ್ಧತಿ ಉಂಬ ಪದ್ಧತಿ ಉಡುಗೆ ತೊಡ್ತು ಎಲ್ಲವೂ ಅದಂಗೆಲ್ಲ ಮ್ಯಾಚ್ ಅಪ್ಪ ಬಟ್ ನಂಗ ಎಕನಾಮಿಕಲಿ ಅಂಡ್ ಎಜುಕೇಶನಲಿ ಸೋಷಿಯಲಿ ನಂಗ ಅದಕ್ಕೆ ಮುಂದುವರಿದ ಆಯ್ತು ಅದಂಗೆ ಎಂತ ಒತ್ತಡ ಬಂತು ಅದನ್ನು ಸರಿ ಮಾಡಿತ್ತು ನಂಗಳ ಆ ಪಟ್ಟಿ ಕೂಟಿತ್ತು ಅದಂಗ ஒரு ಅವಕಾಶ ಉಂಡು ಹಿಂದೂ ನಂಗಳೇ ಡಿಫರೆಂಟ್ ಆಫ್ ಒಪಿನಿಯನ್ ಬಪ್ಪಗಿಂಜಿ ಅದಂಗ ஒரு ವೇದಿಕೆ ಕ್ರಿಯೇಟ್ ಮಾಡಿತ್ತು ಒಕ್ಕಚ್ಚೆ ஒரு ನಾಯಕನ ಈಗ ಅದನ್ನ ಹೋರಾಟ ಮಾಡಿ ನಾಚಬಹುದು அவங்க ಬೆಂಬಲವಾಯ್ತು ಎಲ್ಲಾರನ್ನು ಒಪ್ಪಿಸಿಟ್ಟಿತ್ತು ஒரு ಕೊಡರಡಿ ಕಡ್ಕೊಂಡು ಪೋಪ ಅಂತ ஒரு ವ್ಯವಸ್ಥೆ ಬರೋದು ಈಗ ನಾಚಪಣ್ಣ ಹಿಂಗಡ
ನೇತೃತ್ವವೇ ಇಕ್ಕು, ಅಖಿಲ ಕೊಡವ ಸಮಾಜ ನೇತೃತ್ವವೇ ಇಕ್ಕು, ಫೆಡರೇಷನ್ ಆಫ್ ಕೊಡವ ಸಮಾಜ ನೇತೃತ್ವವೇ ಇಕ್ಕು, ಅದನ್ನ అన్ననే ಅದನ್ನ ಬಿಟ್ಕೊಂಡು ఏదో పక్ష ఇంకేదో ஒரு వ్యక్తికి ಹೋರಾಟ ಮಾಡಿ నుండి ಅವನ ಅಡಿಗೆ ಪೋಂಡು ಅಕ್ಕಾಚಂಗೆ ಇದಾಪ ಎಲ್ಲರೂ ಒತ್ತಡ ನಾಚಪಣ್ಣ ನೇತೃತ್ವ ಒತ್ತಡ ಈ ವಿಚಾರತ್ನ ನಾಚಪಣ್ಣಂಗುള്ള ನಾಲೆಜ್ ಈ ಬರಗಾರಿಗೆ ಇನ್ನೂ ನಾನು ಹೆಚ್ಚಕ್ಕೆ కాళజీ వహించండి అంటే ఈ దండు ప్రముఖంగా దారలా ఉండి ఈ నాచపಣ್ಣ ఇక్కు మంజు ఇక్కు ಹಿಂಗ ದಂಡಗಳನ್ನ ಒಕ್ಕಚೆ ಅಳಿಚಿಟ್ಟಿತ್ತು ஒரு ವ್ಯವಸ್ಥೆಗೆ போகணுಂದಂడి ಅಂడి ಸಂಜು ಅನ್ನೋಣ ಮನೇಲಿ ಕೂಡಿ ನಾನು ಅಳಿಚಿಟ್ಟಿತ್ತು ಒಕ್ಕಚೆ போகணுಂದು ಅನ್ನೋ ವ್ಯವಸ್ಥೆನ ಕೂಡಿ ಮಾಡಿ ಎಂತೆಲ್ಲ ಮಾಡೋಕಾಯ್ವೋ ಅದೆಲ್ಲ ತೆರೆ ಮೇರೆಯಲ್ಲಿ ಮಾಡಿ ಪಬ್ಲಿಕ್ ಏನ್ పోనుందో ಅನ್ನೋ నాకు ಅವಶ್ಯಕತೆ ಇದು ಅಣ್ಣಪ್ಪ ಇದು ಪಬ್ಲಿಕ್ ಆಚಿ ಪಬ್ಲಿಕ್ ವೇದಿಕೆ నాకు ಅದಕ್ಕೆ ಪೋಡಿ ಅಂತ ನಾನು ಮಾಡಿ ನಾನೇ ಬಂದಂಗ ಈಗ ನಿಂಗ ಮಾಡಿದಂಡ ವಿಚಾರತ್ತು ನಿಂಗಕ್ಕುള്ള ಕೊಡಾಭಿಮಾನತ್ರ ವಿಚಾರತ್ತು ನಾಕಂತೂ ಡೌಟ್ ಇಲ್ಲ ನನಗಂಚೆ ನಾನು ನಿಂಗಳ ಕಾಪಿ ಹೋರಾಟಕ್ಕೆ ಮಿಂಜಲೆ ಸೋಮವಾರಪೇಟೆಯಲ್ಲಿ ಇದಂಡ ಅಡಿಲಿ ನೀನೇ ವ್ಯವಸ್ಥೆ ಮಾಡಿಯಲ್ಲ ಕಾಪಿ ಹಕ್ಕು ಅಲ್ಲಿಂದ ಪುಷ್ಪಗಿರಿಂದ ಪುಡ್ಚಿತ್ತು ಕುಶಾಲನಗರ ಸುಂಟಿಗೊಪ್ಪ ಗಡ್ತ ಬಿಡೋಲೆ ನಂಗಡೆ ಮಾಡಿ ನಂಗಡೆ ಹಿಂಗೆ ಅದನ್ನೆಲ್ಲ ಎಲ್ಲ ವ್ಯವಸ್ಥೆನೂ ನಾ ಗೊತ್ತುಂಡು ನಾನು ನನ್ನೇನು ಈಗ ನಿಂಗಡ ಬಗ್ಗೆ ಅಚ್ಚೆ ಗೊತ್ತುಳ್ಳಂಗೆ ನಾನು ನಿಂಗಳ ತಕ್ಕಕ್ಕೆ ಹಾಕಿ ಅಚ್ಚಂಗೆ ಈಚೆಗೆ ಈ ಗೊಂದಲ ಉಂಟಲ್ಲ ನಾಡ ನೇರ ಒತ್ತಡ ನಿಂಗಳ ಈಗ ಆಬರಿಗೆ ಕೊಡವಾಭಿಮಾನಿ ಕೊಡವಕ್ಕೆ ಸೇವೆ ಮಾಡಿನ ಎಲ್ಲನ ಬಿಟ್ಟಿತ್ತು ಅವ್ರು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಇಕ್ಕಲು ಅವ್ರು ಪ್ರಭಾವಿ ಬಿಜೆಪಿ ನಾಯಕನಾಯ್ತು ನೆನ್ನುಳ್ಳ ಬಿಜೆಪಿ ಹಿಂಗ ಇದನ್ನ ಈ ಗೊಂದಲ ಮಾಡೋದನ್ನ ಬಿಡೋಂಡು ಇದನ್ನ ಇಲ್ಲಿ ನಿಪ್ಚಿಟ್ರು ಜನ ಹಿಂಗಡ ಭಾವನೆ ಗೊತ್ತನಿಕೆ ನಿಂಗ ಮಾಡಿತ್ತು ಹಿಂಗಡ ಧಾರ್ಮಿಕ ವ್ಯವಸ್ಥೆನ ಹಿಂಗಡ ಪರಂಪರೆನ ಹಿಂಗ ಆಚರಣೆ ಮಾಡೋಕೆ ಸ್ವತಂತ್ರ ಕೊಡ್ಕೊಂಡು ಅದು ನಿಂಗೆ ಇನ್ನನೇ ಮಾಡಿ ಏನಿದೆ ಸರ್ಕಲ್ ಈಗ ನಿನ್ನಂದಾರ ನಿಂಗಡ ಸಾಮಾಜಿಕ ಬಿಜೆಪಿ ಸಾಮಾಜಿಕ ಪ್ರಕೋಷ್ಠ ಹತ್ರ ಅವ್ರು ಹೇಳಿಕೆನ ನೋಟ್ನ ಅವು ಎಂತ ಅನಿತ್ತು ಇಂದು ಎಂತ ಸ್ವಯಂ ಘೋಷಿತ ನಾಯಕಂಗ ದಾರಿ ಎಂತ ಮೊಣಂಗ್ ಮಾಡಿ ಬಿಜೆಪಿ ನೀಡು ನಿಂಗೆಲ್ಲರೂ ಹಿಂದೂ ಅಣಿತೆ ಕೊಡಿ ಏನೇನು ಸೊ ಈ ಅಧಿಕಾರ ಬಿಜೆಪಿಗೆ ದಾರಿ ಕೊಡ್ತಾ ಹಿಂಗ ನಂಗೆಲ್ಲರೂ ಸ್ವಯಂ ಘೋಷಿತ ಜವಾಬ್ದಾರಿ ಹೊಳ್ದನ್ನ ಕೊಡೋದಕ್ಕೆ ನಂಗೆ ನ್ಯಾಯವಾಯ್ತು ಹೊಳ್ದಿತ ಅದು ಇಲ್ಲ ಒಂದು ರಾಷ್ಟ್ರೀಯ ಪಕ್ಷ ಇಡೀ ಪ್ರಪಂಚದ ಬಲಿಷ್ಠ ಅತಿ ಹೆಚ್ಚು ಸದಸ್ಯತ್ವ ಉಳ್ಳಂತ ಒಂದು ಪಾರ್ಟಿ ಬಿಜೆಪಿ ಆ ಪಾರ್ಟಿಲಿ ಈ ಪ್ರಭಾವ ಈ ಜಿಲ್ಲೆಯಲ್ಲಿ ಪ್ರಭಾವ ಉಳ್ಳಂತ ಒಂದು ಭಾಷೆ ಕೊಡವ ಭಾಷೆ ಆ ಕೊಡವ ಭಾಷೆನು ಪುಡ್ತಾ ಇಲ್ಲದ ಹಿಂಗ ಬಂದ್ರು ಕೊಡೋತಕ್ಕಲ್ಲ ಎಂತ ತಪ್ಪು ಹೊಳ್ಕೊಂಡ್ರು ಅದನ್ನ ಇದ್ ಮಾಡುವ ಅಂತ ಅದು ಕೊಡೋತಕ್ಕ ಅವಮಾನ ಮಾಡಲಿಕ್ಕಲ್ಲ ನಿಂಗಡ ಪಾರ್ಟಿ ಅಕ್ಕು ಅಲ್ಲಣ್ಣ ಈ ವ್ಯವಸ್ಥೆ ಬದಲಾಂಡು ಇದನ್ನ ಉಳುಕರು ನಾನು ಅನ್ನೋದು ಏದೇ ಬಿಜೆಪಿ ಕಾಂಗ್ರೆಸ್ ಕಮ್ಯುನಿಸ್ಟ್ JDS ಏದೇ ಇರೋದು ಈ ಧಾರ್ಮಿಕ ವಿಚಾರ ಒಳಕ್ಕೆ ರಾಜಕೀಯ ಪಾರ್ಟಿ ಒಪ್ಪಕ್ಕಾಗ ಅಲ್ಲಿ ನಂಗಡ ಎಲ್ಲಾ ಪಾರ್ಟಿನೂ ನಂಗಡ ಇರೋಂಡು ಅದು ಎಲ್ಲ ಜನಾಂಗತ್ರದ್ದು ಆಸೆ ಐತಿಪ್ಪ ಈಗ ಮುಸ್ಲಿಂ ಹಿಂಗ ಅಣಿತಿಪ್ಪ ಕಾಂಗ್ರೆಸ್ ನಂಗಳವೇ ಮೇಜರ್ ಐತಿ ಇರೋಣೊಂದು ಬಿಜೆಪಿ ಹಿಂಗ ಅಣಿತಿಪ್ಪ ನಂಗಳವೇ ಒಕ್ಕಲಿಗ ಹಂಗಂಡು ನಾ ಕಾಂಗ್ರೆಸ್ ನಂಗಳವೇ ಇರೋಂಡು ಬಿಜೆಪಿ ನಂಗಡವೇ ಇರೋಣೊಂದು ಅಂದ್ರೆ ಕೊಡವಳು ನಂಗಳವೇ ಇರೋಂಡು ಎಲ್ಲ ಪಾರ್ಟಿ ನಂಗಡ ಇರೋಂಡು ನಂಗೆ ಹೆಚ್ಚಕ್ಕೆ ಸಾಮಾಜಿಕ ವ್ಯವಸ್ಥೆ ಸಾಂಸ್ಕೃತಿಕ ವ್ಯವಸ್ಥೆಯೋ ಅಚ್ಚಕ್ಕೆ ಪ್ರಭಾವತ್ತು ರಾಜಕೀಯ ವ್ಯವಸ್ಥೆಯೂ ಕೊಂಡು ಇದು ಇದು ಆಕತ ಬೋಚಂಗೆ ಕಷ್ಟ ಅಪ್ಪ ಅನ್ನೋದು ನಂಗಡ ಅಭಿಪ್ರಾಯನ ಆಡು ಈಚೆಗ್ನಾರ ನಿಂಗಡ ಎಲ್ಲ ರಿಕ್ವೆಸ್ಟ್ ಈಗ ವಾರಂ ತಕ್ಕ ಪರಂದನ ಪೂರ್ತಿ ಉಂಟು ಕಟ್ ಮಾಡಿದ್ದು ಇಟ್ಟಾಕ ಅದು ಪುನಃ ಗೊಂದಲ ಇಲ್ಲ ಈ ವಿಚಾರ ಈ ವಿಡಿಯೋ ಎಂತ ಉಂಡಣ್ಣ 1.5 ಗಂಟೆ ಕಂಪ್ಲೀಟ್ ಇಂದನೆ ಪೋಪ ಓವರ್ ಎಡಿಟ್ ಹಾಕಲ ಇಂದನೆ ಪೋಪ ಓವರ್ ಎಡಿಟ್ ಹಾಕಲ ಇಚ್ಚೆಗೆ ವಿಚಾರವು ಇಂದನೆ ಪೋಪ ನಿಂಗೆ ಇಚ್ಚೆಗೆ ನಾರನ್ನ ದಂಡು ಗಂಟೆ ಕಾಲ ನಂಗಡ ಕೂಡ ಕೂಡಿ ಆಡಿತು ತಕ್ಕ ಬಂದಂಗ ನಿಂಗಡ ಮುಕ್ತವಾಯ್ತು ನಿಂಗಡ ಅಭಿಪ್ರಾಯ ಒಣ್ಣೆಣಂಗ್ ಪ್ಲಸ್ ನಿಂಗಡಲ್ಲಿ ಉಳ್ಳಂತ ಪಾರ್ಟಿರ ಆಬರಿತರ ಕೊಡವಾಮೆ ತೊಂದು ಬೆಚ್ಚದಂಗ ಎಲ್ಲಡ ಪರವಾಯ್ತು ನಲ್ಲಮೆ ಮಿಂಜಕ್ಕೆ ನಿಂಗಕ್ಕೆ ನಲ್ಲಡಾಡು ರಾಜಕೀಯವಾಯ್ತು ಸಾಮಾಜಿಕವಾಯ್ತು ನಿಂಗ ಬೈದಂತ ಎಲ್ಲ ಜಾಗ ಅವ್ರ ಜವಾಬ್ದಾರಿ ಅನ್ನೋದು ನಿಂಗಡ ಸ್ವಪ್ನ ಎಂತ ಉಂಡು ಅದೆಲ್ಲವೂ ಎತ್ತನಿಗೆ ಆಡು ನಲ್ಲಮೇಣ. ಥ್ಯಾಂಕ್ ಯು.